ನನಗೆ ಬಹಳ ಪ್ರಿಯವಾದದ್ದು ಅಂತಂದರೆ ಜ್ಞಾನೇನೇವ ಪರಂಪದಂ ಎನ್ನುವಂತೆ ಆ ಜ್ಞಾನಯಜ್ಞನು ಆ ಭಗವಂತನಿಗೆ ಬಹಳ ಪರಮ ಪ್ರೀತಿ. ಎಲ್ಲ ಸೇವೆಗಳಿಗೂ ಕೂಡ ಜ್ಞಾನಯಜ್ಞ ಎನ್ನುವಂಥದ್ದು ಒಂದು ಸೇವೆ ಇರಬೇಕು. ಆ ಒಂದು ಬ್ರಹ್ಮೋತ್ಸವದ ನೆಪದಲ್ಲಿ ಆ ಕೃಷ್ಣನ ಪ್ರೀತಿಗಾಗಿ ಈ ಜ್ಞಾನಯಜ್ಞವನ್ನು 10 ದಿನಗಳ ಕಾಲ ಹಮ್ಮಿಕೊಂಡಿದ್ದೇವೆ. ಅದೇ ಪ್ರಕಾರವಾಗಿ 19ನೇ ತಾರೀಕಿಂದ ಪ್ರಾರಂಭವಾದಂತಹ ಈ ಜನ್ಮಾಷ್ಟಮಿಯ ಉತ್ಸವದಲ್ಲಿ ಮೊಟ್ಟಮೊದಲನೇದಾಗಿ ಪ್ರಭಂಜನಾಚಾರ್ಯರು ಉಪನ್ಯಾಸ ನೆರವೇರಿಸಿದರು. 2ನೇ ದಿನ ಆನಂದಾಚಾರ್ಯ ಮಹಿಷಿ ಅವರು ಉಪನ್ಯಾಸವನ್ನು ನೆರವೇರಿಸಿದರು. ಇವತ್ತು ಮೊಟ್ಟಮೊದಲನೇ ಬಾರಿಗೆ ನಮ್ಮ ಈ ಬಳ್ಳಾರಿ ಕ್ಷೇತ್ರಕ್ಕೆ ಆಗಮಿಸುವಂತಹ ಯುವ ವಿದ್ವಾಂಸರು ಹಾಗೂ ಪೇಜಾವರ ಸ್ವಾಮಿಗಳಲ್ಲಿ ಅಧ್ಯಯನ ಮಾಡಿದಂತಹ ಪಂಡಿತ್ ಪೂಜ್ಯ ವಿಜಯಾಚಾರ್ಯ ಪರಿಗಿ ಇವರಿಗೆ ಈ ನಗರದ ಭಕ್ತಾದಿಗಳ ಪೂರ್ವಕವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು 3 ದಿನಗಳ ಕಾಲ ವಿಜಯಾಚಾರ್ಯ ಪರಿಗಿ ಅವರಿಂದ ಭಾಗವತದ ದಶಮ ಸ್ಕಂದದಲ್ಲಿ ಬರುವಂತಹ ಅನೇಕ ಗೀತೆಗಳು, ವೇಣುಗೀತೆ, ಭ್ರಮರಗೀತೆ, ಗೋಪಿಗೀತೆ, ಈ ಒಂದು ಗೀತೆಗಳನ್ನು ವಿಷಯವನ್ನಾಗಿಟ್ಟುಕೊಂಡು ಆ ಭಗವಂತನ ಪ್ರೀತಿಗಾಗಿ ಪೂಜ್ಯ ವಿಜಯಾಚಾರ್ಯರು ನಮಗೆ 3 ದಿನಗಳ ಕಾಲ ಗೋಪಿಗೀತೆ ಆ ವಿಷಯದಲ್ಲಿ ಆ ಕೃಷ್ಣನ ಒಂದು ಅನುಗ್ರಹ ಸಂದೇಶವನ್ನು ನೀಡುತ್ತಾ ಇದ್ದಾರೆ. ಎಲ್ಲರೂ ಸಾವಧಾನ ಚಿತ್ತದಿಂದಾಗಿ ಆ ಕೃಷ್ಣನ ಸಂದೇಶಗಳನ್ನು ಕೇಳಬೇಕು. ಪೂಜ್ಯ ಆಚಾರ್ಯರು ವಿಜಯಾಚಾರ್ಯರು ಭಾಳ ಸಿಂಪಲ್, ಅವರು ಯಾರು ಅಪೇಕ್ಷೆ ಪಡಲ್ಲ. ಆದರೂ ಸುಧಾ ಪರೀಕ್ಷೆಯಲ್ಲಿ ಭಾಳ ಎತ್ತಿದ ಕೈ, ಒಳ್ಳೆಯ ರೀತಿಯಿಂದ ಪರೀಕ್ಷೆಯನ್ನು ಕೊಟ್ಟು ನಮ್ಮ ಸ್ವಾಮಿಗಳ ಹತ್ರ ಸತ್ಯಾತ್ಮಕ ಶ್ರೀಪಾದಗಳವರಿಂದ ಬಹುಮಾನವನ್ನು ಸ್ವೀಕಾರ ಮಾಡಿಕೊಂಡಿದ್ದಾರೆ. ಆ ಮಟ್ಟದಲ್ಲಿ ಪರೀಕ್ಷೆ ಕೊಟ್ಟಿದ್ರು ಸುಧಾಮಗಳಲ್ಲಿ, ನಾವೆಲ್ಲ ನೋಡ್ತಾ ಇದ್ದೀವಿ ವಿಡಿಯೋ ಎಲ್ಲ. ಅಂತ ಯುವ ವಿದ್ವಾಂಸರು ಉತ್ತರೋತ್ತರವಾಗಿ ಜಗತ್ತಿನಲ್ಲಿ ತಮ್ಮ ಜ್ಞಾನದ ಒಂದು ಸಂದೇಶವನ್ನು ಹಂಚಿಕೊಳ್ತಾ ಹೋಗಬೇಕು. ಆ ಒಂದು ಉದ್ದೇಶದಿಂದ ನಾನು ಆಚಾರ್ಯರಿಗೆ ಸಂಪರ್ಕಿಸಿದಾಗ ಆಯಿತು ಬರ್ತೀನಿ 3 ದಿವಸ ಅಂತೇಳಿ ಭಾಳ ಸಂತೋಷವಾಯಿತು. 3 ದಿನಗಳ ಕಾಲ ಈ ಕೃಷ್ಣನ ಸನ್ನಿಧಾನದಲ್ಲಿ ಕೃಷ್ಣನ ಒಂದು ಸಂದೇಶಗಳನ್ನು ಕೇಳುತ್ತಾ ಕೃಷ್ಣನಿಗೆ ಪ್ರೀತಿಯಾಗುವ ಹಾಗೆ ಒಂದು ಅನುಗ್ರಹವನ್ನು ಪಡೆದುಕೊಂಡು ನಡೆಯೋಣ ಅಂತೇಳಿ ಮುಂದಿನ ಒಂದು 3 ದಿನಗಳ ಕಾಲ ಆಚಾರ್ಯರಿಂದ ಗೋಪಿ ಗೀತೆಯ ವಿಷಯದ ಒಂದು ಕ್ರಮವಾಗಿ ಸಂದೇಶವನ್ನು ಕೊಡ್ತಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಲಕ್ಷ್ಮೀಕಾಂತಮನಂತಸದ್ಗುಣನಿಧಿಂ ದೋಷಾತಿದೂರಂ ಸದಾ ಸರ್ಗತ್ರಾಣನಿರೋಧವಂದನೇತಿ ಜ್ಞಾನಾದಿಮುಕ್ತಿದಂ. ವಿಶ್ವಸ್ಯಾಖಿಲವೇದವೈದಿಕವಚೋ ಬ್ರಹ್ಮೇಶ ಪೂರ್ವೈಸ್ತುತಂ ತಂ ವಂದೇ ಕುಮರೀಭಕುಂಭದಲನಂ ಶ್ರೀಮನ್ಮೃಗೀತಮಂ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಂ ವಂದೇ ಮಂಥಭಾಷಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೀಷ್ಮೀಮಧ್ವಕರಾರ್ಚಿತಂ. ಭವತಿ ಯದನುಭಾವಾದೃಢಮುಖೋऽಪಿ ವಾಗ್ಮೀ ಜಡಮತಿರ್ವಿಜಂತುರ್ಜಾಯತೆ ಪ್ರಾಜ್ಞಮೌಲಿಃ. सकलवचनचेतो देवता भारती सा मम वचसि धत्तां सन्निधिं मानसे च.
मिथ्या सिद्धान्तदुर्ध्वान्तयुद्धं सनविचक्षणः जयतीर्थाख्यतरणिर्भासतां नो हृदम्बरे अञ्जनासूनुसान्निध्याद्विजयेन विराजितम् अजितप्रीतिजनकं भजेऽहं विजयध्वजम् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये तपो विद्याविरक्त्यादिसद्गुणौघाकरानहम् वादिराजगुरून् वन्दे हयग्रीवदयाश्रयान् पूज्याय राघवेन्द्राय सत्यधर्मरताय च भरतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दुकरेन्दवे श्रीराघवेन्द्रगुरवे नमोऽत्यन्तदयालवे अनवद्यात्मचारित्र्यं वादिखद्योतभास्करम् विद्यामन्यगुरुं वन्दे विद्याविद्योतभास्करम् सत्याभिज्ञकराब्जोत्थान् पञ्चाशद्वर्षपूर्वकान् सत्यप्रमोदतीर्थार्यान् नौमिन्यायसुभारतान् तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम् स्वस्तिस्तु सदाम् श्रीगुरुभ्यो नमः हरि ओಂ ಈ ಒಂದು ಪರ್ವಕಾಲದಲ್ಲಿ ನಾವೆಲ್ಲ ಸೇರಿದ್ದೇವೆ. ಎಂತಹ ಪರ್ವಕಾಲ ಅಂತ ಹೇಳಿದರೆ ನಾವೆಲ್ಲ ಸಾಮಾನ್ಯವಾಗಿ ನೋಡ್ಬೋದು. ಈ ಕೃಷ್ಣಾಷ್ಟಮಿ ಆಗಲಿ ಕೃಷ್ಣನ ಉತ್ಸವನಾಗಲಿ ಎಲ್ಲರೂ ಕೂಡ 2 ದಿವಸ ಮಾಡ್ತಾರೆ. ಒಂದು ಅಗ್ನಿಪ್ರದಾನ ಉಪವಾಸ ದಿನ, ಮತ್ತೊಂದು ದಿನ ಗೋಕುಲಾಷ್ಟಮಿ ಹುಟ್ಟುಪಿಂಡಿ ಅಂತ 2 ದಿನ ಮಾಡ್ತಾರೆ. ಆದರೆ ಈ ನಮ್ಮ ಬಳ್ಳಾರಿ ನಗರದಲ್ಲಿ ಈ ಒಂದು ಉತ್ತರಾಯಣದಲ್ಲಿ ಮಾತ್ರ 10 ದಿನಗಳ ಕಾಲ ದೇವರ ಉತ್ಸವವನ್ನು ಪ್ರತಿನಿತ್ಯದಲ್ಲೂ ಕೂಡ ಒಂದೊಂದು ವಾಹನದಲ್ಲಿ ದೇವರಿಗೆ ವಿಶೇಷವಾಗಿ ರಥಸ್ಥಂ ಕೇಶವಂ ದೃಷ್ಟ ಪುನರ್ಜನ್ಮ ನವೀನ್ಯತೆ ಅನ್ನೋ ರೀತಿಯಲ್ಲಿ ರಥದಲ್ಲಿ ದೇವರ ಕುಳಿತು ಬರ್ತಾ ಇದ್ದಾನೆ, ಅದನ್ನು ನೋಡಿದ್ವಿ ಅಂತ ಹೇಳಿದ್ರೆ ನಮಗೆ ಇನ್ನೊಂದು ಜನ್ಮವೇ ಇಲ್ಲ ಅಂತೆ. ಅಷ್ಟು ಪುಣ್ಯವನ್ನು ಕೊಡ್ತದೆ ನಮಗೆ ಆ ರಥೋತ್ಸವ ಇರ್ತಕ್ಕಂಥದ್ದು. ಅಂತಹ ಪರಮಾತ್ಮನಿಗೆ ನಮಗೆ ಎಲ್ಲವನ್ನು ಕೊಡ್ತಕ್ಕಂತಹ ಗೋಪಾಲಕೃಷ್ಣ ದೇವರಿಗೆ 10 ದಿನಗಳ ಕಾಲ ಪ್ರತಿನಿತ್ಯದಲ್ಲೂ ಕೂಡ ಒಂದೊಂದು ರೀತಿಯಾಗಿರ್ತಕ್ಕಂಥ ಉತ್ಸವವನ್ನು ಅತ್ಯಂತ ವೈಭವದಿಂದ ಆಗ್ತಾ ಇದೆ. ಇಂತಹ ಪರ್ವಕಾಲದಲ್ಲಿ ನಾವೆಲ್ಲ ಇದ್ದೇವೆ. ಇನ್ನೇನು ಸ್ವಲ್ಪ ದಿನಗಳಲ್ಲಿ ಕೂಡ ಆ ಕೃಷ್ಣನ ಉತ್ಸವವು ಕೂಡ ಕೃಷ್ಣಾಷ್ಟಮಿ ಕೂಡ ಬರಲಿಕ್ಕಿದೆ. ಅಂತಹ ಸಂದರ್ಭದಲ್ಲಿ ಅದಕ್ಕೆ ವಿಶೇಷವಾಗಿ ಈ ಭಾಗವತದಲ್ಲಿ ಬರತಕ್ಕಂತಹ ದಶಮಸ್ಕಂದ ಅನ್ನೋದು, ಇಡೀ ದಶಮಸ್ಕಂದ ಅನ್ನೋದು ಆ ಕೃಷ್ಣನಿಗೆ ಉಪಯೋಗಿಸಿದ್ದಾರೆ. ಕೃಷ್ಣನ ಒಂದೊಂದು ಲೀಲೆಯನ್ನು, ಕೃಷ್ಣನು ಹುಟ್ಟಿದ್ರಿಂದ ಹಿಡಿದು ಎಲ್ಲವನ್ನ, ಯಾರ್ಯಾರ ವಧೆಯನ್ನು ಮಾಡ್ದ, ಯಾರ್ಯಾರನ್ನು ಸಂಹಾರ ಮಾಡ್ದ, ಯಾರ್ಯಾರನ್ನು ಉದ್ಧಾರವನ್ನು ಮಾಡ್ದ, ಅದನ್ನೆಲ್ಲವನ್ನು ಕೂಡ ಈ ದಶಮಸ್ಕಂದದಲ್ಲಿ 113 ಅಧ್ಯಾಯಗಳಲ್ಲಿ ಹೇಳ್ತಾ ಹೋಗ್ತಾರಂತೆ. ಅಷ್ಟನ್ನು ಹೇಳ್ತಾ ಕೂತ್ಕೊಂಡ್ರೆ ದಶಮಸ್ಕಂದಕ್ಕೆ 10 ದಿನ ಆದರೂ ಕೂಡ ಸಾಕಾಗುವುದಿಲ್ಲ, ಅಷ್ಟು ಇದೆ ಈ ಒಂದು ದಶಮಸ್ಕಂದದಲ್ಲಿ. ಅದರಲ್ಲಿ ಬರತಕ್ಕಂಥ ವಿಶೇಷವಾಗಿ ಆ ಗೋಪಿ ಗೀತೆ, ಆ ಗೋಪಿಯರೆಲ್ಲ ಹೇಳ್ತಕ್ಕಂತಹ ಒಂದು ದೇವರನ್ನು ಕುರಿತು ಸ್ತೋತ್ರ ಮಾಡಿ ಹಾಡನ್ನು ಹೇಳ್ತಕ್ಕಂತಹ ಒಂದು ಗೋಪಿ ಗೀತೆ. ಅದರ ಬಗ್ಗೆ ದೇವರು ಹೇಗೆ ಬಾಯಲ್ಲಿ ನುಡಿಸ್ತಾನೋ ಅಷ್ಟನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ ಅಂತ ಆರಂಭವನ್ನು ಮಾಡ್ತೇನೆ. ಏನು ಈ ಗೋಪಿ ಗೀತೆ? ಗೋಪಿ ಗೀತೆ ಅನ್ನೋದು ಹೇಗೆ ಇದಾಯಿತು ಅಂತ ಹೇಳಿದ್ರೆ, ಗೋಪಿ ಗೀತೆ ಹೇಗೆ ಅಂತ ಹೇಳಿದ್ರೆ, ಕೃಷ್ಣ ಒಮ್ಮೆ ಎಲ್ಲ ಗೋಪಿಕಾಸ್ತ್ರೀಯರು, ಗೋಪಕನ್ಯರೆಲ್ಲರೂ ಕೂಡ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ, ಹಿಂದೆ ಒಂದು ಕಾತ್ಯಾಯಿನಿ ವ್ರತವನ್ನು ಮಾಡಿರ್ತಾರೆ. ಕಾತ್ಯಾಯಿನಿ ವ್ರತವನ್ನು ಮಾಡಿ ಆಮೇಲೆ ಅವರಿಗೆ ಕೃಷ್ಣ ವರ ಕೊಟ್ಟಿರ್ತಾರಂತೆ. ನಾನು ನಿಮ್ಮನ್ನೆಲ್ಲರೊಟ್ಟಿಗೆ ನಾನು ವಿಹಾರವನ್ನು ಮಾಡ್ತೇನೆ ಅಂತ ಹೇಳಿ ವರವನ್ನು ಆ ಗೋಪಿಕಾಸ್ತ್ರೀಯರಿಗೆಲ್ಲ ಕೊಟ್ಟಿರ್ತಾರಂತೆ. ಅದರ ಸಂದರ್ಭ ಬರ್ತದೆ, ಕೃಷ್ಣ ಅದರಂತೆ ಸರಿ ಆಯಿತು, ಅವರಿಗೆಲ್ಲ ವರವನ್ನು ಕೊಡಬೇಕು ಅಂತ ನಾನು ಹಿಂದೆ ವರ ಕೊಟ್ಟಿದ್ನಲ್ಲ, ಅದರ ಸಮಯ ಬಂತು ಅಂತ ಹೇಳಿ ಕೃಷ್ಣ ವೇಣುನಾದವನ್ನು ಅತ್ಯಂತ ಚೆನ್ನಾಗಿ ವೇಣುನಾದವನ್ನು ಮಾಡ್ತಾರಂತೆ. ವೇಣುನಾದವನ್ನು ಮಾಡಿ ಆದಮೇಲೆ ಅವರೊಟ್ಟಿಗೆಲ್ಲ ಸೇರಿಕೊಂಡು ವಿಹಾರವನ್ನು ಮಾಡ್ತಾ ಇದ್ದಾಗಲೇ ಅವರಿಗೆಲ್ಲರಿಗೂ ಕೂಡ ಒಂದು ಅಹಂಕಾರ ಬರ್ತದೆ.
ಓ ಕೃಷ್ಣ ನಮ್ಮ ಹತ್ರ ಇದ್ದಾನೆ, ಕೃಷ್ಣನಿಗೆ ನಾವೇ ಪ್ರೀತಿ ಪಾತ್ರರು, ನಮ್ಮನ್ನು ಬಿಟ್ಟು ಇನ್ಯಾರು ಕೃಷ್ಣನಿಗೆ ಇಷ್ಟ ಇಲ್ಲ ಅಂತೇಳಿ ಅಹಂಕಾರ ಬಂದದ್ದೇ ತಡ ಕೃಷ್ಣ ಮಾಯಾಗಿಬಿಟ್ಟಂತೆ. ಯಾವತ್ತೇ ಆಗಲಿ ನಾವು ಏನನ್ನು ಬೇಕಾದ್ರೆ ಮಾಡಲಿ, ಒಂದು ಕ್ಷಣ ನಾನು ಮಾಡಿದೆ ಅಂತಕ್ಕಂಥ ಭಾವನೆ ಬಂತು ಅಂತೇಳಿ ಹೇಳಿದ್ರೆ ಅಲ್ಲಿ ದೇವರು ನಮ್ಮೊಟ್ಟಿಗೆ ಇರೋದಿಲ್ಲ ಅನ್ನೋದನ್ನು ತೋರಿಸಿಕೊಳ್ಳೋದಕ್ಕೋಸ್ಕರ ಕೃಷ್ಣ ಹಾಗೆ ಮಾಡಿದ್ದಂತೆ. ಹಾಗೆ ಕೃಷ್ಣ ಮಾಯ ಆಗಿ ಆದಮೇಲೆ ಗೋಪಿಕಾಸ್ತ್ರೀಯರೆಲ್ಲ ಹುಡುಕ್ತಾ ಹುಡುಕ್ತಾ ತುಂಬ ದುಃಖದಿಂದಾಗಿ ಕಡೆಗೆ ತಮ್ಮ ಕೈಯಿಂದ ಹುಡುಕ್ಲಿಕ್ಕಾಗದೇ ನಿಂತ್ಕೊಂಡು ಒಂದು ಕಡೆ ತುಂಬ ದುಃಖದಿಂದಾಗಿ ಭಕ್ತಿಯಿಂದಾಗಿ ಆ ದೇವರನ್ನು ಸ್ತೋತ್ರ ಮಾಡಿ ಹಾಡಿ ಹೊಗಳಿದ್ದೇನೆ ಈ ಗೋಪಿ ಗೀತೆ ಅಂತ. ಅದನ್ನು ಮೆಚ್ಚಿ ಕೃಷ್ಣ ಪರಮಾತ್ಮ ಒಂದು ಅವರಿಗೆಲ್ಲ ವರವನ್ನು ಕೊಡ್ತಾನೆ ಅಂತ ಹೇಳ್ತಾರೆ. ಆ ಭಾಗವತದಲ್ಲಾಗಬೇಕಾದ್ರೆ ಒಂದೊಂದು ಶ್ಲೋಕವನ್ನು ಒಂದೊಂದು ಕ್ಷಣವನ್ನು ಕೂಡ ಹೇಗೆ ವರ್ಣನೆ ಮಾಡ್ತಾ ಹೋಗ್ತಾರೆ ಅಂತೇಳಿ ಹೇಳಿದ್ರೆ, ಮೊದಲನೆಯದಾಗಿ ಆ ಶುಕಮುನಿಗಳು ಹೇಳ್ತಾರೆ, ಶ್ರೀ ಶುಕೌವಾಚ ಏನು ಭಗವಾನ್ ಪಿತಾಂ ರಾತ್ರಿ ಶರದೋತ್ಫುಲ್ಲ ಮಲ್ಲಿಕಾ ವೀಕ್ಷರಂತು ಮನಶ್ಚಕ್ರೆ ಯೋಗಮಾಯಾ ಉಪಾಸಕಃ. ಆ ಪರಮಾತ್ಮ ಆನಂದಮಯ, ಯಾವಾಗಲೂ ಅವನ ಆನಂದಕ್ಕೆ ಇನ್ನೊಬ್ಬರು ಕಾರಣ ಅಂತಲ್ಲ. ನಾವೇನೋ ಪೂಜೆಯನ್ನು ಮಾಡಿ ನಾವೇನೋ ದೇವರಿಗೆ ಆರತಿಯಾದಿಗಳನ್ನು ಮಾಡಿದ್ರೆ ದೇವರು ಸಂತೋಷ ಪಡ್ತಾರೆ ಅನ್ನೋದಿಲ್ಲೇ ಇಲ್ಲ. ಯಾವಾಗಲೂ ಆನಂದಮಯ ಪರಮಾತ್ಮ. ಅಂತಹ ಆನಂದಮಯನಾಗಿರ್ತಕ್ಕಂತಹ ಪರಮಾತ್ಮನಿಗೆ ನೆನಪಾಗ್ತಿರುತ್ತೆ, ಈ ಗೋಪಿಕಾ ಸ್ತ್ರೀಯರಿಗೆಲ್ಲ ನಾನು ವರವನ್ನು ಕೊಟ್ಟಿದ್ದೆ, ಅವರಿಗೆ ಆ ವರವನ್ನು ಈಡೇರಿಸ್ತಕ್ಕಂತಹ ಸಂದರ್ಭ ಬಂದಿದೆ, ಅದು ನಾನು ಈಗ ಈಡೇರಿಸ್ತೇನೆ ಅಂತ ಹೇಳಿ ಆ ವೇಣುನಾದವನ್ನು ಮಾಡಲಿಕ್ಕೆ ಆರಂಭ ಮಾಡಿದ. ಏನು ತದೋಡು ರಾಜಕುಬಃ ಕರೆಮುಖಂ ರಾಚ್ಯಾವಿಲಿಂಪನ್ನರುಣಶ್ಚ ಸಂತನೈಃ ಸದರ್ಶನೀನಾಮುದಗಾಚ್ಯುಚೋ ಮೃಜನ್ ಪ್ರಿಯ ಪ್ರಿಯಾಯ ಇವ ದೀರ್ಘದರ್ಶನಃ. ಒಳ್ಳೆಯ ಹುಣ್ಣಿಮೆ ದಿನ ಬಂದಿದೆ, ಸಂಪೂರ್ಣ ಚಂದ್ರ ಅಲ್ಲಿ ಬೆಳದಿಂಗಳಿಂದ ಉದಿಸ್ತಾ ಇದ್ದಾನೆ ಆ ಚಂದ್ರ. ಅಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕೃಷ್ಣನ ನೋಡಬೇಕು, ಕೃಷ್ಣನ ಮಾತನ್ನು ಕೇಳಬೇಕು, ಕೃಷ್ಣನ ದನಿಯನ್ನು ಕೇಳಬೇಕು ಅಂತ ತುಂಬ ಕಾಯ್ತಾ ಇದ್ದಾರೆ ಎಲ್ಲ ಗೋಪಿಕಾ ಸ್ತ್ರೀಯರು. ಅಂತಹ ಸಂದರ್ಭದಲ್ಲಿ ದೃಷ್ಟ್ವಾ ಮುಕುಂದಸ್ತಮಖಂಡ ಮಂಡಲಂ ರಮಾನನಾಭಂ ನವಕುಂಕುಮಾರುಣಂ ವನಂಚ ತತ್ಕೋಮಲ ಗೋಭಿರಂಜಿತಂ ಜಗೌಕಲಂ ವಾಮದೃಶಾಂ ಮನೋರಮಂ. ಎಲ್ಲ ಗೋಪಿಕಾ ಸ್ತ್ರೀಯರ ಮುಖ ಕೆಂಪಾಗಿರ್ತಿದೆ ಅಂತೆ. ಯಾಕೆ ಅಂತ ಹೇಳಿದ್ರೆ ಕೃಷ್ಣನಿಗೋಸ್ಕರ ಕಾದು 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 ತುಂಬ ಕೆಂಪಾಗಿಬಿಟ್ಟಿದೆ ಅಂತೆ, ಕಣ್ಣಲ್ಲಿ ನೀರು ತುಂಬಿಕೊಂಡಿದೆ. ಯಾವಾಗ ಕೃಷ್ಣನ ನೋಡ್ತೇವೋ, ಯಾವಾಗ ಕೃಷ್ಣ ನಮ್ಮನ್ನು ಕುರಿತು ಕರಿತಾನೋ ಅಂತ ಹೇಳಿ ಆ ಕೃಷ್ಣನನ್ನೇ ನೆನೆಸ್ತಾ 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 ಎಲ್ಲ ಗೋಪಿಕಾ ಸ್ತ್ರೀಯರು ಕಾಯ್ತಾ ಇದ್ದಾರಂತೆ. ಆಗ ಇನ್ನೇನು ಕೃಷ್ಣ ವೇಣುನಾದವನ್ನು ಆರಂಭ ಮಾಡಿದಂತೆ. ತುಂಬ ಸುಂದರವಾಗಿ ಮಧುರವಾಗಿ ಆ ವೇಣುವನ್ನು ಆ ಕೊಳಲಿನ ಊದಿಕೆ ಆರಂಭ ಮಾಡ್ತಾರಂತೆ. ಆರಂಭ ಮಾಡಿದ್ದೇ ತಡ ಗೋಪಿಕಾ ಸ್ತ್ರೀಯರೆಲ್ಲ ಹೇಗೆಲ್ಲ ಓಡೋಡಿ ಬಂದರು ಅಂತ ಹೇಳಿ ಆ ವೇದವ್ಯಾಸದೇವರನ್ನು ವರ್ಣನೆ ಮಾಡ್ತಾ ಹೋಗ್ತಾರೆ. ನಿಶಮ್ಯ ಗೀತಂ ತದನಂಗವರ್ಧನಂ ಬ್ರಜಸ್ತ್ರೀಯ ಕೃಷ್ಣ ನಿಶಕ್ತ ಮಾನಸಾಃ ಆಜಗ್ಮುರನ್ಯೋನ್ಯಮಲಕ್ಷಿತಾಶಯ ಸಯತ್ನಕಾರ್ತಸ್ವರಲೋಲಕುಂಡಲಾಃ. ಹೇಗೆ ಬಂದು ಕೃಷ್ಣ ಆ ವೇಣುನಾದವನ್ನು ಮಾಡಬೇಕಾದ್ರೆ ಗೋಪಿಕಾ ಸ್ತ್ರೀಯರೆಲ್ಲ ಹೇಗೆ ಓಡಿ ಬಂದರು ಅನ್ನೋದನ್ನೆಲ್ಲ ವಿವರಣೆ ಕೊಡ್ತಾ ಇದ್ದಾರಂತೆ. ಏನು ಅಂತ ಹೇಳಿದ್ರೆ ತುಂಬ ಕಾಯ್ತಾ ಇದ್ದಾರೆ. ಮೊದಲೇ ಕೃಷ್ಣನ ನೋಡಬೇಕು, ಕೃಷ್ಣನ ಹತ್ರ ಸೇರಬೇಕು, ಕೃಷ್ಣನೊಟ್ಟಿಗೆ ವಿಹಾರ ಮಾಡಬೇಕು ಅಂತ ಕಾಯ್ತಾ ಇರ್ತಕ್ಕಂತಹ ಆ ಗೋಪಿಕಾ ಸ್ತ್ರೀಯರಿಗೆಲ್ಲರಿಗೂ ಕೂಡ ಕೃಷ್ಣನ ವೇಣುಗಾನ ಕೇಳಿದ್ದೇ ತಡ ಎಲ್ಲರೂ ಕೂಡ ತಾವು ಮಾಡ್ತಾ ಇರ್ತಕ್ಕಂಥ ಎಲ್ಲ ಕೆಲಸವನ್ನು ಮಧ್ಯದಲ್ಲೇ ಬಿಟ್ಟರಂತೆ. ಮಧ್ಯದಲ್ಲೇ ನಿಲ್ಲಿಸಿ ಸಯತ್ರಕಾರ್ತ ಸ್ವರ ಲೋಲಕುಂಡಲಾಹ ಅಂತೇಳಿ ತಮ್ಮ ಕಿವಿಗೆ ಹಾಕ್ಕೊಂಡಿರ್ತಕ್ಕಂಥ ಕುಂಡಲಗಳೇನಿದೆಯಲ್ಲ ಅದನ್ನೆಲ್ಲವನ್ನು ಕೂಡ ಅದರ ನಾಟಕ ಮಾಡಿಸ್ತಾ ಅದನ್ನೆಲ್ಲ ಕುಣಿಸ್ತಾ 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 ಓಡೋಡಿ ಬಂದ್ರಂತೆ ಕೃಷ್ಣ ಎಲ್ಲಿದ್ದಾನೋ ಅಲ್ಲಿಗೆ. ಮತ್ತು ಹೇಗಿದ್ರು ಆ ಗೋಪಿಕಾ ಸ್ತ್ರೀಯರು, ಏನು ಮಾಡ್ತಾ ಇದ್ರು, ಕೃಷ್ಣನಿಗೋಸ್ಕರ ಏನನ್ನೆಲ್ಲ ಬಿಟ್ಟು ಬಂದರು ಅನ್ನೋದನ್ನು ಕೂಡ ವರ್ಣನೆ ಮಾಡ್ತಾ ಹೋಗ್ತಾರೆ. ದುಹಂತ್ಯೋಭಿಯುಕ್ತಾಶ್ಚಿತ ದೋಹಂ ಭಿದ್ವಾ ಸಮತ್ಸುಕಾಃ ಪಯೋಧಿಶ್ರುತ್ಯ ಸಂಯಾವಃ ಅನುದ್ವಾಸ್ಯ ಪರಾಯುಃ. ನೋಡಿ, ಯಾರ್ಯಾರು ಗೋಪಿಕಾ ಸ್ತ್ರೀಯರು ಏನೇನನ್ನು ಮಾಡ್ತಾ ಇದ್ರು. ಅದಕ್ಕೆ ಕೃಷ್ಣನ ಗಾನ ಕೇಳಿದ ಕೂಡಲೇ ಕೆಲವೊಂದು ಗೋಪಿಕಾ ಸ್ತ್ರೀಯರು ಹಾಲನ್ನು ಕರಿತಾ ಇದ್ರಂತೆ. ಆ ಹಾಲನ್ನು ಕರಿತಾ ಇರಬೇಕಾದ್ರೆ ಪಾತ್ರೆಯನ್ನು ಹಸುವನ್ನು ಅರ್ಧದಲ್ಲೇ ಬಿಟ್ಟು ಓಡಿದ್ರಂತೆ. ಮತ್ತಿನ್ನೇನು ಮಾಡಿದ್ರು, ಒಲೆಯ ಮೇಲೆ ಹಾಲನ್ನು ಇಟ್ಟಿದ್ರಂತೆ. ಹಾಲು ಉಕ್ಕಲಿ ಬಿಡ್ಲಿ ಕೃಷ್ಣನ ಸ್ವರ ಕೇಳ್ತಾ ಸೀದಾ ಓಡಿದ್ದೆ, ಅದನ್ನು ಅಲ್ಲಿಗೆ ಬಿಟ್ಟು ಹೋದ್ರಂತೆ. ಮತ್ತಿನ್ನೇನು ಕೆಲವರು ಅನ್ನವನ್ನು ಅಡಿಗೆಯನ್ನು ಮಾಡ್ತಾ ಇದ್ರಂತೆ, ಅದನ್ನು ಕೂಡ ಬಿಟ್ಟು ಓಡಿದ್ರಂತೆ ಗೋಪಿಕಾ ಸ್ತ್ರೀಯರು. ಮತ್ತಿನ್ನೇನು ಪರಿವೇಶಯಂತಸ್ತದ್ಧಿತ್ವ ಪಾಯಯಂತ್ಯ ಶಿಶೂನ್ವಯಃ ಶುಶ್ರೂಷತ್ಯಃ ಪತೀಂಕಾಶ್ಚಿತ್ ಅಶ್ನಂತ್ಯೋಪಾಸ್ಯ ಭೋಜನಂ. ನೋಡಿ, ಇನ್ನೂ ಕೆಲವು ಗೋಪಿಕಾ ಸ್ತ್ರೀಯರು ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ
ತಮ್ಮ ಗಂಡಂದಿರಿಗೆ ಎಲ್ಲರಿಗೂ ಕೂಡ ಬಡಿಸ್ತಾ ಇದ್ರಂತೆ. ಕೃಷ್ಣನ ವೇಣುಗಾನ ಕೇಳಿದ್ದೇ ತಡ ಬಡಿಸೋದನ್ನು ನಿಲ್ಲಿಸಿ ಹೊರಟು ಹೋದ್ರಂತೆ. ಮತ್ತಿನ್ನೇನು, ಮಕ್ಕಳಿಗೆ ಹಾಲನ್ನು ಉಣಿಸ್ತಾ ಇದ್ರಂತೆ, ತಮ್ಮ ಎದೆ ಹಾಲನ್ನು ಕೊಡ್ತಾ ಇದ್ರಂತೆ. ಅಂತಹ ಆಹಾರವನ್ನು ಕೊಡ್ತಾ ಇದ್ರು ಕೂಡ ಅದನ್ನು ಕೂಡ ಬದಿಗಿಟ್ಟು ಕೃಷ್ಣನ ವೇಣುಗಾನ ಕೇಳಿತು ಅಂತ ಓಡಿ ಹೋದ್ರಂತೆ. ಪತಿಗಳ ಸೇವೆಯನ್ನು ಮಾಡ್ತಾ ಇದ್ರು, ಅದನ್ನೂ ನಿಲ್ಲಿಸಿ ಸೀದಾ ಓಡಿ ಹೋದಂತೆ. ಊಟ ಮಾಡ್ತಾ ಇದ್ದವರು ಅದನ್ನು ಅರ್ಧಕ್ಕೆ ಬಿಟ್ಟು ಓಡಿದ್ರಂತೆ. ಲಿಂಬತ್ಯ ಪ್ರಮೃಜೋನ್ಯ ಅಂಜಂತ್ಯ ಕಾಶ್ಚಲೋಚನೆ ವ್ಯತ್ಯಸ್ತ್ರ ವಸ್ತ್ರಾಭರಣ ಕಾಶ್ಚಿತ್ ಕೃಷ್ಣಾಂತಿಕಮ್ಯು. ನೋಡಿ, ಇಷ್ಟರ ಮಟ್ಟಿಗೆ ಕೃಷ್ಣನಲ್ಲಿ ಭಕ್ತಿ ಅಂತೇಳಿ ಹೇಳಿದ್ರೆ ತಾವು ಉಡ್ತಕ್ಕಂತಹ ಬಟ್ಟೆಯನ್ನು ಕೂಡ ವ್ಯತ್ಯಾಸ ಮಾಡಿಕೊಂಡು ಓಡಿ ಹೋದ್ರಂತೆ ಕೃಷ್ಣನ ಆ ವೇಣುಗಾನವನ್ನು ಕೇಳಿ. ಉಡೋ ವಸ್ತ್ರವನ್ನ ಇದು ಮಾಡಿ ಅಂದರೆ ಉಡ್ಕೊಂಡ ವಸ್ತ್ರವನ್ನು ಹೊದ್ಕೊಂಡ್ರಂತೆ. ಹೊದ್ಕೊಳ್ಳೋ ವಸ್ತ್ರವನ್ನು ಉಟ್ಕೊಂಡು ಅರ್ಧಂಬರ್ಧವಾಗಿ ಆ ಕಣ್ಣಿಗೆ ಕಾಡಿಗೆಯನ್ನು ಅರ್ಧಂಬರ್ಧ ಬಿಟ್ಟು ಎಲ್ಲಿ ಕೃಷ್ಣ ಇದ್ದಾನೆ, ಕೃಷ್ಣನ ಸ್ವರ ಕೇಳ್ತಾ ಇದ್ದೆ ಅಂತೇಳಿ ಎಲ್ಲವನ್ನ ಅರ್ಧಕ್ಕೆ ಬಿಟ್ಟು 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 ಓಡಿ ಹೋದ್ರಂತೆ. ಆದರೆ ಅವರೆಲ್ಲರೂ ಕೂಡ ಮದುವೆ ಆಗಿರ್ತಕ್ಕಂಥ ಗೋಪಿಕಾಸ್ತ್ರೀಯರು, ಎಷ್ಟೋ ಜನ ಮದುವೆ ಆಗಿರ್ತಕ್ಕಂಥ ಗೋಪಿಕಾಸ್ತ್ರೀಯರು. ನಮಗೆಲ್ಲ ಪ್ರಶ್ನೆ ಬರ್ತದೆ, ಎಲ್ಲ ಶಾಸ್ತ್ರವನ್ನು ತೆಗೆದು ನೋಡಿದರೂ ಕೂಡ ಶಾಸ್ತ್ರ ಹೇಳೋದು ಒಂದನ್ನೇ, ನಾವು ದೇವರನ್ನು ಎಲ್ಲಿ ಕಾಣಬೇಕು? ನಮ್ಮ ಪತಿಯಲ್ಲೇ ದೇವರನ್ನು ಕಾಣಬೇಕು. ಪತಿಯನ್ನು ಬಿಟ್ಟು ಅವನು ಇನ್ಯಾರೇ ಆಗಿರಲಿ ಅವನಲ್ಲಿ ನಾವು ಅದನ್ನು ನೋಡಬಾರ್ದು. ಪತಿಯ ಆರಾಧನೆಯಿಂದಲೇ ದೇವರು ಸಂತೃಪ್ತನಾಗ್ತಾನೆ. ಪತಿಯಲ್ಲೇ ದೇವರನ್ನು ಕಂಡು ಪತಿಯಲ್ಲೇ ಸೇವನೆ ಮಾಡಿ ಆ ಪತಿಯಿಂದಾಗಿ ನಾವು ಮುಕ್ತಿಯನ್ನು ಪಡಿಬೇಕು ಅಂತ ಎಲ್ಲ ಶಾಸ್ತ್ರಗಳು ಸಾರಿ 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 ಹೇಳ್ತಾ ಇರಬೇಕಾದ್ರೆ, ಕೃಷ್ಣ ಅದು ಒಬ್ಬ ಪರಪುರುಷ. ಅವನು ಕೃಷ್ಣ. ನಿಮಗೆಲ್ಲ ಮದುವೆ ಆಗಿದೆ, ಗೋಪಿಕಾ ಸ್ತ್ರೀಯರಿಗೆಲ್ಲ ಮದುವೆ ಆಗಿದ್ದು ಕೃಷ್ಣ ಸಂಘಕ್ಕೋಸ್ಕರ ಅಂತೇಳಿ ಎಲ್ಲ ಪತಿಯ ಸೇವೆಯನ್ನು ಬಿಟ್ಟು, ಮಕ್ಕಳ ಸೇವೆಯನ್ನು ಬಿಟ್ಟು, ಅತ್ತೆ ಮಾವಂದರ ಸೇವೆಯನ್ನು ಬಿಟ್ಟು ಓಡಿ ಹೋದದ್ದು ಎಷ್ಟು ಸರಿ? ಇಲ್ಲಿ ಕೃಷ್ಣನಿಗೂ ಕೂಡ ಕಾಮನೆ ಬಂದಂಗಾಯ್ತಲ್ಲ, ಕೃಷ್ಣನಿಗೂ ಕೂಡ ದೋಷ ಬಂದಂಗಾಯ್ತಲ್ಲ. ಕೃಷ್ಣ ಯಾರನ್ನು ಸೇವನೆ ಮಾಡಿದಾಗಾಯಿತು? ಪರ ಸ್ತ್ರೀಯರನ್ನು ಸೇವನೆ ಮಾಡಿದಾಗಾಯ್ತಲ್ವಾ? ಇದು ಎಂತಹ ದೊಡ್ಡ ಅಪರಾಧ. ಶಾಸ್ತ್ರ ಹೇಳಿರ್ತಕ್ಕಂಥವ್ರಿಗೆ ತದ್ವಿರುದ್ಧವಾಗಿದೆ ಇದು ಗೋಪಿಕಾಸ್ತ್ರೀಯ ನಡ್ಕೊಂಡಿದ್ದು ಅಂತ ಹೇಳಿದರೆ ನೋಡಿ, ಕೃಷ್ಣನಿಗಾಗ ಎಷ್ಟು ವರ್ಷ ಗೊತ್ತುಂಟ? ಗೋಪಿಕಾಸ್ತ್ರೀಯರೆಲ್ಲ ಅವರೊಟ್ಟಿಗೆ ಬರಬೇಕು ಅಂತ ಅಂದ್ಕೊಂಡಾಗ ಕೃಷ್ಣನಿಗೆ 7ರಿಂದ 8 ವರ್ಷ ಅಂತ. 8 ವರ್ಷದ ಬಾಲಕ ಕೃಷ್ಣ. ಆ ವಯಸ್ಸಿನಲ್ಲಿ ಯಾವುದೇ ಮಕ್ಕಳಿಗಾಗಲಿ ಆ ಕಾಮನೆ ಬರಲಿಕ್ಕೆ ಸಾಧ್ಯ ಉಂಟಾ? ಕಾಮನೆ ಒಂದು ಲೇಪವು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣನ ಅವರನ್ನು ಬಯಸಿದ್ದಲ್ಲ, ಕೃಷ್ಣನ ಬಯಸಿ ಇವರು ಬಂದದ್ದು. ಅಷ್ಟಾದರೂ ಕೂಡ ಇವರಾದರೂ ಯಾಕೆ ಬಂದರು? ಇವರೆಲ್ಲ ಗೋಪಿ ನೋಡಿ. ಅದಕ್ಕೆ ಹೇಳ್ತಾರೆ, ಇಬ್ಬರು ಶ್ರೀ ಭೂ ಲಕ್ಷ್ಮೀದೇವಿ ಭೂದೇವಿ ಇದ್ದಾರಲ್ವ, ಇವರೇ ರುಕ್ಮಿಣೀ ದೇವಿ ಮತ್ತು ಸತ್ಯಭಾಮಿಯಾಗಿ ಅವತಾರವನ್ನು ಮಾಡ್ತಾರೆ. ಕೃಷ್ಣ ಯಾರ್ಯಾರೊಟ್ಟಿಗೆ ವಿಹಾರ ಮಾಡಿದ ಅನ್ನೋದಕ್ಕೆ ಒಂದು ಪ್ರಮಾಣ ಇದೆ. ಶ್ರೀಭೂ ಲಕ್ಷ್ಮೀ ಭೂದೇವಿ ಶ್ರೀದೇವಿ ಇವರಿಬ್ಬರೇನೆ ರುಕ್ಮಿಣಿ ಮತ್ತು ಸತ್ಯಭಾಮೆಯರು ಇವರು. ಮತ್ತು ಷಣ್ಮಹಿಷಿಯರು ಅಂತ ಹೇಳ್ತಾರೆ. ಯಾರ್ಯಾರು ಅಂತೇಳಿ ಹೇಳಿದ್ರೆ ಜಾಂಬವತಿ, ನೀಲ, ಭದ್ರ, ಮಿತ್ರವಿಂದ, ಕಾಲಿಂದಿ, ಲಕ್ಷಣ ಅಂತ ಹೇಳಿ ಇವರ ಆರಲ್ಲೂ ಕೂಡ ವಿಶೇಷವಾದ ಲಕ್ಷ್ಮೀದೇವಿಯ ಸನ್ನಿಧಾನ ಅನ್ನೋದು ಇರ್ತದೆ. ಅದರಿಂದಾಗಿ ಇವರೆಲ್ಲೂ ಕೂಡ ಅವನು ವಿಹಾರವನ್ನು ಮಾಡಿದ. ಅದರಿಂದಾಗಿ ಅದು ದೋಷ ಬರೋದಿಲ್ಲ. ಯಾಕೆಂತ ಹೇಳಿದ್ರೆ ಪರಮಾತ್ಮ ಲಕ್ಷ್ಮೀದೇವಿಯನ್ನು ಬಿಟ್ಟು ಇನ್ಯಾರೊಟ್ಟಿಗೂ ಸೇರೋದಿಲ್ಲ ಅಂದರೆ. ಇನ್ನು ಅಷ್ಟಲ್ಲದೇನೆ ಅವ್ನಿಗೆ ಇನ್ನೂ ಇದ್ದಾರಲ್ಲ 16,100 ಮಂದಿ ಹೆಂಡತಿಯರಿದ್ದಾರಲ್ಲ, ಅವರೊಟ್ಟಿಗೆ ಸೇರಿದ್ದಾನೆ ಅಂತ ಹೇಳಿದ್ರೆ ಅವ್ರು ಯಾರು ಹೆಂಗಸರೇ ಅಲ್ವಂತೆ. 16,100 ಜನ ಯಾರಿದ್ದಾರೆ ಅವ್ರು ಯಾರು ಹೆಂಗಸರೇ ಅಲ್ಲ. ಮತ್ತು ಯಾರವರು? ಪುರುಷರವರೆಲ್ಲ. ಯಾರು? ಅಗ್ನಿದೇವರ ಪುತ್ರರಂಥವರೆಲ್ಲ. ಅವರೆಲ್ಲ ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಮಾಡಿ ದೇವರ ಹತ್ರ ಒಂದು ವರವನ್ನು ಪಡ್ಕೊಂಡಿದ್ರಂತೆ. ನಾವೆಲ್ಲ ಕೃಷ್ಣನ ಸೇವೆಯನ್ನು ಮಾಡಬೇಕು, ನಾವೆಲ್ಲ ಸ್ತ್ರೀಯರಾಗಿ ಹುಟ್ಟಿ ಅವನ ಸೇವೆಯನ್ನು ಮಾಡಬೇಕು ಅಂತ ಹೇಳಿ. ಆದ್ದರಿಂದಾಗಿ ಅವರೆಲ್ಲ ಕೇಳಿಕೊಂಡಾಗ ನರಕಾಸುರನ ಬಂಧನದಲ್ಲಿ ನಾವಿದ್ದೇವೆ, ನಮ್ಮನ್ನು ಇನ್ಯಾರೂ ಕೂಡ ತಗೊಳ್ಳೋದಿಲ್ಲ, ನೀನೇ ನಮಗೆ ದಿಕ್ಕು ಅಂಥೇಳಿ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಅಂತೇಳಿ ಸ್ತೋತ್ರವನ್ನು ಮಾಡಿ ಕೃಷ್ಣ ನೀನೇ ನಮಗೆ ದಿಕ್ಕು ಅಂತ ಹೇಳಿದಾಗ ಕೃಷ್ಣ ಮೆಚ್ಚಿ ನಿಮ್ಮೆಲ್ಲರ ಪ್ರಾಣಿಗ್ರಹಣವನ್ನು ನಾನು ಮಾಡ್ತೇನೆ ಅಂತೇಳಿ ಅವರೆಲ್ಲರಲ್ಲೂ ಒಂದೊಂದು ರೂಪದಿಂದಾಗಿದ್ದುಕೊಂಡು 16,100 ಜನರನ್ನು ಕೂಡ ತಾನು ಸ್ವೀಕಾರ ಮಾಡ್ತಾನಂತೆ. ಅವರೆಲ್ಲರಲ್ಲೂ ಕೂಡ ಲಕ್ಷ್ಮೀದೇವಿಯ ಸನ್ನಿಧಾನ ಅನ್ನೋದು ಇದ್ದಾಗ ಮಾತ್ರ ಕೃಷ್ಣ ಅವರನ್ನು ಸ್ವೀಕಾರ ಮಾಡ್ತಾನಂತೆ. ಮತ್ತಿನ್ನೇನು? ಗೋಪಿಕಾ ಕನ್ಯೆಯರು ಅಂತ, ಅವರು ಪರಸ್ತ್ರೀಯರಲ್ಲ, ಅವರೆಲ್ಲ ಕನ್ಯೆಯರು. ಮತ್ತಿನ್ನೇರು? ಗೊಲ್ಲತಿಯರು, ಗೊಲ್ಲ ಸತಿಯರು ಅಂತ ಇದ್ದಾರಲ್ವಾ, ಗೊಲ್ಲ ಸತಿಯರು ಇವರು ಪರಸ್ತ್ರೀಯರು ಅಂತ.
ಈ ಗೊಲ್ಲಸತೆಯಲ್ಲಿ ಯಾರು ಪರಸ್ತ್ರೀಯರ ಮೇಲೆ ಪರ ಪುರುಷನನ್ನು ಹೋಗಬಾರ್ದು, ಅವರೆಲ್ಲ ಕೃಷ್ಣನ ಹೇಗೆ ನೋಡಿದ್ರು ಅಂತ ಹೇಳಿದ್ರೆ ಒಬ್ಬ ಜಾರ ಅಂತ ನೋಡಿದ್ರಂತೆ. ಹಾಗಿದ್ರಾಗಿ ಪರಸ್ತ್ರೀಯರ ಮೇಲೆ ಅವರು ಕೃಷ್ಣನನ್ನು ಸೇರಬಾರ್ದು. ಆದರೆ ಕೃಷ್ಣನ ಬಯಸಿ ಹೋಗ್ತಾ ಇದ್ದಾರೆ, ಇದು ಶಾಸ್ತ್ರ ವಿರುದ್ಧ ಅಲ್ವಾ ಅಂತ ಹೇಳಿದ್ರೆ ಅವರೆಲ್ಲರೂ ಕೂಡ ಅಪ್ಸರಸೆಯರು ಅಂತ ಹೇಳ್ತಾರೆ. ಅಪ್ಸರೆಯರು ಅವರಿಗೆ ನಿಯತ ಪತಿತ್ವ ಅನ್ನೋದಿಲ್ಲ ಅಂತ ಹೇಳ್ತಾರೆ. ಅಪ್ಸರರಿಗೆ ಹೇಗೆ ಅಂತ ಹೇಳಿದ್ರೆ ಅವರಿಗೆ ಯಾರು ಪತಿ ಅಲ್ಲ. ಅಪ್ಸರಿಗೆ ಪತಿ ಯಾರು ಅಂತ ಹೇಳಿದ್ರೆ ಪತಿ ಯಾರೂ ಇಲ್ಲ, ಇನ್ಯಾರು ಗತಿ ಅವರಿಗೆ? ದೇವರೇ ಗತಿ ಅಂತ ಅವರಿಗೆ, ದೇವರೊಬ್ಬನೇ ಗತಿ. ಅವರು ಇನ್ನೆಲ್ಲರ ಹತ್ರ ಇರ್ತಾರೆ, ಎಲ್ಲರೊಟ್ಟಿಗೆ ಕೂಡ ಸೇವೆ ಮಾಡ್ತಾ ಇರ್ತಾರೆ. ಆದರೆ ಅವರಿಗೆ ನಿಜವಾಗಿ ತಮ್ಮ ಪತಿ ಅಂತ ಅಂದ್ಕೊಳ್ಳೋದು ಯಾರನ್ನ? ದೇವರನ್ನು ಮಾತ್ರ. ಆ ಅಪ್ಸರಿಗಿರ್ತಕ್ಕಂಥ ಒಂದು ವರವೇನೇ ಅದು. ಅವರಿಗೆ ನಿಯತ ಪತಿತ್ವ ಅನ್ನೋದಿಲ್ಲ. ಅವರಿಗೆ ನಿಯತವಾದ ಪತಿ ಅಂತ ಹೇಳಿದ್ರೆ ಅವರು ಕೃಷ್ಣನನ್ನು ಯಾವ ರೀತಿಯಾಗಿ ಸೇವನೆ ಮಾಡಬೇಕು? ಕಾಮಾದಿ ಭಕ್ತಿಯಿಂದಾಗಿ, ಕಾಮದಿಂದ ಕೂಡಿದ ಭಕ್ತಿಯಿಂದಾಗಿ ಅವರ ದೇವರ ಸೇವೆಯನ್ನು ಮಾಡಿ ತಾವು ಮುಕ್ತಿಯನ್ನು ಪಡೆದುಕೊಳ್ತಾರೆ. ಆದ್ದರಿಂದಾಗಿ ಅಂತಹ ಅಪ್ಸರಾ ಸ್ತ್ರೀಯರಿಗೆ ನಿಯತಪತಿತ್ವ ಅನ್ನೋದಿಲ್ಲ. ಅದರಿಂದಾಗಿ ಅವರೆಲ್ಲರೂ ಕೂಡ ಕೃಷ್ಣನಿಂದ ಮುಕ್ತಿಯನ್ನು ಪಡೆದುಕೊಳ್ಬೇಕು ಅಂತ ಹೇಳಿ ಬಂದು ಕೃಷ್ಣನೊಟ್ಟಿಗೆ ಬಂದು ಕೃಷ್ಣನ ಸೇವೆಯನ್ನು ಮಾಡಿ ಕೃಷ್ಣನೊಟ್ಟಿಗೆ ವಿಹಾರವನ್ನು ಮಾಡಿ ಆಗ ಅವರು ಮುಕ್ತಿಯನ್ನು ಪಡೆದುಕೊಳ್ತಾರೆ. ಅದರಿಂದಾಗಿ ಅವರು ಯಾರಿಗೂ ಕೂಡ ಈ ದೋಷ ಅನ್ನೋದು ಇಲ್ಲ. ಆದ್ದರಿಂದಾಗಿ ಕೃಷ್ಣನು ಪರ ಸ್ತ್ರೀಯರನ್ನಾಗಲಿ ಆ ಗೋಪಿಕಾ ಸ್ತ್ರೀಯರು ಪರ ಪುರುಷರನ್ನಾಗಲಿ ಸೇವನೆ ಮಾಡಲಿಲ್ಲ. ಅದರಿಂದಾಗಿ ಅವರಿಗೆ ಯಾವ ದೋಷವೂ ಕೂಡ ಇಲ್ಲ ಅಂಥೇಳಿ ವ್ಯಾಖ್ಯಾನಕಾರರು ಹೇಳ್ತಾರೆ. ಮತ್ತಿನ್ನೇನು ಹಾಗೆ ಬಂದ್ರಲ್ಲ, ಅದಕ್ಕೆ ಎಷ್ಟೊಂದು ಕಡೆಯಲ್ಲಿ ಅಂತರ್ಗ್ರಹಗತ ಕಶ್ಚಿತ್ ಗೋಪ್ಯೋ ಲಬ್ಧ ವಿನಿರ್ಗಮಾಹ ಕೃಷ್ಣಂ ತದ್ಭಾವನಾಯುಕ್ತ ದಧ್ಯುರ್ಮೀಲಿತ ಲೋಚನಾಹ. ಎಷ್ಟೋ ಜನರಲ್ಲಿ ತುಂಬ ಅಡ್ಡ ಹಾಕಿದ್ರಂತೆ, ಗಂಡನೇ ಅಡ್ಡ ಬಂದು ನಿಂತ್ಕೊಂಡಿದ್ದರಿಂದಾಗಿ ಎಷ್ಟೋ ಜನರು ಕೂಡ ತುಂಬ ದುಃಖಪಟ್ಟು ಗೋಪಿಕಾ ಸ್ತ್ರೀಯರು ಮನೆಯಲ್ಲೇ ಕುತ್ಕೊಂಡು ಕೃಷ್ಣನನ್ನು ಧ್ಯಾನ ಮಾಡಿ ಅಲ್ಲೇ ಸುಮ್ಮನಾಗಿ ಕುತ್ಕೊಂಡಂತೆ. ಹೀಗೆ ಮತ್ತಿನ್ನೇನು ದುಸ್ಸಹ ಪ್ರೇಷ್ಠ ವಿರಹ ತೀವ್ರತಾಪ ಧೃತಾಶುಭಾಹ ಧ್ಯಾನ ಪ್ರಾಪ್ತ ಚ್ಯುತಾಶ್ಲೇಷ ನಿರ್ವೃತ್ತಿಯ ಕ್ಷೀಣಮಂಗಲಾಹ. ಅಲ್ಲಿ ಬಂದಿರತಕ್ಕಂಥ ಕೃಷ್ಣನ ನೋಡ್ಲಿಕ್ಕಾಗದೆ ಅವತ್ತು ಹುಣ್ಣಿಮೆ ಇದ್ದರೂ ಕೂಡ ಅಮಾವಾಸ್ಯೆ ಚಂದ್ರನಂತೆ ಆ ಗೋಪಿಕಾ ಸ್ತ್ರೀಯರ ಮುಖವೆಲ್ಲ ಬಾಡಿ ಹೋಗಿ ಮನೆಯಲ್ಲೇ ಕುತ್ಕೊಂಡು ದೇವರನ್ನು ಧ್ಯಾನ ಮಾಡಿದರು ಅಂತ ಹೇಳ್ತಾರೆ. ಅದನ್ನು ಬಂದಿರತಕ್ಕಂಥವನ್ನೆಲ್ಲ ಕಂಡ ಕೃಷ್ಣಂ ವಿದುಃ ಪರಕಾಂತಂ ನತು ಬ್ರಹ್ಮತಯಾ ಮುನೇ ಗುಣಪ್ರವಾಹೋ ಪರಮಃ ತಾಸಾಂ ಗುಣಧಿಯಾಂ ಕಥಂ. ಇಲ್ಲಿ ಶುಕಾಚಾರ್ಯ ಹೇಳ್ತಾ ಇದ್ದಾರೆ ಪರೀಕ್ಷಿತ ರಾಜರಿಗೆ. ಅದೇ ಆ ಪರೀಕ್ಷಿತ ರಾಜ ಅದನ್ನೇ ಪ್ರಶ್ನೆ ಮಾಡಿದ, ಹೇಗೆ ಇದೆಲ್ಲ ಕೂಡ್ತದೆ, ಅವರಿಗೆಲ್ಲ ಮುಕ್ತಿಯನ್ನು ಹೇಗೆ ಕೊಡ್ತಾನೆ ಕೃಷ್ಣ ಅಂತೇಳಿ ಹೇಳಿದ್ರೆ ಅದಕ್ಕೆ ಶುಕಾಚಾರ್ಯ ಹೇಳ್ತಾರೆ ಉಕ್ತಂ ಪುರಾಸ್ತಾದೇತತ್ತೇ ಚೈತ್ಯ ಸಿದ್ಧಿಂ ಯಥಾಗತಃ ದ್ವಿಷನ್ನ ಪಿರ್ಜೀಕೇಶಂ ಕಿಮುತಾಧೋಕ್ಷಜ ಪ್ರಿಯಾ. ನೋಡಿ, ಹಿಂದೆ ಶಿಶುಪಾಲನಿಗೂ ಕೂಡ ಮುಕ್ತಿಯನ್ನು ಕೊಟ್ಟರಂತೆ. ನೋಡಿ, ಮುಕ್ತಿ ಎನ್ನುವುದು ರಾಕ್ಷಸರಿಗೆ ಮುಕ್ತಿ ಯಾವುದು ಅಂತ ಹೇಳಿದ್ರೆ ಅಂಧಂತಮಸ್ಸು, ನಮ್ಮ ದೇವತೆಗಳಿಗೆ ಮುಕ್ತಿ ಯಾವುದು ಅಂತ ಹೇಳಿದ್ರೆ ಅದು ಮೋಕ್ಷ. ಈ ರಾಕ್ಷಸರಿಗೂ ಕೂಡ ಮುಕ್ತಿಯನ್ನು ಕೊಡ್ತಾನೆ ಪರಮಾತ್ಮ. ಎಂಥದ್ದು? ಅವರಿಗೆ ಯೋಗ್ಯವಾಗಿರ್ತಕ್ಕಂಥ ಅಂಧತಮಸ್ಸನ್ನು ಕೊಟ್ಟು ಅವರಿಗೆ ಮುಕ್ತಿಯನ್ನು ಕೊಡ್ತಾನೆ, ದೇವತೆಗಳಿಗೆ ಯೋಗ್ಯವಾಗಿರ್ತಕ್ಕಂಥ ಮೋಕ್ಷವನ್ನು ಕೊಟ್ಟು ಅವರಿಗೆ ಮುಕ್ತಿಯನ್ನು ಕೊಡ್ತಾನೆ. ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಇರೋದ್ರಿಂದಾಗಿ ಅವರು ಪರಪುರುಷನನ್ನು ಸೇವನೆ ಮಾಡಿದರೂ ಕೂಡ ಅವರು ನಿಯತವಾಗಿ ಸೇವನೆ ಮಾಡಿದ್ದಾರೆ, ಅದರಿಂದಾಗಿ ಅವರಿಗೆ ಮುಕ್ತಿಯನ್ನು ಕೊಡ್ತಾನೆ ಅಂತ. ಮತ್ತೆ ನೋಡಿ, ನೃಣಾಂ ನಿಶ್ರೇಯಸಾರ್ಥಾಯ ವ್ಯಕ್ತಿರ್ಭಗವತೋ ನೃಪ ಅವ್ಯಕ್ತಸ್ಯ ಪ್ರಮೇಯಸ್ಯ ನಿರ್ಗುಣಸ್ಯ ಗುಣಾತ್ಮನಃ. ಆಮೇಲೆ ಪರಮಾತ್ಮನಿಗೆ ಯಾರ ಅಪೇಕ್ಷೆ ಇಲ್ಲಂತೆ. ಪರಮಾತ್ಮ ಸಾಕ್ಷಾತ್ತಾಗಿ ಲಕ್ಷ್ಮೀದೇವಿಯನ್ನೇ ಅಪೇಕ್ಷೆ ಪಡೋದಿಲ್ಲ. ಯಾಕೆ? ಪರಮಾತ್ಮೆಯನ್ನು ಸ್ವರಮಣ, ತನ್ನಿಂದ ತನಗೆ ಆನಂದ, ಇನ್ನೊಬ್ಬರ ಅಪೇಕ್ಷೆಯಿಂದಾಗಿ ತಾನು ಸಂತೋಷವನ್ನು ಪಡಬೇಕು ಅನ್ನೋದು ಇಲ್ಲೇ ಇಲ್ಲ. ಪರಮಾತ್ಮನಿಗೆ ಯಾರ ಹಂಗೂ ಕೂಡ ಇಲ್ವಂತೆ. ಆದ್ದರಿಂದಾಗಿ ಲಕ್ಷ್ಮೀದೇವಿಯ ಹಂಗೆ ಇಲ್ಲದೆ ಇರತಕ್ಕಂಥ ಪರಮಾತ್ಮನಿಗೆ ಈ ಗೋಪಿಕಾ ಸ್ತ್ರೀಯರು ಬೇಕಾ? ಗೋಪಿಕಾ ಸ್ತ್ರೀಯರಿಂದ ಏನಾದರೂ ಆಗಬೇಕಾಗಿದೆಯಾ? ಇಲ್ಲ. ಆದರೂ ಕೂಡ ಅವರಿಗೆ ಮೋಕ್ಷವನ್ನು ಕೊಡಬೇಕು, ಅವರಿಗೆ ಮುಕ್ತಿಯನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದಾಗಿ ಮಾತ್ರ ಆ ವೇಣುಗಾನವನ್ನು ಮಾಡಿ ಅವರನ್ನು ಕರೆಸಿಕೊಂಡ ಅಂತ ಹೇಳ್ತಾ ಇದ್ದಾರೆ. ಮತ್ತಿನ್ನೇನು, ಅವರು ಯಾರ್ಯಾರು ಯಾವ ಯಾವ ರೀತಿಯಲ್ಲಿ ದೇವರನ್ನು ಆರಾಧನೆ ಮಾಡ್ತಾರೆ ಆ ರೀತಿಯಲ್ಲಿ ಪರಮಾತ್ಮ ಅವರಿಗೆ ಮುಕ್ತಿಯನ್ನು ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಬಂದಿದ್ದಾರೆ ಗೋಪಿಕಾ ಸ್ತ್ರೀಯರೆಲ್ಲ ಬಂದು ನಿಂತಿದ್ದಾರೆ, ಅವರನ್ನು ನೋಡ್ತಾನೆ ಕೃಷ್ಣ ಪರಮಾತ್ಮ. ತಾ ದೃಷ್ಟ್ವಾಂತಿಕ ಮಾಯಾತ ಭಗವನ್ ವ್ರಜಯೋಷಿತಃ ಅವದದ್ವದತಾಂ ಶ್ರೇಷ್ಠೋ ವಾಚಃ ಪಾಶೈರ್ವಿಮೋಹಯನ್. ಕೃಷ್ಣ ಮಾತಾಡೋದೇ ಬೇಡ, ವೇಣುಗಾನವನ್ನು ಮಾಡಿಯೇನೇ ಓಡೋಡಿ ಬಂದಿದ್ದಾರೆ ಎಲ್ಲ ಗೋಪಿಕಾ ಸ್ತ್ರೀಯರು. ಕೃಷ್ಣ ಮಾತಾಡಲಿಕ್ಕೆ ಆರಂಭ ಮಾಡಿದಂತೆ. ಎಲ್ಲ ಬಂದಿದ್ದಾರೆ, ಆ ಸ್ತ್ರೀಯರೆಲ್ಲ ಬಂದಿದ್ದಾರೆ. ಅವರನ್ನು ಕಂಡು ಕೃಷ್ಣ ಹೇಳ್ತಾನೆ, ಶ್ರೀ ಭಗವಾನ್ ವಾಚ ಸ್ವಾಗತಂ ವೋ ಮಹಾಭಾಗಾಃ ಪ್ರಿಯಂ ಕಿಂ ಕರವಾಣಿ ವಃ ವ್ರಜಸ್ಯ ನಾಮಯಂ ಕಚ್ಚಿತ್ ಧೃತಾಗಮನ ಕಾರಣಂ.
ತಾವೆಲ್ಲ ಬರಲಿ ಅಂತ ಹೇಳಿನೇ ವೇಣುಗಾನವನ್ನು ಮಾಡಿದ್ದಾನೆ ಕೃಷ್ಣ. ಆದರೂ ಕೂಡ ಗೋಪಿಕಾ ಸ್ತ್ರೀಯರ ಎಲ್ಲರ ಹತ್ರ ಕೇಳ್ತಾ ಇದ್ದಾನೆ, ಕಿಂ ಕರವಾಣಿ ವಹ, ಯಾತಕ್ಕೋಸ್ಕರ ಬಂದಿದ್ದೀರಿ ನೀವೆಲ್ಲ? ಏನು ಮಾಡ್ಬೇಕು ನಾನು? ನನ್ನ ನೋಡ್ಕೊಂಡು ಯಾಕೆ ಬಂದಿದ್ದೀರಿ ನೀವೆಲ್ಲ ಹೇಳಿ? ಎಷ್ಟೊಂದು ಕೆಲಸಗಳು, ಈ ತಡರಾತ್ರಿಯಲ್ಲಿ ಬಂದಿದ್ದೀರಿ, ಮನೆಯಲ್ಲಿ ಎಷ್ಟು ಕೆಲಸಗಳಿರ್ತವೆ, ಇದನ್ನೆಲ್ಲ ಬಿಟ್ಟು ಬಂದಿದ್ದೀರಿ, ಯಾಕೆ ಬಂದಿದ್ದೀರಿ ನೀವು ಅಂತ ಕೃಷ್ಣ ಪ್ರಶ್ನೆ ಮಾಡಿದ್ದಂತೆ. ರಜನ್ಯೇಶ ಘೋರ ರೂಪ ಘೋರ ಸತ್ವನಿವೇಶಿತ ಪ್ರತಿಯಾತ ವ್ರಜನ್ನೇಹಂ ಸ್ಥೇಯಂ ಸ್ತ್ರೀವಿಸ್ಸು ಮಧ್ಯಮ. ನೋಡಿ, ಇದು ಭಯಂಕರವಾಗಿರ್ತಕ್ಕಂತಹ ರಾತ್ರಿ, ಹುಣ್ಣಿಮೆ ರಾತ್ರಿ ಆಗಿದೆ. ಇಂಥ ಟೈಮಲ್ಲಿ ಇಲ್ಲೆಲ್ಲ ಇರಬಾರ್ದು. ಇಲ್ಲಿ ಕಾಡಿನ ಪ್ರಾಣಿಗಳೆಲ್ಲ ಓಡಾಡ್ತಾ ಇರ್ತವೆ, ಇಲ್ಲೆಲ್ಲ ನೀವು ಇರಬಾರ್ದು, ಹೋಗಿ ನಿಮ್ಮ ಗಂಡಂದ್ರೆ ಮನೆ ಸೇರ್ಕೊಳ್ಳಿ, ನಿಮ್ಮ ಮನೆ ಸೇರ್ಕೊಳ್ಳಿ, ಇಲ್ಲಿ ಬರಬಾರ್ದು, ಹೋಗಿ ಅಂತ ಹೇಳಿದಂತೆ ಕೃಷ್ಣ. ಯಾಕೆ? ಮಾತರ ಪಿತರ ಪುತ್ರ ಭ್ರಾತರ ಪತಯಶ್ಚವಃ ವಿಚಿನ್ವಂತೋಖ್ಯ ಪಶ್ಯಂತೋ ಮಾ ಕ್ರುದ್ಧಂ ಬಂಧು ಸಾಧ್ವವಂ. ನೋಡಿ ಸ್ತ್ರೀಯರೇ, ನೀವೆಲ್ಲ ಈ ನಡುರಾತ್ರಿಯಲ್ಲಿ ಬಂದ್ಬಿಟ್ಟಿದ್ದೀರಿ. ನಿಮಗೋಸ್ಕರ ಅಂತ ಮನೆಯಲ್ಲಿ ನಿಮ್ಮ ಗಂಡಂದಿರು, ಅತ್ತೆ, ಮಾವಂದಿರು, ಮಕ್ಕಳು ಎಲ್ಲರೂ ಹುಡುಕ್ತಾ ಇರ್ತಾರೆ. ಇದು ಸರಿಯಲ್ಲ, ಮೊದಲು ಹೋಗಿ, ಈ ರಾತ್ರಿ ಹೊತ್ತಿನಲ್ಲಿ ಬರಲೇಬಾರ್ದು, ಹೋಗಿ ಅಂತ ವಾಪಸ್ ಹೇಳುತ್ತಂತೆ. ತದ್ಯಾತಮಾಚಿರಂಗೋಷ್ಟಂ ಶುಶ್ರೂಷದ್ದಂಪತಿ ಸತೀಹಿ ಕ್ರಂದಂತಿ ವತ್ಸಾ ಬಾಲಾಶ್ಚ ತಾನ್ಪಾಯೇದ ದುಃಖ್ಯತಾ. ನೀವೆಲ್ಲ ಪತಿವ್ರತೆಯರಾಗಿದ್ದೀರಿ, ಗಂಡನಲ್ಲೇ ಆಸಕ್ತಿ ಇರಬೇಕು ನಿಮಗೆ. ಅದರಿಂದಾಗಿ ಗಂಡನ ಸೇವೆಯನ್ನು ಕಿಂಚಿತ್ತೂ ಬಿಡಬಾರ್ದು. ಇಂತಹ ಹುಣ್ಣಿಮೆಯ ದಿವಸದಲ್ಲಿ, ಇಂತಹ ಬೆಳದಿಂಗನ ಚಂದ್ರ ಇರ್ತಕ್ಕಂಥ ದಿವಸದಲ್ಲಿ ಗಂಡನನ್ನು, ಮಕ್ಕಳನ್ನು, ಅತ್ತೆ ಮಾವಂದಿರನ್ನೆಲ್ಲ ಬಿಟ್ಟು ಬಂದಿದ್ದೀರಲ್ಲ, ಇದು ಸರಿಯಲ್ಲ. ಬೇಗನೆ ಹೋಗಿ. ಎಲ್ಲ ಮಕ್ಕಳು ಅಳ್ತಾ ಇರ್ತಾರೆ, ನಿಮ್ಮ ಕರುಗಳು ಕೂಗ್ತಾ ಇರ್ತವೆ, ನಿಮ್ಮ ಗಂಡಂದರು ಹಾತೊರಿತಾ ಇರ್ತಾರೆ. ಇಂತಹ ಸಮಯದಲ್ಲಿ ಬಿಟ್ಟು ನಾನೇನೋ ವೇಣುಗಾನ ಮಾಡ್ತಾ ಇದ್ದೀನಿ ಅಂತ ಬಂದಿದ್ದೀರಲ್ಲ, ಸರಿಯಲ್ಲ, ಇದು ಬೇಗ ಹೊರಡಿ ನೀವೆಲ್ಲ ಅಂತ ಹೇಳಿದ್ರಂತೆ. ಮತ್ತು ಇನ್ನಷ್ಟೊಂದೇನೆ, ಯಾಕೆ ಪತಿವ್ರತೆಯರು ಅಂತ ಹೇಳಿದ್ರೆ ಸ್ತ್ರೀಯರು ಗಂಡನನ್ನು ಅಷ್ಟು ಆರಾಧನೆ ಮಾಡಬೇಕು, ಗಂಡನಿಂದಲೇ ಎಲ್ಲವನ್ನು ಪಡ್ಕೊಳ್ಬೇಕು ಅಂತೇಳಿ ಹೇಳಿದ್ರೆ, ಅದಕ್ಕೊಂದು ಪತಿವ್ರತೆಯ ಒಂದು ಕಥೆಯನ್ನು ಹೇಳ್ತಾರೆ. ಯಾರು ಅಂತ ಹೇಳಿದ್ರೆ, ಒಬ್ಬ ದೇವಶರ್ಮ ಅಂತ ಹೇಳಿ ಒಬ್ಬ ಬ್ರಾಹ್ಮಣ, ಅತ್ಯಂತ ತಪಸ್ಸನ್ನು ಮಾಡಿಕೊಂಡು ತುಂಬ ಸಿದ್ಧಿಯನ್ನು ಪಡ್ಕೊಂಡಿದ್ದಂತೆ. ಅವನು ವಸ್ತ್ರವನ್ನು, ಮಡಿ ವಸ್ತ್ರವನ್ನು ಅಲ್ಲಿ ಒಣಗಾಕಿರ್ತಾನೆ. ಅದನ್ನು ಪಕ್ಷಿಗಳೆಲ್ಲ ಬಂದು ಅದನ್ನು ತೆಗೆದುಕೊಂಡು ಹೋಗಿ ಆ ವಸ್ತ್ರದ ಮೇಲೆ ಎಲ್ಲ ಮಲಮೂತ್ರ ವಿಸರ್ಜನೆಗಳನ್ನೆಲ್ಲ ಮಾಡಿಬಿಡ್ತದಂತೆ. ಅವನಿಗೆ ಕೋಪ ಬರ್ತದೆ, ಹಿಂದೆ ಹೋಗ್ತಾನೆ, ಅದು ಕೋಪ ಬರ್ತದೆ. ಆ ಕೋಪವನ್ನು ತಡ್ಕೊಳ್ಳಾರ್ದೆ ಕೆಂಪು ಕಣ್ಣಿಂದಾಗಿ ಆ ಪಕ್ಷಿಗಳನ್ನು ನೋಡಿದ್ದಂತೆ. ಪಕ್ಷಿಗಳೆಲ್ಲ, ಆ ಹಾರಾಡ್ತಾ ಇದ್ದ ಪಕ್ಷಿಗಳೆಲ್ಲ ಭಸ್ಮವಾಗಿ ಅಲ್ಲೇ ಕೆಳಗೆ ಬಿದ್ದೋಯ್ದಂತೆ. ಇವನಿಗೆ ಸ್ವಲ್ಪ ಅಹಂಕಾರ ಬಂತು. ದೇವಶರ್ಮ, ನನ್ನ ತಪಸ್ಸು ಇಷ್ಟಿದೆ, ನಾನು ಕಣ್ಣಿಂದ ನೋಡಿದ್ರೆ ಸಾಕು ಪಕ್ಷಿಗಳೆಲ್ಲ ಸುಟ್ಟು ಹೋಗ್ತಾ ಇದೆ ಅಂತ ಹೇಳಿದ್ರೆ ನನ್ನ ತಪಸ್ಸು ಎಷ್ಟಿರಬಾರ್ದು ಅಂತೇಳಿ ತಪಸ್ಸನ್ನು ಅಲ್ಲಿಗೆ ನಿಲ್ಲಿಸಿದ್ನಂತೆ. ಯಾವತ್ತೇ ಆಗಲಿ, ನಾನು ಮಾಡಿದ ಫಲ ಕೊಟ್ಟಿದೆ ಅಂತ ಹೇಳಿದಾಗ ನಾವಲ್ಲೇ ನಿಲ್ಲಿಸ್ಬಿಡ್ತೀವಿ ಎಲ್ಲದನ್ನು. ನಾವು ಮಾಡಿದ ಕೆಲಸ ಆಯಿತು, ಅಲ್ಲಿಗೆ ನಿಲ್ಲಿಸ್ಬಿಡ್ತೀವಿ. ದೇವ್ರ ಸೇವೆ ಏನೋ ಮಾಡ್ತಾ ಇರ್ತೀವಿ, ಗುರುಗಳ ಸೇವೆ ಮಾಡ್ತಾ ಇರ್ತೀವಿ, ಅದರಿಂದ ಬೇಕಾದ ಫಲ ಸಿಕ್ಕ ಕೂಡಲೇ ಅದನ್ನು ನಾವು ಅಲ್ಲಿಗೆ ನಿಲ್ಲಿಸಿ ಮುಂದೆ ಹೋಗ್ಬಿಡ್ತೀವಿ. ಹಾಗೆ ಈ ದೇವಶರ್ಮನು ಕೂಡ ಮಾಡಿದ್ದಂತೆ. ಆ ನೋಡಿದ ನನ್ನ ಕಣ್ಣೋಟದಲ್ಲೇ ಹಕ್ಕಿಗಳು ಸುಟ್ಟೋಯ್ತು ಅಂತ ಹೇಳಿದ್ರೆ ನನಗೆ ಎಷ್ಟು ತಪಶಕ್ತಿ ಬಂದರೆ ಬೇಡ ಅಂತ ನಿಲ್ಲಿಸಿ, ಸರಿ ಭಿಕ್ಷಾಟನೆಗೆ ಅಂಥೇಳಿ ನಗರಕ್ಕೆ ಹೋಗ್ತಾನಂತೆ. ನಗರಕ್ಕೆ ಹೋದಾಗ ಅಲ್ಲಿ ಒಬ್ಬ ಪತಿವ್ರತೆ ಸ್ತ್ರೀ ಇರ್ತಾಳೆ. ಪತಿವ್ರತೆ ಸ್ತ್ರೀ ಹತ್ರ ಹೋಗಿ ಭವತಿ ಭಿಕ್ಷಾಂದೇಹಿ ಅಂತ ಬೇಡ್ತಾಳೆ. 2 ಸಲ 3 ಸಲ 5 ಸಲ ಬೇಡ್ತಾನಂತೆ, ಬರೋದೇ ಇಲ್ಲ ಅವಳು. ಅಲ್ಲಿ ಗಂಡನ ಸೇವೆಯನ್ನು ಮಾಡ್ತಾ ಇರ್ತಾಳೆ ಅವಳು, ಗಂಡನ ಸೇವೆಯನ್ನು ಮಾಡ್ತಾ ಇರ್ತಾಳೆ. ಇವನು ಕೋಪದಿಂದಾಗಿ, ನಾನಿಲ್ಲಿ ಬ್ರಾಹ್ಮಣ ಬಂದಿದ್ದೇನೆ, ಬಂದು ಇಷ್ಟೊತ್ತಾದರೂ ಕೂಡ ಬರ್ತಾ ಇಲ್ಲ, ನಾನು ಶಾಪವನ್ನು ಕೊಡ್ತೇನೆ ಅಂತ ಹೇಳಿದ್ದಂತೆ. ಅವಳು ಓಡೋಡಿ ಓಡೋಡಿ ಬರಲಿಲ್ಲ, ಹಾಗೆ ನಿಧಾನಕ್ಕೆ ಬಂದಂತೆ ಅವಳು ಪತಿವ್ರತೆ. ಆ ಸ್ತ್ರೀ ಬಂದು ಹೇಳಿದ್ದಂತೆ, ನೋಡು, ನಿನ್ನ ಕೋಪ, ನಿನ್ನ ಈ ಕೆಂಪು ಕಣ್ಣೆಲ್ಲ ನನ್ನನ್ನು ತೋರಿಸ್ಬೇಡ, ನಿಂದೇನಿದ್ರು ಕೂಡ ಆ ಪಕ್ಷಿಗಳಿಗೆ ತೋರಿಸ್ಕೋ, ಪಕ್ಷಿಗಳು ಸುಟ್ಟು ಭಸ್ಮ ಆಗುತ್ತೇನೋ, ನನಗೆ ಮಾತ್ರ ಏನೂ ಆಗೋದಿಲ್ಲ. ಯಾಕಂದರೆ ನನ್ನ ಗಂಡನ ರಕ್ಷೆ ಅನ್ನೋದು ನನ್ನ ಮೇಲಿದೆ. ನನಗೆ ನೀನು ಏನು ಕೆಂಪು ಕಣ್ಣಲ್ಲ, ಬೆಂಕಿಯನ್ನು ಹಚ್ಚಿದ್ರು ಕೂಡ ನಾನು ಸುಡೋದಿಲ್ಲ. ಅದಕ್ಕೆ ಅವನಿಗೆ ಗಾಬರಿ ಆಗೋಯ್ತಂತೆ. ಅಲ್ಲೆಲ್ಲೋ ನಡೆದ ಘಟನೆ ಇವಳಿಗೆ ಹೇಗೆ ಗೊತ್ತಾಯಿತು ಅಂತ ಅವಳಿಗೆ ಕಾಲಿಗೆ ಬಿದ್ದು ಕೇಳಿಕೊಂಡಾಗ, ನಾನೇನು ಮಾಡಿಲ್ಲ, ನಾನೇನು ದಿನನಿತ್ಯ ದೇವರಿಗೆ 1000 ಬಾರಿ ಸ್ತೋತ್ರವನ್ನೇನು ಹೇಳಲ್ಲ, ನಾನು ಮಾಡೋದೇನು, ನನ್ನ ವಿಹಿತ ಕರ್ತವ್ಯವನ್ನು ನಾನು ಮಾಡ್ತೇನೆ. ನನಗೇನು ಕರ್ತವ್ಯ ಶಾಸ್ತ್ರ ಹೇಳಿದೆ, ಪತಿಯ ಸೇವೆಯನ್ನು ಮಾಡ್ತಕ್ಕಂಥದ್ದು, ಅವನ ಸೇವೆಯನ್ನು ನಾನು ಮಾಡ್ತಾ ಇದ್ದೇನೆ. ಅದರಿಂದಾಗಿ ನನಗೆ ಈ ಅಪರೋಕ್ಷ ಜ್ಞಾನ ಎಲ್ಲ ಗೊತ್ತಾಗಿದೆ. ನಿನಗೇನು ನಡೀತು, ಹಿಂದಿಂದೇನು ನಡೀತು, ಮುಂದಿಂದೇನು ನಡೀತದೆ, ಅದನ್ನೆಲ್ಲ ಹೇಳ್ತಕ್ಕಂಥ ಸಾಮರ್ಥ್ಯ ಅನ್ನೋದು ನನ್ನ ಗಂಡನ ಸೇವೆಯಿಂದಾಗಿ, ಪತಿಯ ಆರಾಧನೆಯಿಂದಾಗಿ ಬಂದಿದ್ದೇ ಹೊರತು ಯಾವ ಒಂದು ವರ ಅಲ್ಲ ಇದು ಅಂತ ಹೇಳಿದ್ದೆ.
ಅಂದರೆ ಅಷ್ಟು ಪತಿವ್ರತೆಗಿರ್ತಕ್ಕಂತಹ ಶಕ್ತಿ ತನ್ನ ಗಂಡನಲ್ಲೇ ನಿರತಳಾಗಿ ಅವನ ಸೇವೆಯನ್ನು ಮಾಡಿದ್ಲು ಅಂತೇಳಿ ಹೇಳಿದ್ರೆ ಎಂತಹ ಶಕ್ತಿಯು ಕೂಡ ಅವಳಿಗೆ ದುರ್ಲಭವಲ್ಲ, ಸಿಕ್ಕೇ ಸಿಗ್ತದೆ ಅನ್ನೋದಕ್ಕೆ ಆ ಒಂದು ದೇವಶರ್ಮನ ಕಥೆ ಅನ್ನೋದು ಭಾಗವತ ಹೇಳ್ತದೆ. ಹೀಗೆ ಇಂತಹ ಸೇವೆಯನ್ನು ಮಾಡಬೇಕು ನೀವೆಲ್ಲ. ಇದನ್ನು ಬಿಟ್ಟು ನನ್ನ ಯಾವುದೋ ವೇಣುಗಾನವನ್ನು ಕೇಳಬೇಕು ಅಂತ ಬಂದಿದ್ದೀರಲ್ಲ, ಬೇಡಮ್ಮ, ಹೋಗಿ ಹೋಗಿ, ತಡೆ ಆಯಿತು. ಭರ್ತು ಶುಶ್ರೂಷಣಂ ಸ್ತ್ರೀಣಾಂ ಪರೋ ಧರ್ಮಖ್ಯಮಾಯಯ ತದ್ಬಂಧೂನಾಂ ಚ ಕಲ್ಯಾಣಂ ಪ್ರಜಾನಾಂ ಚ ಅನುಪೋಷಣಂ. ಅದೇ ಕೃಷ್ಣನು ಹೇಳ್ತಾ ಇದ್ದೇನೆ, ಭರ್ತು ಶುಶ್ರೂಷಣಂ ಸ್ತ್ರೀಣಾಂ ಧರ್ಮೋ ಹ್ಯಮಾಯಯ ಅಂತ. ಸ್ತ್ರೀಯರಿಗೆ ಯಾವುದು ಪರಮಧರ್ಮ ಯಾವುದು ಅಂತ ಹೇಳಿದ್ರೆ ಭರ್ತು ಶುಶ್ರೂಷಣಂ, ಪತಿಯ ಸೇವೆಯೇನೇ ಅತ್ಯಂತ ಪರಮಧರ್ಮ. ಅದನ್ನು ಬಿಟ್ಟು ಬಂದಿರತಕ್ಕಂಥದ್ದು ಸರಿಯಲ್ಲ. ದುಶ್ಶೀಲೋ ದುರ್ಭಗೋ ವೃದ್ಧೋ ಜಡೋ ರೋಗ್ಯಧನೋಪಿವ ಪತಿ ಸ್ತ್ರೀ ವಿರ್ನಹಾತವ್ಯೋ ಲೋಕೇ ಸುಭಿರಪಾತಕಿ. ನೋಡಿ, ಪತಿ ಎಂಥವನೇ ಆಗಿರಲಿ ಅವನನ್ನು ನಾವು ಸೇವೆ ಮಾಡಲೇಬೇಕಂತ. ಎಂಥವರಾಗಿದ್ದರೂ ಕೂಡ ಸೇವೆ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ದುಶ್ಶೀಲೋ, ಅವನು ಒಳ್ಳೆ ನಡತೆ ಇಲ್ಲ, ಆದರೂ ಕೂಡ ಅವನು ನಿನ್ನ ಪತಿ ಅಂಥೇಳಿ ಅವನಲ್ಲಿ ದೇವರನ್ನು ಕಂಡು ಸೇವೆಯನ್ನು ಮಾಡಬೇಕು. ಮತ್ತೇನೇನು, ದುರ್ಭಗೋ ವೃದ್ಧೋ, ದುರ್ಭಗೋ ತುಂಬ ಪಾಪ ಕೆಲಸವನ್ನು ಮಾಡ್ತಕ್ಕಂಥವನು, ಆದರೂ ಕೂಡ ಅವನನ್ನು ಸೇವೆ ಮಾಡಿಯೇ ನೀನು ಉತ್ತಮ ಲೋಕವನ್ನು ಹೊಂದಬೇಕು. ಮತ್ತಿನ್ನೇನು, ವೃದ್ಧೋ, ಕೆಲವೊಬ್ಬರಿಗೆ ವಯಸ್ಸಾದವ್ರನ್ನ ಕಟ್ಟಿ ಮದುವೆ ಮಾಡಿರ್ತಾರೆ, ಆದರೂ ಕೂಡ ಅವನು ವಯಸ್ಸಾಗಿದ್ದಾನೆ, ನೀನು ತರುಣದಲ್ಲಿದ್ದೀಯಾ ಅಂತ ಹೇಳಿ ಅವನನ್ನು ಬಿಡಬಾರ್ದಂತೆ, ಅವನನ್ನು ಸೇವೆ ಮಾಡಿಯೇ ನೀನು ಒಳ್ಳೆ ಪುಣ್ಯವನ್ನು ಸಂಪಾದನೆ ಮಾಡಬೇಕು. ಇನ್ನೇನು, ಜಡೋ ರೋಗ್ಯ ಧನೋಪಿವ, ಮೈ ತುಂಬ ರೋಗ ಇದೆ ಪತಿಗೆ, ಗಂಡನಿಗೆ, ಎಂತಹ ರೋಗ ರುಜಿನಗಳಿದ್ದರೂ ಕೂಡ ಅವನನ್ನು ಬಿಡಬಾರ್ದು. ಅವನನ್ನೇ ಸೇವೆ ಮಾಡಿದ್ರೇನೆ ನಿನಗೆ ಪುಣ್ಯ ಸಿಗ್ತದೆ, ನಿನಗೆ ಉತ್ತಮವಾಗಿರ್ತಕ್ಕಂಥ ಲೋಕ ಸಿಗಲಿಕ್ಕೆ ಸಾಧ್ಯ. ಮತ್ತಿನ್ನು ಅಧನೋಪಿವ, ಅವನ ಹತ್ರ ದುಡ್ಡಿಲ್ಲ ಕಾಸಿಲ್ಲ ಅಂದ ಮಾತ್ರಕ್ಕೇನೆ ಅವನನ್ನು ಸೇವೆ ಮಾಡದೇ ಇರಬಾರ್ದಮ್ಮ. ದುಡ್ಡಿಲ್ಲದೇ ಇದ್ದರೂ, ಹೊದ್ಕೊಳ್ಳಿಕ್ಕೆ ಬಟ್ಟೆಗಳಿಲ್ಲದೇ ಇದ್ದರೂ ಕೂಡ ಅವನನ್ನು ಆರಾಧನೆ ಮಾಡಿದರೆ ಮಾತ್ರ ನಿನಗೆ ಉತ್ತಮ ಲೋಕ ಬರಲಿಕ್ಕೆ ಸಾಧ್ಯ. ಪತಿ ಸ್ತ್ರೀಭಿರ್ನಹಾತವ್ಯೋ ಲೋಕೇ ಸುಭಿರಪಾತಕಿ. ಇದು ಇಷ್ಟು ಕಾರಣದಲ್ಲಿ ಯಾವುದೋ ಒಂದು ಕಾರಣ ಇದೆ, ಅವನು ವೃದ್ಧನಾಗಿದ್ದಾನೆ, ಅವನ ಹತ್ರ ದುಡ್ಡಿಲ್ಲ, ಅವನಂಥವನು ಇವನಂಥವನು, ಅವನಲ್ಲಿ ಅಂದ ಇಲ್ಲ, ಇವನಲ್ಲಿ ಚಂದ ಇಲ್ಲ, ಶಕ್ತಿ ಇಲ್ಲ ಅಂದ ಮಾತ್ರಕ್ಕೇನೆ ಗಂಡನ ಸೇವೆಯನ್ನು ಬಿಟ್ವಿ ಅಂತೇಳಿ ಹೇಳಿದ್ರೆ ನಿಮ್ಮ ಸ್ತ್ರೀ ಕುಲಕ್ಕೇನೆ ಲೋಕದ ಪ್ರಾಪ್ತಿ ಮುಕ್ತಿ ಅನ್ನೋದು ಸಿಗಲಿಕ್ಕೆ ಸಾಧ್ಯವೇನೇ ಇಲ್ಲ. ಅದರಿಂದಾಗಿ ಅಂತಹ ಗಂಡನ ಸೇವೆಯನ್ನು ಬಿಟ್ಟು ನೀವೆಲ್ಲ ಯಾಕೆ ಬಂದಿದ್ದೀರಿ? ಹೋಗಿ. ಅಸ್ವರ್ಗ್ಯವಯಶಸ್ಯಂ ಚ ಫಲ್ಗು ಕೃಚ್ಛ್ರಂ ಭಯಾವಹಂ ಜುಗುಪ್ಸಿತಂ ಚ ಸರ್ವತ್ರ ಔಪಪತ್ಯಂ ಕುಲಸ್ತ್ರೀಯಃ. ನೋಡಿ, ನಾನೊಬ್ಬ ಪರಪುರುಷ. ಈ ಪರಪುರುಷರ ಸಹವಾಸ ಅನ್ನೋದು ತುಂಬ ಭಯಜನಕ ಅಂತ. ಅಂದರೆ ನಾವು ಯಾವುದೇ ತಪ್ಪು ದಾರಿಯನ್ನು ಹಿಡಿದು ಪರರ ಹತ್ರ ಹೋದಾಗ ಪ್ರತಿ ಕ್ಷಣ ನಮಗೊಂದು ಭಯ ಕಾಡ್ತಾ ಇರ್ತದೆ. ಅಯ್ಯೋ, ನಾವು ಯಾವಾಗ ಸಿಕ್ಕಿ ಬೀಳ್ತೇವೋ, ಅಯ್ಯೋ ನಮ್ಗೆ ಯಾವಾಗ ಏನಾಗ್ತದೋ, ಅಯ್ಯೋ ನಮ್ಮನ್ನು ಯಾರು ನೋಡ್ತಾರೋ, ಏನು ಮಾಡ್ತಾರೋ ಎಂತಕ್ಕಂತಹ ಭಯಜನಕ. ನಾನೊಬ್ಬ ಪರಪುರುಷನಿದ್ದೇನೆ, ನನ್ನ ಹತ್ರ ಬಂದಿದ್ದೀರಲ್ಲ, ಇದು ನಿಮಗೆ ಭಯವನ್ನು ಉಂಟು ಮಾಡ್ತದೆ. ಅದೇ ಹೇಳ್ತಾ ಇದ್ದೇನೆ, ಔಪಪತ್ಯಂ ಜುಗುಪ್ಸಿತಂತು ಸರ್ವತ್ರ ಭಯಾವಹಂ, ಭಯವನ್ನು ತಂದು ಕೊಡ್ತದೆ ಹೇಳ್ತಾ ಇದ್ದೇನೆ, ಹೋಗಿ ಅಂತ ಹೇಳಿದಂತೆ. ಮತ್ತಿನ್ನೇನು, ಶ್ರವಣ ಅಲ್ಲ, ನನ್ನನ್ನು ಸೇವೆ ಮಾಡಿ ನೀವೆಲ್ಲ ಮುಕ್ತಿಯನ್ನು ಪಡಿಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ, ನನ್ನನ್ನು ನೀವು ನೇರವಾಗಿ ನನ್ನ ಅಂಗಸಂಗದಿಂದಾಗಿ ನಿಮಗೆ ಮುಕ್ತಿ ಅನ್ನೋದು ಸಿಗೋದಲ್ಲ. ಅದನ್ನೇ ಶ್ರವಣ ದರ್ಶನ ಧ್ಯಾನ ಮೈ ಭಾವೋನು ಕೀರ್ತನಂ ನಥತಾ ಸನ್ನಿಕರ್ಷೇಣ ಪ್ರತಿಯಾತ ತಥೋ ಗೃಹಾನ್. ಹೇಗೆ ನನ್ನನ್ನು ಸೇವೆ ಮಾಡಿ ಮುಕ್ತಿಯನ್ನು ಪಡಿಬೋದು ಅಂತ ಹೇಳಿದ್ರೆ ಶ್ರವಣಾತ್, ದೇವರ ನಾಮಗಳನ್ನು ಶ್ರವಣ ಮಾಡೋದ್ರಿಂದಾಗಿ, ದರ್ಶನಾತ್ ಧ್ಯಾನಾತ್, ಈ ರೀತಿಯಾಗಿ ಶ್ರವಣ ಮನನ ನಿಧಿಧ್ಯಾಸನಗಳಿಂದಾಗಿಯೇ ದೇವರನ್ನು ಸಂತೋಷಪಡಿಸಿ ಮುಕ್ತಿಯನ್ನು ಪಡೆದುಕೊಳ್ಳಲಿಕ್ಕೆ ಮಾರ್ಗ ಇರಬೇಕಾದರೆ ನನ್ನ ಅಂಗಸಂಗದಿಂದಾಗಿ ಮುಕ್ತಿ ಅನ್ನೋದು ಅಲ್ಲ. ಈ ರೀತಿಯಾಗಿ ಮನನ ನಿಧಿಧ್ಯಾಸನ ಶ್ರವಣದಿಂದಾಗಿ ಮುಕ್ತಿ ಅನ್ನೋದು ಅತ್ಯಂತ ಸುದುರ್ಲಭ ಅಂತ ಹೇಳಿದಂತೆ, ಅತ್ಯಂತ ಸಿಗ್ತದೆ, ಬೇಗ ಸಿಗ್ತದೆ ಅಂತ ಹೇಳಿದಂತೆ. ಇದನ್ನು ಕೇಳಿರ್ತಕ್ಕಂತಹ ಎಲ್ಲ ಗೋಪಿಕಾಸ್ತ್ರೀಯರಿಗೆ ದುಃಖ ಆಗ್ಲಿಕ್ಕೆ ಶುರುವಾಯಿತು. ಅಯ್ಯೋ, ಇಷ್ಟು ಆಸೆಯಿಂದ ಓಡಿ ಬಂದಿದ್ದೇವೆ, ಕೃಷ್ಣ ನೋಡಿದ್ರೆ ಹೀಗೆ ಹೇಳ್ತಾ ಇದ್ದಾನಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ನ್ಯಗ್ರತ್ಯ ವಕ್ರ ವನಜಾನ್ಯತಿಪಾತ ಶುಷ್ಯತ್ ಬಿಂಬಾಧರಾಣಿ ಚರಣೇನ ಮಹೀಂ ಲಿಖಂತ್ಯಃ ಅಸ್ತ್ರೈರುಪತ್ತಮ ಶಿವಿ ಕುಚ ಕುಂಕುಮಾನಿ ತಸ್ತುರ್ಮೃಜಂತ್ಯ ಉದ ದುಃಖ ಬರಾಸ್ಪತೂಷ್ಣೀಂ. ಕೃಷ್ಣ ಇಂತಹ ಮಾತುಗಳನ್ನು ಹೇಳಿದ್ದೇ ತಡ. ಯಾರೋ ಆಸೆಯಿಂದ ಏನೋ ಬಂದಿರ್ತಾರೆ, ಅವ್ರಿಗೆ ಧರ್ಮವನ್ನೆಲ್ಲ ಹೇಳಿ ತುಂಬ ದುಃಖ ಮಾಡಿಬಿಡೋರು. ಅವರೆಲ್ಲರಿಗೂ ಕೂಡ ಹಾಗೆ ಆಯ್ತಂತೆ.
ಧರ್ಮ ಸಂಕಟ ಅಂತೇಳಿ ಹೇಳ್ತಾರಲ್ವ, ಈ ಕಡೆ ಗಂಡನನ್ನು ಬಿಟ್ಟು ಬಂದಿದ್ದಾರೆ, ಎದುರಿಗೆ ನೋಡಿದ್ರೆ ಪರಮಾತ್ಮನಿದ್ದಾನೆ, ಇಲ್ಲಿ ಪರಮಾತ್ಮನೋ ಇಲ್ಲಿ ಗಂಡನೋ ಅಂತ ಧರ್ಮ ಸಂಕಟ ಅವರಿಗೆ ಹೀಗೆ ಎದುರಾಯ್ತಂತೆ. ಅದನ್ನೆಲ್ಲ ಕೇಳಿಸ್ಕೊಂಡು ಕೂಡಲೇ ಎಲ್ಲರೂ ತಲೆಯನ್ನು ತಗ್ಗಿಸಿದ್ರು, ಮೌನರಾಗೋದ್ರಂತೆ ಗೋಪಿಕಾಸ್ತ್ರೀಯರು. ಅದನ್ನೇ ಹೇಳ್ತಾ ಇದ್ದಾರೆ, ನ್ಯಕೃತ್ಯ ಅಂತ ಹೇಳಿದ್ರೆ ಕೆಳಗೆ ಮಾಡಿದ್ರಂತ ಮುಖವನ್ನು. ಮತ್ತೇನು ವಕ್ರವನಜ ನೆತಿತಾಪಶುಷ್ಯತ್ ಬಿಂಬಾಧರಾಣಿ ಚರಣೇನ ಮಹೀಂ ಲಿಖಂತ್ಯ. ತಮ್ಮ ಕಾಲಿಂದಾಗಿ ಏನೇನೋ ಗೀಚ್ಲಿಕ್ಕೆ ಶುರು ಮಾಡಿದಂತೆ ನೆಲದ ಮೇಲೆ. ಮತ್ತಿನ್ನೇನು ತಮ್ಮ ಕಣ್ಣಲ್ಲೆಲ್ಲ ನೀರು ತುಂಬಿಕೊಳ್ತಂತೆ, ಕಣ್ಣಲ್ಲೆಲ್ಲ ನೀರೆಲ್ಲ ತುಂಬಿಕೊಂಡು ಆ ಕಾಡಿಗೆ ಎಲ್ಲ ಒರೆಸಿ ಹೋಗಿ ತಮ್ಮ ಕುಚಗಳ ಮೇಲೆ ಬಿದ್ದು ಕೆಳಗೆ ಹೋಗಲಿಕ್ಕೆ ಶುರು ಆಯ್ತಂತೆ. ಅಷ್ಟು ಅಳ್ಳಿಕ್ಕೆ ಶುರು ಮಾಡಿದಂತೆ ಗೋಪಿಕಾಸ್ತ್ರೀಯರೆಲ್ಲ. ಪ್ರೇಷ್ಠಂ ಪ್ರಿಯೇತರಮಿವ ಪ್ರತಿಭಾಷಮಾಣಂ ಕೃಷ್ಣಂ ತದರ್ಥ ವಿನಿವರ್ತಿತ ಸರ್ವಕಾಮಾಃ ನೇತ್ರೇ ವಿಮೃಜ್ಯ ರುಜಿತೋಪಹತೆ ಸ್ಮ ಕಿಂಚಿತ್ ಸಂರಂಭ ಗದ್ಗದಗಿರೋ ಭ್ರುವತಾನುರಕ್ತಾಃ. ಎಲ್ಲರೂ ಕೂಡ ಕೃಷ್ಣನನ್ನು ಸೇರಬೇಕು, ಕೃಷ್ಣನ ಅಂಗಸಂಗವನ್ನು ಬಯಸಿ ಓಡೋಡಿ ಬಂದಿದ್ದಾರೆ. ಮನೆ ಮಠವನ್ನು ಎಲ್ಲವನ್ನು ಕೂಡ ಬಿಟ್ಟು ಬಂದಿದ್ದಾರಂತೆ. ಇಷ್ಟು ನಾವೆಲ್ಲವನ್ನು ಬಿಟ್ಟು ಬಂದಿದ್ದೇವೆ. ಗಂಡ ಮಕ್ಕಳು ಮತ್ತೆ ಮಾವ ತಂದೆ ತಾಯಿಗಳು ಕರುಗಳು ಎಲ್ಲವನ್ನ ಬಿಟ್ಟು ಬಂದ ನಮಗೆ ಕೃಷ್ಣ ಈ ರೀತಿಯಾಗಿ ಹೇಳೋದ? ಕೃಷ್ಣನಿಗೋಸ್ಕರ ಅಂತ ಎಲ್ಲವನ್ನು ಬಿಟ್ಟು ಬಂದರೆ ನಾವು ಕೃಷ್ಣ ಮಾತ್ರ ಯಾಕೆ ಬರ್ತಾ ಇದ್ದೀರಿ ಹೋಗಿ ಅಂತ ತಳ್ತಾ ಇದ್ದಾನಲ್ಲ, ಇದು ಎಂಥ ನ್ಯಾಯ ಅಂತೇಳಿ ಸ್ವಲ್ಪ ಕೋಪ ಬಂದಂತೆ. ಕಣ್ಣೀರನ್ನೆಲ್ಲ ಒರೆಸ್ಕೊಂಡ್ರಂತೆ. ಕೃಷ್ಣ ಹತ್ರ ಮಾತಾಡೇ ಬಿಡುವ. ಗೋಪ್ಯ ಊಚುಹು, ಗೋಪಿಕಾಸ್ತ್ರೀಯರೆಲ್ಲ ಮಾತಾಡಲಿಕ್ಕೆ ಆರಂಭ ಮಾಡಿದ್ರಂತೆ. ಏನು ಮೈವಂ ವಿಭೋರ್ಹತಿ ಭವಾನ್ ಗದಿತುಂ ನೃಶಂಸಂ ಸಂತ್ಯಜ್ಯ ಸರ್ವ ವಿಷಯಾಂಸ್ತವ ಪಾದಮೂಲಂ ಭಕ್ತ್ಯಾ ಭಜೇಮ ದುರವಗ್ರಹ ಮಾತ್ಯಜಾಸ್ಮಾನ್ ದೇವೋ ಯಥಾದಿ ಪುರುಷೋ ಭಜತೆ ಮುಮುಕ್ಷು. ಏನು ಹೇಳ್ತಾ ಇದೆಯಾ ಕೃಷ್ಣ ನೀನು? ಪ್ರಪಂಚದಲ್ಲಿರ್ತಕ್ಕಂತಹ ಎಲ್ಲ ಪ್ರಾಣಿಗಳು, ಎಲ್ಲ ಜೀವರು, ಎಲ್ಲ ದೇವತೆಗಳು, ಎಲ್ಲ ಗಂಧರ್ವರು, ಎಲ್ಲ ಋಷಿಗಳು ಕೂಡ ನಿನ್ನ ಪಾದದ ಮೂಲವನ್ನೇ ಭಜಿಸ್ತಾ ಇದ್ದಾರೆ. ನಿನ್ನ ಪಾದವನ್ನು ಒಮ್ಮೆ ಕಂಡ್ರೆ ಸಾಕು ಅಂತ ಕಾಯ್ತಾ ಇದ್ದಾರೆ. ನಿನ್ನ ಪಾದ ಸೇವೆ ಯಾವಾಗ ಸಿಗ್ತದೋ ಅಂತ ಪ್ರತಿ ಕ್ಷಣ ಪ್ರತಿ ನಿಮಿಷದಲ್ಲಿಯೂ ಕೂಡ ಕಾಯ್ತಾ ಇದ್ದಾರೆ. ಇಂತಹ ಪಾದ ಅನ್ನೋದು ನಮಗೆ ಸಿಗ್ತಾ ಇದೆ ಅಂತ ಅಂದಮೇಲೆ ನಾವು ನಿಮ್ಮ ಪಾದ ಸೇವೆಯನ್ನು ಬಿಟ್ಟು ಈ ಒಂದು ಜನ್ಮದಲ್ಲಿ ಮಾತ್ರ ಗಂಡನಾಗಿದ್ದಾನೆ, ಈ ಒಂದು ಜನ್ಮದಲ್ಲಿ ಮಾತ್ರ ಮಕ್ಕಳಾಗಿದ್ದಾರೆ, ಈ ಒಂದು ಜನ್ಮದಲ್ಲಿ ಮಾತ್ರ ಅತ್ತೆ ಮಾವಿಂದರಾಗಿದ್ದಾರೆ, ಇಂಥವರ ಸೇವೆಯನ್ನು ನಾವು ಮಾಡಬೇಕಾ? ಅನಾದಿ ಕಾಲದಲ್ಲಿ ಯಾವಾಗಲೂ ಕೂಡ ನಿನ್ನ ಪಾದವನ್ನೇ ಸೇವೆ ಮಾಡಲಿಕ್ಕೆ ನಾವು ಇಷ್ಟೆಲ್ಲ ಮಾಡೋದು ಯಾಕೆ? ನಿನ್ನ ಪಾದವನ್ನೇ ಸೇರಿಕೊಳ್ಬೇಕು ಅಂತ. ಅಂತಹ ನಿನ್ನ ಪಾದವೇ ನಮ್ಮ ಕಣ್ಣು ಮುಂದೆ ಇರಬೇಕಾದ್ರೆ ನಿನ್ನ ಪಾದವನ್ನು ಬಿಟ್ಟು ಈ ಜನ್ಮಕ್ಕೆ ಮಾತ್ರ ಸೀಮಿತರಾಗಿರ್ತಕ್ಕಂಥ ಇವರ ಸೇವೆಯನ್ನು ಮಾಡುವುದು ಎಷ್ಟು ಸರಿ? ಅದನ್ನೇ ಹೇಳ್ತಾ ಇದ್ದಾರೆ ವೇದವ್ಯಾಸರು. ಯತ್ಪತ್ಯ ಪತ್ಯ ಸಹೃದಾಮನುವೃತ್ತಿರಂಗ ಸ್ತ್ರೀಣಾಂ ಸ್ವಧರ್ಮ ಇತಿ ಧರ್ಮ ವಿದಾತ್ವಯೋಕ್ತಂ ಅಸ್ತೇವ ತತ್ತದಪಿ ದೇವವರೇ ತ್ವಯೀಶೇ ಪ್ರೇಷ್ಠೋ ಭವಾಂಸ್ತನುಭೃತಾಂ ಸುಹೃದಂತರಾತ್ಮ. ಹೌದು, ಕರೆಕ್ಟು, ನೀ ಹೇಳಿದ್ದೆಲ್ಲ ಸರಿಯೇ. ಏನು ಸ್ತ್ರೀಣಾಂ ಸ್ವಧರ್ಮ ಇತಿ ಧರ್ಮ ವಿದಾತ್ವಯೋಕ್ತಂ, ಏನು ಹೇಳಿದ್ದೆ? ಹೌದು, ನಮ್ಮ ಧರ್ಮ ಏನು? ಪತಿಯ ಸೇವೆಯನ್ನು ಮಾಡತಕ್ಕಂಥದ್ದು. ಹೌದು, ಅದು ನಮ್ಮ ಧರ್ಮ ಸರಿ. ಆದರೆ ಯಾಕೆ ಅಸ್ತೇವ ತತ್ತದಪಿ ದೇವವರೇ ತ್ವಯೀಶೇ ಪ್ರೇಷ್ಠೋ ಭವಾಂಸ್ತನುಭೃತಾಂ ಸುಹೃದಂತರಾತ್ಮ. ಅವರೆಲ್ಲರೂ ಕೂಡ ಈ ಜನ್ಮದಲ್ಲಿ ಅಷ್ಟೇ ಅಪ್ಪ. ನೀನು ಜನ್ಮಾಂತರದಲ್ಲಿ ಜನ್ಮಗಳಲ್ಲಿ ಮುಂದೆ ಬರ್ತಕ್ಕಂತಹ 1000 ಕೋಟಿ ಜನ್ಮಗಳಲ್ಲಿಯೂ ಕೂಡ ನೀನೊಬ್ಬನೇ. ಇವರು ಪ್ರತಿ ಜನ್ಮದಲ್ಲೂ ಕೂಡ ಬೇರೆ ಆಗ್ತಾರೆ. ನಿನ್ನ ಪಾದಗಳು ಯಾವತ್ತೂ ಒಂದೇ. ಎಷ್ಟೇ ಕಾಲ ಬರಲಿ, ಎಷ್ಟೇ ಕೋಟಿ ಜನ್ಮಗಳು ಬಂದರೂ ಕೂಡ ನಿನ್ನ ಪಾದದಿಂದಲೇ ನಮಗೆ ಮುಕ್ತಿ. ಇಂತಹ ಪಾದವನ್ನು ಆರಾಧನೆ ಮಾಡಲಿಕ್ಕೆ ಬಂದಿದ್ದೇವೆ ನಾವು. ಇದನ್ನು ಬಿಟ್ಟು ಕ್ಷಣಿಕ ಈ ಜನ್ಮದಲ್ಲಿ ಮಾತ್ರ ಗಂಡಂದಿರೋ ಮಾವಂದಿರೋ ಮಕ್ಕಳಾಗಿರ್ತಕ್ಕಂಥವ್ರನ್ನ ಸೇವೆ ಮಾಡು ಅಂತ ಹೇಳೋದು ಎಷ್ಟು ಸರಿ? ಕುರ್ವಂತಿ ಹಿ ತ್ವೈರತಿಂ ಕುಶಲಾಸ್ವ ಆತ್ಮನ್ ವಿದ್ಯಾ ಪ್ರಿಯೈ ಪತಿಸುಧಾ ವಿರಾರ್ತಿ ಕಿಂ ತನ್ನ ಪ್ರಸೀದ ವರದೇಶ್ವರ ಮಾಸ್ಮಚಿಂದ್ಯ ಆಶಾಂಧೃತ ತ್ವಯಿ ಪರಾಮರವಿಂದರೇಂದ್ರ. ನಮ್ಮ ಗಂಡಂದಿರು ಮಕ್ಕಳು ಅತ್ತೆ ಇವರೆಲ್ಲರೂ ಕೂಡ ಮುಖ್ಯರಲ್ಲ. ಮುಖ್ಯನಾಗಿರ್ತಕ್ಕಂಥವನು ನೀನೊಬ್ಬನೇ. ಇವರಿಂದ ನಮ್ಗೆ ಏನು ಸಿಗ್ತದೆ ಹೇಳು? ಇವರಿಂದ ನಮಗೇನು ಸಿಗ್ತದೆ? ಈ ಗಂಡಂದರಿಂದಾಗಲಿ ಅತ್ತೆ ಮಾವಿಂದರಿಂದಾಗಿ ಮಕ್ಕಳಿಂದಾಗಿ ಏನು ಸಿಗ್ತದೆ? ಕ್ಷಣಿಕ ಸುಖವೂ ಕೂಡ ಸಿಗೋದಿಲ್ಲ. ಏನೋ ನಮಗೊಂದು ಒಳ್ಳೆಯ ಕೆಲಸ ಮಾಡಿದ್ರು, ತುಂಬ ಸಂತೋಷವನ್ನು ಕೊಟ್ಟರು ಅಂತ ಅಂದ್ಕೊಳ್ಳಿಕ್ಕಿಲ್ಲ. ಮರುಕ್ಷಣವೇ ನಮಗೆ ಬೈತಾರೆ, ಮರುಕ್ಷಣವೇ ನಮಗೆ ಹೊಡಿತಾರೆ, ಮರುಕ್ಷಣವೇ ನಮಗೆ ಇನ್ನೊಂದೇನೋ ಕೆಲಸವನ್ನು ಹಚ್ತಾರೆ. ಇವರಿಂದ ನಮಗೆ ಬರೀ ದುಃಖವೇನೆ ನಮಗೆ ಇವರಿಂದ. ಆದರೆ ನಿನ್ನಿಂದ
ಯಾವಾಗಲೂ ಸಂತೋಷ, ಯಾವಾಗಲೂ ಆನಂದ, ಪ್ರತಿ ಕ್ಷಣದಲ್ಲಿಯೂ ಕೂಡ ಸಂತೋಷವನ್ನು ಕೊಡ್ತಕ್ಕಂತಹ ನಿನ್ನನ್ನು ಬಿಟ್ಟು, ನಿನ್ನ ಪಾದಕಮಲವನ್ನು ಬಿಟ್ಟು ಯಾವಾಗಲೂ ದುಃಖ ಕೊಡ್ತಕ್ಕಂತಹ ನಮ್ಮ ಗಂಡಂದಿರ ಹತ್ರ ನಾವು ಯಾಕೆ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ ನೋಡಿ. ಆಶಾಮೃತಾನ್ ತ್ವಯಿಮರ ಮರವಿಂದ ನೇತ್ರ. ಮತ್ತು ಮುಂದೆ ಚಿತ್ತಂ ಸುಖೇನ ಭವತಾಪಹೃತಂ ಗೃಹೇಶು ಎನ್ನಿರ್ವಿಶತ್ಯುತಕರಾವಪಿ ಗೃಹ್ಯ ಕೃತ್ಯೇ ಪಾದೌ ಪದನ್ನ ಚಲಸತ್ತವ ಪಾದ ಮೂಲಾತ್ ಯಾಮಃ ಕಥಂ ವ್ರಜಮಥೋ ಕರವಾಮ ಕಿಂಬಾ. ಹೀಗೆ ಆಯ್ತಾ? ಇಂತಹ ಒಂದು ನಿನ್ನ ಪಾದವನ್ನು ಬಿಟ್ಟು ಇಂತಹ ಗಂಡಿತರ ಸೇವೆಯನ್ನು ನಾವು ಮಾಡಬೇಕಾ? ನಮ್ಮ ಕೈಲಿ ಆಗೋದಿಲ್ಲ ಅಂತ ಹೇಳ್ತಾರೆ. ಚಿತ್ತಂ ಸಖೇನ ಭವದಾಪಹೃತಂ ಗೃಹೇಶು ಎನ್ನಿರ್ವಿಶತ್ಯುತಕರಾವಪಿ ಗೃಹ್ಯ ಕೃತ್ಯೇ ಪಾದೋ ಪದನ್ನ ಚಲಸತ್ತವ ಪಾದ ಮೂಲಾತ್ ಯಾಮಕ್ಕಥಂ ರಜಮಥೋ ಕರವಾಮ ಕಿಂಬಾ. ನೀನು ವೇಣುಗಾನವನ್ನು ಮಾಡ್ತಾ ಇದ್ದೀಯ ಅಂತ ಆದಮೇಲೆ, ಅಂತಹ ವೇಣುಗಾನವನ್ನು ಮಾಡ್ತಾ ಇದ್ದೀಯಾ ಅಂತೇಳಿ ಹೇಳಿದ್ರೆ ನೀನಿದ್ದೀಯಾ ಅಂತ ಅರ್ಥ. ನೀನಿದೆಯಾ ಅಂತಂದ ಮೇಲೆ ಕೃಷ್ಣ ನಮ್ಮ ಹತ್ರ ಇದ್ದಾಗ ನಮ್ಮ ಮನಸ್ಸಾಗಲಿ, ನಮ್ಮ ಅಂಗಾಂಗಗಳಾಗಲಿ, ಕೈಗಳಾಗಲಿ ಕೆಲಸ ಮಾಡಲಿಕ್ಕೆ ಹೋಗಲಿಕ್ಕೆ ಸಾಧ್ಯನಾ? ಇಲ್ಲಿ ಇಷ್ಟು ದಿನ 10 ದಿನ ಉತ್ಸವ ಆಗ್ತಾ ಇರುತ್ತೆ. 10 ದಿನ ಉತ್ಸವ ಬೇಕಾದ್ರೆ ನೀವೆಲ್ಲ ಪ್ರಶಾಂತವಾಗಿ ಮನೇಲಿ ಇರ್ಲಿಕ್ಕೆ ಸಾಧ್ಯನಾ? ಸಾಧ್ಯವೇ ಇಲ್ಲ. ಇಷ್ಟು ವೈಭವದಿಂದಾಗಿ ಪ್ರತಿನಿತ್ಯ ಒಂದೊಂದು ವಾಹನದಲ್ಲಿ ಕೃಷ್ಣ ರಾರಾಜಿಸ್ತಾ ಬರ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದನ್ನೆಲ್ಲ ಕಣ್ ತುಂಬಿಕೊಳ್ಬೇಕು ಅಂತ ಎಷ್ಟೇ ಕಷ್ಟ ಆಗಲಿ ಮನೆ ಕೆಲಸಗಳನ್ನೆಲ್ಲ ಬದಿಗಿಟ್ಟು ನಾವೆಲ್ಲ ಕೃಷ್ಣನನ್ನು ನೋಡಲಿಕ್ಕೆ ಅಂತ ಓಡಿ ಬರ್ತೇವೆ. ಇಷ್ಟು ದೇವರ ಒಂದು ಪ್ರತಿಮೆಯ ಉತ್ಸವವನ್ನು ನೋಡಲಿಕ್ಕೇನೆ ಹಾತೊರೆದು ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ನಾವು ಬರ್ತಾ ಇದ್ದೀವಿ ಅಂತಂದಮೇಲೆ, ಸಾಕ್ಷಾತ್ ಕೃಷ್ಣ ಗೋಕುಲದಲ್ಲಿ ವೇಣುಗಾನವನ್ನು ಮಾಡ್ತಾ ಇದ್ದೇನೆ ಅಂತಂದಮೇಲೆ ನಮ್ಮ ಕೆಲಸಗಳು ಓಡ್ತದಾ? ಪಾತ್ರೆಯನ್ನು ತೊಳಲಿಕ್ಕೆ ಆಗ್ತದಾ? ಅಡಿಗೆಯನ್ನು ಮಾಡಲಿಕ್ಕೆ ಆಗ್ತದಾ? ಗಂಡನ ಕಾಲು ಹೊತ್ತಲಿಕ್ಕೆ ಆಗ್ತದಾ? ಅಥವಾ ಬಡಿಸ್ಲಿಕ್ಕೆ ಆಗ್ತದಾ? ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಕೈಗೆ. ಆದ್ರಿಂದಾಗಿ ನೀವಿಲ್ಲಿ ಇದ್ದೀಯಾ ಅಂದಮೇಲೆ ನಮ್ಮ ಕೈಗಳು ಓಡೋದಿಲ್ಲಪ್ಪ. ನನಗೆ ಹೇಳಬೇಡ, ಬಿಟ್ಬಿಡು ನೀನು ಅಂತ ಹೇಳಿದ್ರು ನೋಡಿ. ಯಹ್ಕೆಂಬುಜಾಕ್ಷತವ ಪಾದ ತಲಂ ರಮಾಯ ತದ್ದಕ್ಷಣಂ ಕ್ವಚಿದರಣ್ಯ ಜನಪ್ರಿಯಸ್ಯ ಅಸ್ಮಾತ್ರ ಶತ್ರಭವದಿ ನಾಣ್ಯ ಸಮಕ್ಷಮಂಗ ಸ್ಥಾತುಂ ತ್ವಯಾ ವಿರಹಿತ ವರಯಾಮಯಾಮಃ. ಎಂಥದ್ದು ನಿನ್ನ ಪಾದ! ಲಕ್ಷ್ಮೀದೇವಿಯನ್ನು ನಿನ್ನ ಎದೆ ಮೇಲೆ, ತೊಡೆ ಮೇಲೆ ಇಟ್ಕೊಂಡಿದ್ದೀಯಾ. ಆದರೂ ಕೂಡ ಲಕ್ಷ್ಮೀದೇವಿ ಎಲ್ಲಿ ನೋಡ್ತಾ ಇರ್ತಾಳೆ ಗೊತ್ತಾ? ನಿನ್ನ ಪಾದವನ್ನೇ ನೋಡ್ತಾ ಇರ್ತಾಳೆ. ನೀನು ಲಕ್ಷ್ಮೀದೇವಿಯನ್ನು ವಕ್ಷಸ್ಥಳದಲ್ಲಿ ಎದೆ ಮೇಲೆ ಮಲಗಿಸಿಕೊಂಡು ತೊಡೆ ಮೇಲೆ ಕೂಡಿಸಿಕೊಂಡರೂ ಕೂಡ ಲಕ್ಷ್ಮೀದೇವಿಯು ಈಗಲೂ ಕೂಡ ನಿನ್ನ ಪಾದದಲ್ಲಿ, ಪಾದದ ಬೆರಳಿನಲ್ಲಿರ್ತಕ್ಕಂಥ ಉಗುರಿನಲ್ಲಿ, ಉಗುರಿನ ತುದಿಯಲ್ಲಿರ್ತಕ್ಕಂಥ ಗುಣಗಳನ್ನು ಎಣಿಸ್ಲಿಕ್ಕೇನೆ ಆಸೆ ಪಡ್ತಾ ಇದ್ದಾಳೆ. ಈಗ ಎಣಿಸ್ತಾನೆ ಇದ್ದಾಳೆ, ಅದು ಮುಗಿಯೋದೇ ಇಲ್ಲ. ಹೀಗೆ ಮಾಡ್ತಾ ಇದ್ದಾಳೆ ಲಕ್ಷ್ಮೀದೇವಿ. ಅಂತಹ ನಿನ್ನ ಪಾದವನ್ನು ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ದೀನಿ. ಎಷ್ಟು ಸರಿ. ತನ್ನ ಪ್ರಸೀದ ಬ್ರಿಜಿನಾರ್ದನ ತೇಂಘ್ರಿ ಮೂಲಂ ಪ್ರಾಪ್ತ ವಿಸರ್ಜವನಸ ತೌಪಾಸನಾಸಾಹ ತ್ವತ್ಸುಂದರ ಸ್ಮಿತ ನಿರೀಕ್ಷಣ ತೀವ್ರ ಕಾಮ ತಪ್ತಾತ್ಮನಾಂ ಪುರುಷ ಭೂಷಣ ದೇಹಿ ದಾಸ್ಯಂ. ಆಯ್ತು, ನಾವಿನ್ನ ವಾಪಸ್ ಹೋಗೋರಲ್ಲೇ ಅಲ್ಲ. ಎಲ್ಲ ಮನೆಯನ್ನು, ಮಠವನ್ನು ಎಲ್ಲರನ್ನ ತೊರೆದು ಬಂದುಬಿಟ್ಟಿದ್ದೇವೆ. ಯಾಕೆ? ನಿನ್ನ ಪಾದ ಸೇವೆಯನ್ನು ಮಾಡಬೇಕು, ನಿನ್ನೊಟ್ಟಿಗೆ ವಿಹಾರವನ್ನು ಮಾಡಬೇಕು, ನಿನ್ನೊಟ್ಟಿಗೆ ಕ್ಷಣಕಾಲವಾದರೂ ನಾವು ಕಳಿಬೇಕು ಅಂತ ಎಲ್ಲವನ್ನ ಬಿಟ್ಟು ಬಂದಾಯಿತು. ಪ್ರಾಪ್ತ ವಿಸೃಜ್ಯ ವಸತಿ ಸ್ತದುಪಾಸನಾಸಾಹ, ನಿನ್ನನ್ನು ಸೇವೆ ಮಾಡಬೇಕು ಅಂತ ಎಲ್ಲ ಬಿಟ್ಟು ಬಂದಿದ್ದೇವೆ ಅಂತ ಎಲ್ಲ ಗೋಪಿಕಾಸ್ತ್ರೀಯರು ಹೇಳಿದರು. ಮುಂದೆ ಶುಕಾಚಾರ್ಯ ಈ ರೀತಿಯಾಗಿ ಎಲ್ಲರೂ ಕೂಡ, ಆ ಗೋಪಿಕಾಸ್ತ್ರೀಯರೆಲ್ಲರೂ ಕೂಡ ಕೃಷ್ಣನ ಸ್ತೋತ್ರ ಮಾಡಿದ್ದನ್ನು ಕಂಡಾಗ ಕೃಷ್ಣ ಹೇಳ್ತಾನೆ, ತಾಭಿಸ್ಸಮೇತಾರಾಭಿರೇಷ್ಟಿತಃ ಪ್ರಿಯೇಕ್ಷಣೋತ್ಫುಲ್ಲಮುಖೀಭಿರಚ್ಯುತಃ ಉದಾರಃ ಸದ್ವಿಜಕುಂದದೀದಿತಿರ್ ವ್ಯರೋಚತೈನಾಂಕ ಇವೋಡು ಬೆರ್ವೃತಃ. ಆಯ್ತು, ಕೃಷ್ಣನಿಗೆ ಇನ್ನು ಮಾತೇ ಇಲ್ಲ. ಗೋಪಿಕಾಸ್ತ್ರೀಯರು ಇಷ್ಟೆಲ್ಲ ಹೇಳಿದ ಮೇಲೆ ಯಾರಾದರೂ ಒಂದು ಧರ್ಮವನ್ನು ಹೇಳಿದಾಗ, ಇಲ್ಲ ಆಚಾರ್ಯರು ಹಾಗೆ ಹೀಗೆ ಹಾಗೆ ಹೀಗೆ ಅಂತೇಳಿ ನಾವು ಹೇಗೋ ಆಚಾರ್ಯ ಹೇಳಿದ ಹಾಗೆ ಮಾಡಿಬಿಡ್ತೀವಲ್ಲ, ಹಾಗೆ ಆಯ್ತು ಕೃಷ್ಣನಿಗೂ ಕೂಡ. ಹಾಗಲ್ಲಪ್ಪ ಹೀಗೆ, ಹೀಗಲ್ಲಪ್ಪ ಹೀಗೆ. ಅಂತಹ ಲಕ್ಷ್ಮೀದೇವಿಯೇ ನಿನ್ನ ಪಾದವನ್ನು ಆರಾಧನೆ ಮಾಡಬೇಕಾದ್ರೆ ನಾವೆಷ್ಟು ಬಿಟ್ಬಿಡು ನಮ್ಮನ್ನ ಅಂತ ಹೇಳಿ ಒಳ್ಳೆ ಕೃಷ್ಣ ಸುಮ್ಮನಾಗ್ದಂತೆ. ಸರಿ, ಸುಮ್ಮನಾಗಿದ್ದೇ ತಡ. ಎಲ್ಲರೂ ಕೂಡ ಒಂದು ಕಮಲದ ಹೂವಿನ ಸುತ್ತ ಹೇಗೆ ಜೇನುಗಳೆಲ್ಲ, ದುಂಬಿಗಳೆಲ್ಲ ಸುತ್ತಾವೋ ಹಾಗೆ ಕೃಷ್ಣನ ಸುತ್ತುವರೆದು ಕೃಷ್ಣ ಅದು ಹೇಗೆ ಕಾಣ್ತಾ ಇದೆ ಅಂತೇಳಿ ಹೇಳಿದ್ರೆ, ಬೇರೋಚತನೈಕ ಇವೋಡು ಬೆರುತಃ.
ಚಂದ್ರನ ಸುತ್ತಲೂ ಕೂಡ ನಕ್ಷತ್ರಗಳು ಹೇಗೆ ಇದ್ದಾಗ ಹೇಗೆ ಕಾಣ್ತದೋ ಹಾಗೆ ಗೋಪಿಕಾಸ್ತ್ರೀಯರು ಕೃಷ್ಣನ ಸುತ್ತುವರೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏವಂ ಭಗವದ ಕೃಷ್ಣ ಲಬ್ಧಮಾನ ಮಹಾತ್ಮನಃ ಸ್ವಾತ್ಮಾನಂ ಮೇನಿರೇ ಸ್ತ್ರೀಣಾಂ ಮಾಲಿನ್ಯೋಭ್ಯಧಿಕಂ ಭುವಿ. ಇಷ್ಟಾದ್ಮೇಲೆ ಕೃಷ್ಣ ಎಷ್ಟು ಜನ ಗೋಪಿಕಾಸ್ತ್ರೀಯರು ಬಂದಿದ್ದಲ್ಲ ಅಷ್ಟೂ ಜನರಲ್ಲಿ ಕೂಡ ಒಂದೊಂದು ರೂಪವನ್ನು ತಾಳಿ ಅವರೆಲ್ಲರೂ ಕೂಡ ವಿಹಾರವನ್ನು ಮಾಡಿದಂತೆ ರಮಿಸಿದ್ದಂತೆ. ಇಷ್ಟಾದ್ಮೇಲೆ ಏನಾಯಿತು ಗೋಪಿಕಾಸ್ತ್ರೀಯರಿಗೆ? ಅಷ್ಟೇ ಹಾಗೆ ಹೇಳಿದ್ದಲ್ಲ, ಒಂದು ಸ್ವಲ್ಪ ನಾವೇನೋ ದೇವರ ಸೇವೆಯನ್ನು ಮಾಡಿ ಸ್ವಲ್ಪ ಕ್ಷಣಿಕದ ಫಲ ಸಿಕ್ಕಿದ್ದಂಗೆನೆ ನಾವೇ ಮಾಡಿದ್ವಿ ಅಂತಕ್ಕಂಥ ಭಾವನೆ ಬಂದ್ಬಿಡ್ತದೆ. ಅದನ್ನೇ ಗೋಪಿಕಾಸ್ತ್ರೀಯರಿಗೂ ಕೂಡ ಅದೇ ಬಂತು. ಏವಂ ಭಗವದ ಕೃಷ್ಣಾತ್ ಲಬ್ಧಮಾನ ಮಹಾತ್ಮನಃ ಸ್ವಾತ್ಮಾನಂ ಮೇನಿರೇ ಸ್ತ್ರೀಣಾಂ ಮಾಲಿನ್ಯೋಭ್ಯಧಿಕಂ ಭುವಿ. ಸ್ವಲ್ಪ ಪರಮಾತ್ಮನ ಒಂದು ಸೇವೆ ಸಿಗ್ತಾ ಇದ್ದಾಗಲೇ ಸಲಿಗೆ ಅವರಿಗೆಲ್ಲ ಸಿಕ್ಬಿಡ್ತದೆ. ಅವರೆಲ್ಲರ ತಲೆಯಲ್ಲಿ ಬಂದಿದ್ದಂತೆ ಇಡೀ ಪ್ರಪಂಚದಲ್ಲಿ ಕೃಷ್ಣನಿಗೆ ಅತ್ಯಂತ ಪ್ರೀತಿಪಾತ್ರರು ನಾವೇ, ನಮ್ಮೊಟ್ಟಿಗೆ ಕೃಷ್ಣ ಇದ್ದಾನೆ ಅಂತೇಳಿ ಹೇಳಿದ್ರೆ ಇನ್ಯಾವ ಸ್ತ್ರೀಯರು ಶ್ರೇಷ್ಠರಲ್ಲ, ನಾವೇ ಶ್ರೇಷ್ಠರು. ಕೃಷ್ಣ ನಮ್ಮೊಟ್ಟಿಗಿದ್ದಾನೆ ಅಂದ್ರೆ ನಾವೆಂಥ ಮಹಾತ್ಮರು ಅಂತ ಅನ್ಕೊಳ್ಳಿಕ್ಕೆ ಶುರು ಮಾಡಿದ್ರೆ ಅಂತ ಅವರೆಲ್ಲ. ತಾಸಾಂ ತತ್ಸೌ ಭಗವದಂ ವೀಕ್ಷಮಾನಂ ಚ ಕೇಶವಃ ಪ್ರಶಮಾಯ ಪ್ರಸಾದಾಯ ತತ್ರೈವ ಅಂತರಧೀಯತ. ಒಂದು ಸ್ವಲ್ಪ ಪರಮಾತ್ಮ ನಮ್ಗೆ ಏನೋ ಫಲವನ್ನು ಕೊಡಲಿಕ್ಕೆ ಇಲ್ಲ, ಅಹಂಕಾರ ಬಟ್ಟೆ ಬಿಡೋದು. ಏನೋ ಸ್ವಲ್ಪ ಮಾಡಿದ್ದೀವಿ ಅಂತ ಅನ್ಕೊಂಡು ನೋಡೋ ಎಷ್ಟು ಮಾಡಿದೆ ನಾನು, ಇಷ್ಟು ದಾನ ಮಾಡಿದೆ, ಅಷ್ಟು ಮಾಡಿದೆ, ಅದು ಮಾಡಿದೆ ಅಂತ ಅಂದ್ಕೊಂಡ್ವಿ ಅಂದರೆ ದೇವರು ಆ ಕ್ಷಣನೇ ಕಣ್ಮರೆ ಆಗ್ತೇನೆ ಅನ್ನೋದಕ್ಕೆ ಇದೇ ಉದಾಹರಣೆ. ಸ್ವಲ್ಪ ಕ್ಷಣಕಾಲ ಒಟ್ಟಿಗೆ ಇದ್ದಿದ್ದಕ್ಕೇನೆ ಗೋಪಿಕಾಸ್ತ್ರೀಯರೆಲ್ಲ ತುಂಬ ಒಂದು ಅಹಂಕಾರ ಪಟ್ಟರಂತೆ. ಅಹಂಕಾರ ಪಟ್ಟಿದ್ದಕ್ಕೆ ಪ್ರಶಮಾಯ ಪ್ರಸಾದಾಯ ತತ್ರೈವ ಅಂತರಧೀಯತ. ಆ ಕ್ಷಣದಲ್ಲಿ ಏನು ಕೃಷ್ಣ ಮಾಯ ಆಗಿಬಿಟ್ಟಂತೆ. ಅವ್ರು ಯಾವುದಕ್ಕೋಸ್ಕರ ಮಾಯ ಅಲ್ಲ, ಅವರಿಗೆ ಪರಮಾತ್ಮನ ಜ್ಞಾನವನ್ನು ಪ್ರಸಾದಾಯ ನಿಜವಾದ ಜ್ಞಾನವನ್ನು ತೋರಿಸೋದಕ್ಕೋಸ್ಕರವಾಗಿ ಪ್ರಶಮಾಯ ಪ್ರಸಾದಾಯ ತತ್ರೈವ ಅಂತರಧೀಯತ. ಅವರು ಕೃಷ್ಣ ಕಣ್ಮರೆಯಾಗಿದ್ದು ಕೂಡ ಅವ್ರಿಗೆ ಗೊತ್ತಾಗಲಿಲ್ಲ. ಅದನ್ನೇ ರಾಘವೇಂದ್ರ ಸ್ವಾಮಿಗಳು ಕೃಷ್ಣ ಚಾರಿತ್ರ ಮಂಜರಿಯಲ್ಲಿ ಹೇಳ್ತಾ ಇದ್ದಾರೆ. ಅಂತರ್ಧತ್ತೆ ಸ್ವತಾಸ ಮುದಹರಣ ಕೃತೆ ತ್ವೇಕಯ ಕ್ರೀಡಮಾನಃ ಸ್ವಸ್ಕಂಧಾರೋಹಣಾದ್ಯೈ ಪುನರಪಿ ವಿಹಿತೋ ಗರ್ಭಶಾಂತೆ ಮೃಗಾಕ್ಷ್ಯಾಃ ಖಿನ್ನಾನಾಂ ಗೋಪಿಕಾನಾಂ ಬಹುವಿಧ ನುತಿಭಿರ್ಯೋ ವಹನ್ ಪ್ರೀತಿಭಾವಿಃ ಪ್ರಾಪ್ತೋ ರಾಸೋತ್ಸವೇನ ನ್ಯರಮಯದ ಬಲ ಪ್ರಿಯತಾ ಮೇ ಹರಿಸ್ಸಹ. ರಾಘವೇಂದ್ರ ಸ್ವಾಮಿಗಳು ಕೃಷ್ಣನ ಸ್ತೋತ್ರ ಮಾಡ್ತಾ ಇದ್ದಾರೆ. ಎಂತಹ ಪರಮಾತ್ಮ ನಮ್ಮನ್ನು ಅನುಗ್ರಹ ಮಾಡಲಿ, ಎಂತಹ ಪರಮಾತ್ಮ ಹೇಗೆ ನಮ್ಮನ್ನು ಅನುಗ್ರಹ ಮಾಡಬೇಕು ಅಂತ ಆ ಕೃಷ್ಣ ಚಾರಿತ್ರ ಮಂಜರೆಯಲ್ಲಿ ಆ ವರ್ಣನೆ ಮಾಡ್ತಾ ಇದ್ದಾರೆ. ಹೇಗೆ ಗೋಪಿಕಾಸ್ತ್ರೀಯರೊಟ್ಟಿಗೆ ಕೃಷ್ಣ ಒಂದು ಕ್ಷಣ ಅನುಗ್ರಹ ಮಾಡಿದ್ದಕ್ಕಾಗಿ ತುಂಬ ಅಹಂಕಾರ ಪಟ್ಟು ಕೃಷ್ಣ ಕಣ್ಮರೆಯಾದ್ನಲ್ಲ, ವಾಪಸ್ ಪುನಃ ಅವರ ಕಣ್ಮರೆಯಾಗಿ ಅವರ ಅಹಂಕಾರವನ್ನು ನಾಶ ಮಾಡಿ ಅವರಿಗೆ ಹೇಗೆ ದರ್ಶನವನ್ನು ಕೊಟ್ಟನಲ್ಲ ಪರಮಾತ್ಮ, ಹಾಗೆ ನಮಗೂ ಕೂಡ ನಾವೇನೋ ಎತ್ಕಿಂಚಿತ್ ಮಾಡಲಿಕ್ಕೆ ಹೋಗಿ ಅಹಂಕಾರ ಬಂತು ಅಂತ ಹೇಳಿದ್ರೆ ಅಂತಹ ಅಹಂಕಾರವನ್ನು ನಾಶ ಮಾಡಿ ಅಂತಹ ಪರಮಾತ್ಮ ಪಾತುನಃ ನಮ್ಮನ್ನು ಕಾಪಾಡಲಿ, ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ರಾಘವೇಂದ್ರ ಸ್ವಾಮಿಗಳಿಗೆ ಹೇಳ್ಕೊಳ್ತಾ ಇದ್ದಾರೆ. ಇನ್ನು ಮುಂದಿನ ಅಧ್ಯಾಯದಲ್ಲಿ ಹಾಗೆ ಕೃಷ್ಣನ ಕಣ್ಮರೆ ಆಗಿದ್ದೇ ತಡ, ಕೃಷ್ಣನ ಪಡ್ಕೊಂಡಿದ್ದೇನೆ, ಕೃಷ್ಣ ವಾಸ್ತವಿಕವಾಗಿ ಬೇಡ ಅಂದಿದ್ದನ್ನು ಅಷ್ಟೆಲ್ಲ ಸ್ತೋತ್ರ ಮಾಡಿ ಹಾಗಲ್ಲಪ್ಪ ಹೀಗೆ, ಹೀಗಲ್ಲಪ್ಪ ಹಾಗೆ ಅಂತೆಲ್ಲ ಹೇಳಿ ಮಾಡಿ ಇದು ಒಂದು ಕ್ಷಣ ಎರಡು ಕ್ಷಣದಲ್ಲಿ ಕೃಷ್ಣ ಮಾಯ ಆಗೋದಲ್ಲ. ಯಾಕೆ ಮಾಯ ಆಗೋದಾ ಅವ್ರಿಗೆ ಗೊತ್ತೇ ಆಗಲಿಲ್ಲ. ನೋಡಿ ಅದನ್ನ ಹೇಳ್ತಾರೆ. ಗತ್ಯಾನುರಾಗ ಸ್ಮಿತರಂಜಿತಕ್ಷಿತೈ ಮನೋರಮಾಲಾಪ ವಿಹಾರ ವಿಭ್ರಮೈ ಆಕ್ಷಿಪ್ತ ಚಿತ್ತ ಪ್ರಮದಾರ ಮಾಪತೆ ತಾತಾ ವಿಜೇಷ್ಟ ಜಗ್ರಹಸ್ತದಾತ್ಮಿಕಾ. ಎಲ್ಲರೂ ಕೂಡ ಕೃಷ್ಣನ ಒಟ್ಟಿಗೆ ಇದ್ದಾನೆ, ನಾವು ಕೃಷ್ಣನೊಟ್ಟಿಗೆ ವಿಹಾರ ಮಾಡ್ತಾ ಇದ್ದೀವಿ ಅಂತೇಳಿ ಅಭೇದವನ್ನು ಚಿಂತನೆ ಮಾಡಲಿಕ್ಕೆ ಶುರು ಮಾಡಿದ್ರಂತೆ. ಈಗ ಸಾಮಾನ್ಯವಾಗಿ ಯಾರೋ ನಮ್ಮೊಟ್ಟಿಗೆ ತುಂಬ ಇದ್ದಾರೆ ಅಂತ, ಅಯ್ಯೋ ನಾನು ಬೇರೆ ಅಲ್ಲ ಅವನು ಬೇರೆ ಅಲ್ಲಪ್ಪ, ನಾವು ಹೇಳಿದ್ರೆ ಒಂದೇ, ನನ್ನ ಹೆಂಡತಿ ಹೇಳಿದರೆ ಒಂದೇ ಅಂತೇಳಿ ನಾವೆಲ್ಲ ಅಭೇದವನ್ನು ಹೇಳ್ತೇವೆ. ನನ್ನ ಹೆಂಡತಿ ಹೇಳಿದ್ಮೇಲೆ ಮುಗಿದೋಯ್ತು, ಅಥವಾ ನಾನು ಹೇಳಿದ್ರೆ ಅವಳು ಹೇಳಿದಾಗೆ ಅಂತ ಅಭೇದವನ್ನು ಚಿಂತನೆ ಮಾಡ್ತೀವಲ್ಲ, ಹಾಗೆ ಪರಮಾತ್ಮನಲ್ಲಿ ಒಂದು ಕ್ಷಣವೂ ಕೂಡ ಅಭೇದವನ್ನು ಚಿಂತನೆ ಮಾಡಬಾರ್ದಂತೆ. ಅವರೆಲ್ಲ ಹಾಗೆ ಚಿಂತನೆ ಮಾಡಲಿಕ್ಕೆ ಶುರು ಮಾಡಿದ್ದಂತೆ. ಕೃಷ್ಣ ನಮ್ಮೊಟ್ಟಿಗೆ ಇದ್ದಾನೆ, ನಮ್ಮಲ್ಲೇ ಇದ್ದಾನೆ, ನಾವೇ ಕೃಷ್ಣ ಅಂತ ಅನ್ಕೊಳ್ಳಿಕ್ಕೆ ಶುರು ಮಾಡಿಬಿಟ್ರು. ಇನ್ನು ಹಾಗೆ ತೇಲಾಡ್ತಾ ಇದ್ದಾರೆ. ಏನಾದ್ರು ಒಂದು ತುಂಬ ಆನಂದ ಪಟ್ಟಾಗ ಅದರ ಒಂದು ಭ್ರಮೆಯಲ್ಲೇ ನಾವು ಇನ್ನೂ ತೇಲಾಡ್ತಾ ಇರ್ತೀವಲ್ಲ, ಹಾಗೆ ನೋಡಿ ವಿಹಾರ ವಿಭ್ರಮೈಹಿ, ಇನ್ನು ವಿಹಾರ ನಮ್ಮೊಟ್ಟಿಗೆ ಇದ್ದಾನೆ ಅಂತ ಭ್ರಮೆಗೊಳ್ತಾ ಇದ್ದಾರಂತೆ. ನೋಡಿ ಗತಿಸ್ಮಿತ ಪ್ರೇಕ್ಷಣ ಭಾಷಣಾದಿಷು ಪ್ರಿಯಾ ಪ್ರಿಯಸ್ಯ ಪ್ರತಿರೂಢಮೂರ್ತಯಃ ಅಸಾವಹಂ ನಿತ್ಯ ಬಲಾಸ್ತದಾತ್ಮಿಕ ನವೇದಿಷು ಕೃಷ್ಣ ವಿಹಾರ ವಿಭ್ರಮ. ಇನ್ನೂ ನಮ್ಮೊಟ್ಟಿಗೆ ಕೃಷ್ಣ ಇದ್ದಾನೆ,
ಇನ್ನೂ ವಿಹಾರ ಮಾಡ್ತಾನೇ ಇದ್ದಾನೆ. ಎಲ್ಲಿಗೆ ಹೋಗ್ತಾನೆ ಕೃಷ್ಣ? ನಮಗೆ ಸಿಕ್ಕಾಯ್ತು, ನಮ್ಮನ್ನು ಬಿಟ್ಟು ಇನ್ಯಾರೊಟ್ಟಿಗೆ ಹೋಗಲ್ಲ ಕೃಷ್ಣ ಅಂತ ಹೇಳಿದ್ರಂತೆ. ನಮ್ಮನ್ನು ಬಿಟ್ಟು ಇನ್ಯಾರೊಟ್ಟಿಗೆ ಹೋಗಲ್ಲ ಕೃಷ್ಣ, ನಮಗೇ ಪ್ರೀತಿ ಪಾತ್ರ, ನಮ್ಮನ್ನೇ ಪ್ರೀತಿ ಮಾಡ್ತಾನೆ ಕೃಷ್ಣ ಅನ್ನೋ ವಿಭ್ರಮೈ, ಇನ್ನು ಭ್ರಮದಲ್ಲೇ ಮುಳುಗಾಡ್ತಾ ಇದ್ದಾರೆ. ಗಾಯಂತೆ ಉಚ್ಚೈರ ಮುಮೇವ ಸಂಗತ ವಿಚೇರುನ್ಮತ್ತಕವದ್ವರಾನ್ಮನಂ ಪಪ್ರಚ್ಚುರಾಕಾಶ ವದಂತರಂಬಹಿ ಭೂತೇಶು ಸಂತಂ ಪುರುಷಂ ವನಸ್ಪತೀಂ. ಎಲ್ಲರೂ ಕೂಡ ಹುಚ್ಚರಂತೆ ಮಾಡ್ತಾ ಇದ್ದಾರಂತೆ. ಈಗ ಏನಾದೊಂದು ನಮಗೆ ತುಂಬ ಬೇಕಾದ, ತುಂಬ ವರ್ಷಗಳಿಂದ ಕಾದಿರ್ತಕ್ಕಂಥ ಸಿಕ್ಕಾಗ ಕೆಲವೊಂದು ಹುಚ್ಚರಂತೆ ಆಡ್ಬಿಡ್ತೀವಲ್ಲ, ಹಾಗೆ ಗೋಪಿಕಾಸ್ತ್ರೀಯರೆಲ್ಲ ಹುಚ್ಚರಂತೆ ಆಡ್ಲಿಕ್ಕೆ ಶುರು ಮಾಡ್ತಾರೆ. ಹುಚ್ಚರಂತೆ ಆಡ್ತಾ ಆಡ್ತಾ ಇದ್ದಾಗಲೇ ಅವ್ರಿಗೆ ಅನುಭವ ಆಗ್ಲಿಕ್ಕೆ ಶುರು ಆಯಿತು, ಕೃಷ್ಣ ನಮ್ಮೊಟ್ಟಿಗಿಲ್ಲ. ಒಮ್ಮೆ ಕಣ್ಣು ತರದು ನೋಡ್ತಾರೆ, ಕೃಷ್ಣ ಇಲ್ಲ ನಮ್ಮೊಟ್ಟಿಗೆ, ಕಾಣ್ತಾ ಇಲ್ಲ ಕೃಷ್ಣ. ಒಂದೇ ಕ್ಷಣ ಎಷ್ಟು ಸಂತೋಷ ಇತ್ತೋ ಆ ಸಂತೋಷದ ಪ್ರಭಾವ ಅನ್ನೋದು ಒಂದೇ ಸಮಯ ಅಷ್ಟು ಕೆಳಗೆ ಬಿತ್ತಂತೆ. ನೋಡಿ, ಪಪ್ರಚ್ಚುರಾಗ ಎಷ್ಟರ ಮಟ್ಟಿಗೆ ಅಂತೇಳಿ ಹೇಳಿದ್ರೆ, ಹುಚ್ಚರು ಎಷ್ಟು ಮಟ್ಟಿಗೆ ಆಗೋದ್ರು ಕೃಷ್ಣ ಕಾಣಲಿಲ್ಲ ಅಂತ ಹೇಳಿದಾಗ, ಪಪ್ರಚ್ಚುರಾಕಾಶ ವದಂತರಂಬಹಿ ಭೂತೇಶು ಸಂತಂ ಪುರುಷಂ ವನಸ್ಪತಿ. ಆಕಾಶವನ್ನು, ಗಿಡಗಳನ್ನು, ಮರಗಳನ್ನು, ಪ್ರಾಣಿಗಳನ್ನು, ಭೂಮಿಯನ್ನು ಎಲ್ಲವನ್ನ ಕೇಳಲಿಕ್ಕೆ ಶುರು ಮಾಡಿದ್ರು. ಎಲ್ಲಿ ಕೃಷ್ಣ? ಕೃಷ್ಣ ಕಾಣ್ತಾ ಇಲ್ಲ, ಎಲ್ಲಿದ್ದಾನೆ ಕೃಷ್ಣ? ಕೃಷ್ಣ ಕೃಷ್ಣ ಅಂತ ಹುಡುಕ್ಲಿಕ್ಕೆ ಶುರು ಮಾಡಿದ್ರಂತೆ. ಅಷ್ಟು ಹುಚ್ಚರಾಗೋಗಿದ್ರಂತೆ. ದುಷ್ಟೋವ ಕಶ್ಚಿದಶ್ವತ್ಥ. ನೋಡಿ, ಯಾರ್ಯಾರನ್ನ ಕೇಳಿದ್ರು, ಯಾವ ಪ್ರಾಣಿಗಳನ್ನು ಕೇಳಿದ್ರು, ಯಾವ ವೃಕ್ಷಗಳನ್ನು, ಯಾವ ಹೂವಿನ ಗಿಡಗಳನ್ನೆಲ್ಲ ಕೇಳಿದ್ರು ಅಂತ ವೇದವ್ಯಾಸ ದೇವರು ಅದನ್ನು ಹೇಳ್ತಾ ಹೋಗ್ತಾರೆ. ದೃಷ್ಟೋವ ಕಶ್ಚಿದಶ್ವತ್ಥ ಲಕ್ಷಣ್ಯಗ್ರೋಧ ಕಿಂಶುಕ ನಂದ ಸೂನುರಿಹಾಗಾತ್ ಕಿಂ ಸಹ ಹಾಸಾವಲೋಕನೈ. ಅಲ್ಲೊಂದು ಅಶ್ವತ್ಥ ವೃಕ್ಷ ಇತ್ತಂತೆ. ಅಶ್ವತ್ಥ ವೃಕ್ಷವನ್ನು ಕೇಳಿದ್ರು, ಅಶ್ವತ್ಥ ಎಲ್ಲಿ ನಮ್ಮ ಕೃಷ್ಣ? ಇನ್ನೊಂದು ಮರ ಇತ್ತು, ಎಲ್ಲಿ ನನ್ನ ಕೃಷ್ಣ? ಆಲದ ಮರ ಇತ್ತು, ಎಲ್ಲಿ ನನ್ನ ಕೃಷ್ಣ? ಎಲ್ಲ ಮರಗಳಿತ್ತಂತೆ, ಎಲ್ಲಿ ಕೃಷ್ಣ, ಎಲ್ಲಿ ಕೃಷ್ಣ ಎಲ್ಲಿ ಅಂತ ಕೇಳಿದ್ರಂತೆ. ಮತ್ತಿನ್ನೇನನ್ನು ಇನ್ಯಾರ ಹತ್ರ ಕೇಳಿದ್ರು ಅಂತೇಳಿ ಹೇಳಿದ್ರೆ, ಹೂ ಗಿಡಗಳ ಹತ್ರ ಕೇಳಿದ್ರಂತೆ. ಕಚ್ಚಿತ್ ಕುರಭಾಷಾಶೋಕ ನಾಗ ಪುನ್ನಾಗ ಚಂಪಕ ರಾಮಾನುಜೋ ಮಾನಿನೀನ ದೋಗ್ಧಾನಂದಸ್ಸಿ ಚಾತ್ಮಜಃ. ಸಂಪಿಗೆ ಗಿಡಗಳಿತ್ತಂತೆ. ಸಂಪಿಗೆ ಗಿಡಗಳಿಂದ ಬಲರಾಮನ ತಮ್ಮ ನಮಗೆಲ್ಲ ಆನಂದವನ್ನು ಕೊಡ್ತಾ ಇದ್ದ, ಎಲ್ಲಿ ಮಾಯ ಆದರೂ ಗೊತ್ತಾಗ್ತಿಲ್ಲ, ದಯಮಾಡಿ ತಿಳಿಸ್ಕೊಡಿ ಅಂತ ಕೇಳಿದ್ರು. ಮತ್ತೆ ನೆಕ್ಸ್ಟ್ ಇನ್ಯಾರ ಕೇಳಿದ್ರು? ತುಳಸಿ ದೇವಿಯನ್ನ, ತುಳಸಿ ಗಿಡಕ್ಕೆ ಅಥವಾ ಕೇಳಿದ್ರಂತೆ. ಕಚ್ಚಿತ್ ತುಳಸಿ ಕಲ್ಯಾಣಿ ಗೋವಿಂದ ಚರಣ ಪ್ರಿಯೇ ಸಹತ್ವಾ ಲಿಕುಲೈರ್ಬಿಭ್ರತ ದೃಷ್ಟಸ್ಥೇತಿ ಪ್ರಿಯೋಚ್ಯುತಃ. ಯಾವಾಗಲೂ ಗೋವಿಂದನ ಪಾದವನ್ನೇ ಸೇರ್ತೀಯ ತುಳಸಿ ದೇವಿ ನೀನು, ದಯಮಾಡಿ ಎಲ್ಲಿದ್ದಾನೆ? ನಮಗೆ ಆನಂದವನ್ನು ಕೊಡ್ತಕ್ಕಂತಹ ಕೃಷ್ಣ ಪರಮಾತ್ಮ ಎಲ್ಲಿದ್ದಾನೆ? ದಯಮಾಡಿ ಹೇಳಮ್ಮ. ಯಾವಾಗಲೂ ಕೃಷ್ಣನ ಪಾದದ ಮೇಲೆ ಹೋಗಿ ಹೋಗಿ ಬೀಳ್ತೀಯ ನೀನು. ತುಳಸಿ ಹಾಗೆ ಅಲ್ವಾ, ಏನೇ ಮಾಡಿದ್ರು ಕೂಡ ಕಡೆಗೆ ಸೇರೋದಲ್ಲಿ ಕೃಷ್ಣನ ಪಾದದಲ್ಲಿ, ದೇವರ ಪಾದದಲ್ಲಿ. ಯಾವಾಗಲೂ ನೀನು ಬೇಕೋ ಬೇಡೋ ಏನು ಬೇಡ ಅಂದರೂ ನಿನ್ನನ್ನು ಭಕ್ತರು ಹೋಗಿ ಆ ದೇವರ ಪಾದದ ಮೇಲೆ ಹಾಕ್ತಾ ಇದ್ದಾರೆ. ತುಳಸಿ ದೇವಿ ದಯಮಾಡಿ ನಮ್ಮ ಕೃಷ್ಣ ಎಲ್ಲಿದ್ದಾನೆ ಹೇಳು. ಮಾಲತ್ಯದರ್ಶಿವ ಕಚ್ಚಿನ್ ಮಲ್ಲಿಕೆ ಜಾತಿ ಯೂತಿಕೆ ಪ್ರೀತಿಂಬೋ ಜಲಯನ್ಯಾತಃ ಕರಸ್ಪರ್ಶೇನ ಮಾಧವ. ಏ ಮಲ್ಲಿಗೆ ಗಿಡ, ಎಲ್ಲ ಅದನ್ನು ಹೇಳ್ತಾ ಇದ್ದಾರೆ. ಮಲ್ಲಿಗೆ ಗಿಡ, ಜಾಜಿ ಗಿಡ, ಕಾಡಲ್ಲಿದ್ದರೆ ಅದು ಕಾಡು ಮಲ್ಲಿಗೆ ಗಿಡಗಳೇ. ಕೃಷ್ಣ ನಿಮ್ಮನ್ನೆಲ್ಲ ಮುಟ್ಟುಕೊಂಡು ಹೋಗಿದ್ದಾನೆ, ನಮಗೆ ಗೊತ್ತಾಗ್ತಾ ಇದೆ. ಕೃಷ್ಣನ ಸ್ಪರ್ಶವನ್ನೆಲ್ಲ ನೀವು ಮಾಡಿದ್ದೀರಿ. ಕೃಷ್ಣ ಹೀಗೆ ಹೋಗ್ತಾ ಹೀಗೆ ಅನ್ಕೊಂಡು ಹೋಗ್ತಾನಲ್ಲ, ಹಾಗೆ ಆ ಕರಸ್ಪರ್ಶವನ್ನು, ಕರಸ್ಪರ್ಶೇನ ಮಾಧವ, ನೀವೆಲ್ಲ ಚೆನ್ನಾಗಿ ಅರಳಿ ಇಷ್ಟು ಶೋಭಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ ಗ್ಯಾರಂಟಿ ನಿಮಗೆಲ್ಲ ಕೃಷ್ಣನ ಕೈಯ ಸ್ಪರ್ಶ ಆಗಿದೆ. ಹೂಗಳು ಚೆನ್ನಾಗಿ ಅರಳ್ತವಂತೆ. ಯಾವಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಸೂರ್ಯನ ಕಿರಣಗಳು ಬಿದ್ದಾಗೋ, ಚೆನ್ನಾಗಿ ನೀರನ್ನು ಹಾಕಿದಾಗೋ, ಅಂತಹದ್ದು ದೇವರ ಸ್ಪರ್ಶ ಆದಾಗ ಇನ್ನೆಷ್ಟು ಚೆನ್ನಾಗಿ ಅರಳಬೇಡ. ಇಷ್ಟು ಚೆನ್ನಾಗಿ ಅರಳಿ ಶೋಭಿಸ್ತಾ ಇದ್ದೀರಿ ಅಂತಾದರೆ ನಿಮಗೆ ದೇವರ ಆ ಮಾಧವನ ಕರಸ್ಪರ್ಶ ಆಗಿದೆ. ದಯಮಾಡಿ ನಮಗೆ ಹೇಳಿ, ನಮಗೂ ಅವನ ಸ್ಪರ್ಶ ಬೇಕು, ನಮಗೆ ಸ್ಪರ್ಶ ಸಾಕಾಗ್ತಾ ಇಲ್ಲ, ಕೇಳ್ಕೊಂಡಂತೆ. ಚೂತ ಪ್ರಿಯಾಲಪನಸಾಸನ ಕೋವಿದಾರ ಜಂಬಕ್ಷ ಬಿಲ್ವ ಬಕುಲಾಂಬ್ರಕದಂಬನೀಪಾಹ ಎನ್ನೇ ಪರಾರ್ಥವ ವಿನೋಯ ಮುನೋಪಕೂಲಾಹ ಶಂಸಂತು ಕೃಷ್ಣ ಪದವೀಂ ರಹಿತಾತ್ಮನಾಮ್ನಃ. ಎಲ್ಲ ಗಿಡಗಳನ್ನು ಮತ್ತೆ ಪುನಃ ಕೇಳ್ತಾನೆ ಇದ್ದಾರಂತೆ. ಆಗ್ತಾ ಇಲ್ಲವಂತೆ. ದಯಮಾಡಿ ಎಲ್ಲಿದ್ದಾನೆ ಹೇಳಿ. ಕಿಂತೆ ಕೃತಂ ಶಿಧಿ ಶುಭಂ ಬತ ಕೇಶವಾಂಗ್ರಿ ಸ್ಪರ್ಶೋತ್ಸವೋತ್ಪುಲಕಿತಾಂಗರುಹೈರ್ವಿಭಾಸಿ ಅಪ್ಯಂಗ್ರಿ ಸಂಭವರುಕ್ರಮ ವಿಕ್ರಮತ್ವ ಅಹೋ ವರಾಹ ವಪುಷ ಪರಿರಂಭಣೇನ. ಭೂಮಿ ತಾಯಿ ಹತ್ರ ಕೇಳಲಿಕ್ಕೆ ಆರಂಭ ಮಾಡಿದರು. ಎಷ್ಟು ಪುಣ್ಯವಂತೆ ನೀವು ಭೂಮಿ, ನಾವೆಲ್ಲ ದೇವರ ಪಾದವನ್ನು ಒಂದು ಕ್ಷಣ ನೋಡಿದ್ರೆ ಸಾಕಪ್ಪ ಅಂತ ಕಾಯ್ತೀವಿ ನಾವೆಲ್ಲ. ಅಂತಹದ್ದು ಪ್ರತಿ ಕ್ಷಣದಲ್ಲೂ ಕೂಡ ಕೃಷ್ಣನ ಪಾದೆಯನ್ನು, ಆ ಪಾದದ ಮೇಲೆ ಇರ್ತಕ್ಕಂಥ ಶಂಖ, ಚಕ್ರ, ಗದ, ಪದ್ಮ, ವಜ್ರವನ್ನೆಲ್ಲ ಸದಾ ನಿನ್ನ ತಲೆಯ ಮೇಲೆ ಹೊತ್ತುಕೊಂಡು ತಿರುಗಾಡ್ತಾ ಇದ್ದೀವಿ.
ಎಷ್ಟು ಪುಣ್ಯವಂತ ಮನೆ ಅಂದರೆ ಯಾರ ಹತ್ರ ಒಂದು ಕೆಲಸ ಆಗಬೇಕಾದ್ರೆ ಮೊದಲು ಅವರನ್ನು ಹೊಗಳ್ತೀವಲ್ವ, ನಾವು ಹೊಗಳಿ ಕೆಲಸ ಮಾಡಿಸ್ಕೊಳ್ತೀವಲ್ಲ, ಹಾಗೆ ಎಲ್ಲ ಗಿಡಗಳ ಹತ್ರ ಕೂಡ ಗಿಡಗಳಿಗೆಲ್ಲ ಹೊಗಳಿದಿರುತ್ತೆ. ನೋಡಿ ನಿಮಗೆಲ್ಲ ಮಾಧವನಕರ ಸ್ಪರ್ಶ ಆಗಿದೆ, ದಯಮಾಡಿ ನಮ್ಮ ಚತ್ನ ಎಲ್ಲಿದ್ದಾರೆ. ಭೂಮಿ ತಾಯಿಗೂ ಕೂಡ ಅಷ್ಟೇ, ತುಳಸಿಗೂ ಹೊಗಳಿದ್ರು, ಯಾವಾಗಲೂ ಗೋವಿಂದನ ಪಾದವನ್ನು ಆರಾಧನೆ ಮಾಡ್ತೀನಿ, ದಯಮಾಡಿ ನಮ್ಮ ಕೃಷ್ಣ ಎಲ್ಲಿದ್ದಾನೆ ಹೇಳಿ. ಈಗ ಅದೇ ರೀತಿಯಾಗಿ ಭೂಮಿ ತಾಯಿಯನ್ನು ಕೂಡ ಕೇಳ್ತಾ ಇದ್ದಾರಂತೆ. ಭೂಮಿ ತಾಯಿಯನ್ನು ಕೂಡ ಕೇಳ್ತಾ ಇದ್ದಾರೆ, ಯಾವಾಗಲೂ ದೇವರ ಪಾದವನ್ನು ಹೊತ್ತಿಕೊಂಡು ತಲೆ ಮೇಲೆ ಇಟ್ಕೊಂಡು ತಿರುಗಾಡ್ತಾ ಇದ್ದೀಯಲ್ಲಮ್ಮ ಭೂಮಿ ತಾಯಿ, ಕೃಷ್ಣ ನಿನ್ನ ಮೇಲೆ ನಡೀತಾನೆ ಅಲ್ವಾ, ಎಲ್ಲಿದ್ದಾನೆ ನನ್ನ ಕೃಷ್ಣ ಹೇಳಿಬಿಡು ಅಂತ. ಬಾಹುಂ ಪ್ರಿಯಾಂಸ ಉಪದಾಯ ಗೃಹೀತ ಪದ್ಮೋ ರಾಮಾನುಜಸ್ತುಲಸಿಕಾಲಿ ಕುಲೈರ್ಮದಾಂದೈ ಅನ್ಯಮಾನ ಇಹ ವಸ್ತರವ ಪ್ರಣಾಮಂ ಕಿಂಬಾಭಿನಂದತಿ ಜನ್ ಪ್ರಣಯಾವಲೋಕೈ. ಆದರೆ ಸ್ವಲ್ಪ ದೂರ ಹೋಗ್ತಾ ಇದ್ದಾಗಲೇ ಅವ್ರಿಗೆ ಗೊತ್ತಾಯಿತು, ನಮ್ಮಲ್ಲಿ ಒಬ್ಬ ಗೋಪಿಕಾಸ್ತ್ರೀ ಕಾಣ್ತಾ ಇಲ್ಲ, ನಮ್ಮಲ್ಲಿ ಒಂದು ಗೋಪಿಕಾಸ್ತ್ರೀ ಕಾಣ್ತಾ ಇಲ್ಲ. ಹಾಗಿದ್ರೆ ಗೋಪಿಕಾಸ್ತ್ರೀ ಅವಳು ಕೃಷ್ಣನೊಟ್ಟಿಗೆ ಹೋಗಿದ್ದಾಳೆ. ಹೇಗೆ ಹೋಗಿದ್ದಾಳೆ ಅಂತ ಕೇಳ್ತಾ ಇದ್ದ ನೋಡಿ. ತನ್ನ ಕೈಗಳನ್ನು ತೋಳುಗಳನ್ನು ಅವಳ ಮೇಲೆ ಹಾಕಿಕೊಂಡು ಬಾಹುಂ ಪ್ರಿಯಾಂಸ ಉಪಧಾಯ, ಅವಳ ಮೇಲೆ ಕೈ ಇಟ್ಕೊಂಡು, ಒಂದು ಕೈಯಲ್ಲಿ ಗೃಹೀತ ಪದ್ಮ, ಹೀಗೆ ಅಲ್ವಾ, ಒಂದು ಕೈಯಲ್ಲಿ ಹೀಗೆ ಅಂದ್ಕೊಳ್ಳೋ, ಹೀಗೆ ಕೈಯನ್ನು ಹಾಕಿಕೊಂಡು ಒಂದು ಕೈಯಲ್ಲಿ ಪದ್ಮವನ್ನು ಹಿಡಿದುಕೊಂಡು ಪರಮಾತ್ಮ ಆನಂದದಿಂದ ಹೋಗ್ತಾರಲ್ಲ, ಹಾಗೆ ದಂಪತಿಗಳು ಹಾಗೆ ನೋಡಿ. ಬಾಹುಂ ಪ್ರಿಯಾಂಸ ಉಪಧಾಯ ಗೃಹೀತ ಪದ್ಮವನ್ನು ಹಿಡ್ಕೊಂಡಿದ್ದಾನೆ. ರಾಮಾನುಜಸ್ತುಲಸಿಕಾ ಕುಲೈರ್ಮದಾಂಧೈ, ವಿಹಾರ ಮಾಡ್ತಾ ಚೆನ್ನಾಗಿ ಮಾತಾಡ್ತಾ ಹೋಗ್ತಾ ಇದ್ದಾನೆ. ಕಮಲದ ಹೂವನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಮತ್ತಿನ್ನೇನು, ಅನ್ನೀಯಮಾನ ಇಹ ವಸ್ತರವ ಪ್ರಣಾಮಂ, ಅವ್ರ ಹತ್ರ ಕೇಳ್ಕೊಳ್ತಾ ಇರ್ತಾರೆ, ಇಂತಹ ಕೃಷ್ಣನನ್ನ ನೀವು ಸ್ಮರಣೆ ಮಾಡಿದ್ರೆ ನಿಮ್ಮನ್ನೆಲ್ಲ ನೋಡಿರ್ತಾನಲ್ಲ, ನಿಮ್ಮನ್ನೆಲ್ಲ ನೋಡಿದ್ದಾನೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಕೃಷ್ಣ ಯಾವ ಕಡೆ ಹೋಗ್ತಾ ಇದ್ದಾನೆ, ತಿಳಿಸಿಕೊಡಿ ಅಂತ ಹೇಳಿದ್ರು. ಪಶ್ಯತೆ ಹಲತಾ ಬಾಹೂನ್ಯಾಪ್ಯಶ್ಲಿಷ್ಟಾ ವನಸ್ಪತೆ ನೂನಂ ತತ್ಕರ್ಲ ಸ್ಪರ್ಶಾತ್ ಬಿಭ್ರತ್ಯುಲ್ಯಲ್ಪಕಾನ್ಯಹೋ. ಅದಕ್ಕೆ ಒಂದು ಗೋಪಿಕಾಸ್ತ್ರೀ ನೋಡಿದ್ಲಂತೆ. ನೋಡಿ 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 ಗೋಪಿಕಾಸ್ತ್ರೀಯರೇ ಎಲ್ಲರೂ ನೋಡಿ, ಇಲ್ಲಿ ಕೃಷ್ಣನ ಪಾದಗಳ ಚಿಹ್ನೆ ಕಾಣಿಸ್ತಾ ಉಂಟು. ಕೃಷ್ಣನ ಪಾದಗಳ ಚಿಹ್ನೆ ಅಲ್ಲ, ಒಂದು ಗೋಪಿಕಾಸ್ತ್ರೀಯರ ಪಾದಗಳ ಚಿಹ್ನೆ ಕೂಡ ಕಾಣಿಸ್ತಾ ಇದೆ. ಇದು ಕೃಷ್ಣನ ಪಾದಗಳ ಚಿಹ್ನೆ ಅಂತ ಹೇಗೆ ಗೊತ್ತಾಯಿತು? ಅದರ ಮೇಲೆ ಶಂಖ, ಚಕ್ರ, ಗದ, ಪದ್ಮ, ಅಂಕುಶ, ವಜ್ರ, ಇದೆಲ್ಲ ಕೃಷ್ಣ ಎಲ್ಲೆಲ್ಲಿ ಕಾಲಿಡ್ತಾನೋ ಅಲ್ಲೆಲ್ಲವೂ ಕೂಡ ಗದಾ, ಪದ್ಮ, ಶಂಖಾದಿಗಳ ಮುದ್ರೆ ಅನ್ನೋದಿದ್ದೇ ಇರ್ತದೆ. ಇಂತಹ ಪಾದಗಳು ಕಾಣಿಸ್ಲಿಕ್ಕೆ ಶುರುವಾಯಿತು. ಅದರ ಪಕ್ಕ ಒಂದು ಗೋಪಿಕಾಸ್ತ್ರೀಯ ಪಾದವು ಕೂಡ ಕಾಣಲಿಕ್ಕೆ ಶುರುವಾಯಿತು. ಅವರಿಗೆಲ್ಲ ದುಃಖ ಆಯಿತು. ಕೃಷ್ಣ ನಮ್ಮನ್ನೆಲ್ಲ ಬಿಟ್ಟು ಅವರನ್ನು ಕರ್ಕೊಂಡು ಹೋಗಿದ್ದಾನಲ್ಲ. ಒಂದು ಕಡೆಯಿಂದ ದುಃಖ, ಒಂದು ಕಡೆಯಿಂದ ಖುಷಿಯಾಯಿತು. ಸರಿ, ಕೃಷ್ಣನ ಪಾದಗಳ ಗುರುತಾದರೂ ಸಿಗ್ತಲ್ಲ, ಅನುಸರಿಸ್ಕೊಂಡು ಹೋಗೋಣಪ್ಪ, ಸಿಗ್ತಾನೆ ಕೃಷ್ಣ, ಎಲ್ಲಿಗೆ ಹೋಗ್ತಾನೆ ಬಿಡೋದೇ ಇಲ್ಲ ಅಂತೇಳಿ ಹೋದ್ರಂತೆ. ಆಮೇಲೆ ಏವಂ ಕೃಷ್ಣಂ ಪೃಚ್ಛಮಾನ ವೃಂದಾವನತರೋಂತದ ವ್ಯಚಕ್ಷಂತ ಮನೋದ್ದೇಶೆ ಪದಾನಿ ಪರಮಾತ್ಮನಃ. ಎಲ್ಲರ ಹತ್ರ ಅಷ್ಟೇ, ಆ ಬಳ್ಳಿಗಳ ಹತ್ರ, ಹೂಗಳ ಹತ್ರ, ಗಿಡಗಳ ಹತ್ರ, ಮರಗಳ ಹತ್ರ ಕೇಳ್ಕೊಂಡು 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 ಆ ಪರಮಾತ್ಮನ ಹೆಜ್ಜೆ ಗುರುತುಗಳನ್ನು ಕಂಡು ಅದನ್ನು ಹಿಂಬಾಲಿಸ್ತಾ ಹೋದ್ರಂತೆ. ಪದಾನಿ ವ್ಯಕ್ತಮೇತಾನಿ ನಂದ ಸುನೋರ್ ಮಹಾತ್ಮನಃ ಲಕ್ಷಂತೆ ಹಿ ಧ್ವಜಾಂಬೋಜ ವಜ್ರಾಂಕುಶಲತಾದಿಭಿಃ. ಆ ಪರಮಾತ್ಮನ ಪಾದ ತುಂಬ ಶಂಖಚಕ್ರಾದಿಗಳಿಂದ ಶೋಭಾಯಮಾನವಾಗಿದೆ. ಅಂತಹ ಪಾದವನ್ನು ಕಂಡು ಕೂಡಲೇ ಕಸ್ಯ ಪದಾನಿ ಚೈತಾನಿ, ಅದನ್ನು ಕಂಡು ಪರದಲ್ಲಿ ಒಂದು ಗೋಪಿಕಾಸ್ತ್ರೀಯ ಪಾದದ ಆ ಒಂದು ಗುರುತನ್ನು ಕೂಡ ಕಂಡ್ರಂತೆ. ಕಸ್ಯ ಪದಾನಿ ಚೈತಾನಿ ಯಾತಾಯಾನಂದ ಸೂನುರ ಅಂಸೆ ನಿಸ್ತ ಪ್ರಕೋಷ್ಠಾಯ ಕರಿಣ್ಯಾ ಕರಿಣಾ ಯಥಾ. ಯಾವುದಿದು ಕೃಷ್ಣನ ಪಕ್ಕದಲ್ಲಿರ್ತಕ್ಕಂತಹ ಒಂದು ಹೆಜ್ಜೆಗಳು? ಒಂದು ಗಂಡಾನೆ ಒಟ್ಟಿಗೆ ಹೆಣ್ಣಾನೆ ಹೋದಾಗಿದ್ದೀಯಲ್ಲ ಅಂಥವರೆಲ್ಲ ಯೋಚನೆ ಮಾಡಿ. ಹಾಗೆ ಅಲ್ವಾ, ನಾವಿಲ್ಲ ಅಂತೇಳಿ ಹೇಳಿದ್ರೆ ಅಲ್ಲಿ ಏನು ಯೋಚನೆ ಮಾಡ್ತೀವಿ ನಾವು. ಆದರೆ ಇನ್ನೊಂದು ಯಾವುದೋ ಒಂದು ವ್ಯತಿರಿಕ್ತ ಉದಾಹರಣೆಯನ್ನು ಕೊಡ್ತೇವೆ, ನಾವಿದ್ರೆ ಮಾತ್ರ ಒಳ್ಳೆಯ ಉದಾಹರಣೆಯನ್ನು ಕೊಡ್ತೇವೆ. ಹಾಗೆ ಇಲ್ಲಿ ಕರಿಣ್ಯಾ ಕರಿಣಾ ತಥ, ಯಾವುದೋ ಒಂದು ಗಂಡನೊಟ್ಟಿಗೆ ಹೆಣ್ಣಾನೆ ಹೋದಾಗಿದೆಯಲ್ಲ ಅಂತೆಲ್ಲ ಅವರೆಲ್ಲ ಚಿಂತನೆ ಮಾಡಲಿಕ್ಕೆ ಶುರು ಮಾಡಿದ್ರಂತೆ. ಅನಯಾರಾಧಿತೋ ನೂನಂ ಭಗವಾನ್ ಹರಿರೀಶ್ವರ ಎನ್ನೋ ವಿಹಾಯ ಗೋವಿಂದ ಪ್ರೀತೋ ಯಾಮನ ಯದ್ರುಹ. ಹಾಗಿದ್ರೆ ನಮಗೆಲ್ಲ ಸಿಗದೇ ಇರತಕ್ಕಂಥ ಭಾಗ್ಯ ಇವಳಿಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಖಂಡಿತ ಪೂರ್ವಜನ್ಮದಲ್ಲಿ ಇವಳು ತುಂಬ ದೇವರ ಸೇವೆಯನ್ನು, ತುಂಬ ಪುಣ್ಯವನ್ನು ಮಾಡಿದ್ದಾಳೆ. ಅದರಿಂದಾಗಿ ಅವಳಿಗೆ ಮಾತ್ರ ಸಿಕ್ಕಿದ್ದಾನೆ ಪರಮಾತ್ಮ ಅಂಥೇಳಿ ಎಲ್ಲೋ ಒಂದು ಕಡೆ ದುಃಖ ಪಟ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ತಸ್ಯ ಅಮೂನಿನ ಕ್ಷೋಭಂ ಕುರ್ವಂತ್ಯುಚ್ಚೈ ಪದಾನಿಯತ್ ಏಕಾಪಹೃತ್ಯ ಗೋಪೀನಾಂ ರಹೋ ಭುಕ್ತೇಚ್ಯುತಾಧರಂ. ಅದನ್ನು ನೋಡಿ ಅವರಿಗೆಲ್ಲ ತುಂಬ ದುಃಖ ಆಗ್ತಾ ಇದೆ. ಆ ಕೃಷ್ಣನ ಅಧರವನ್ನು
ಅವಳೇ ಎಲ್ಲ ಸ್ವೀಕಾರ ಮಾಡಿಬಿಟ್ಲ. ನಮಗೆ ಸಿಗಲೇ ಇಲ್ವಲ್ಲ ಆ ಕೃಷ್ಣನ ಅಧರ. ಹಾಗೆ ತುಂಬ ದುಃಖದಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ನಲಕ್ಷಂತೆ ಪದಾನ್ಯತ್ರ ತಸ್ಯ ನೂನಂ ತೃಣಾಂಕುರೈಃ ಖಿದ್ಯತ್ ಸುಜಾತಾಂಘ್ರಿತಲಾನ್ ಮುನಿನ್ಯೇ ಪ್ರೇಯಸಿ ಪ್ರಿಯ. ಸ್ವಲ್ಪ ಮುಂದೆ ಹೋಗ್ತಾರೆ. ಹೆಜ್ಜೆ ಗುರುತುಗಳು ತುಂಬ ಎರಡು ಕೃಷ್ಣನ ಮಾತ್ರ ಹೆಜ್ಜೆ ಗುರುತುಗಳು ಕಾಣಲಿಕ್ಕೆ ಶುರು ಆಯಿತು. ಆ ಗೋಪಿಗೆ ಕಾಣಲಿಕ್ಕೆ ಶುರು ಆಗಲಿಲ್ಲ. ಕೃಷ್ಣನ ಹೆಜ್ಜೆ ಗುರುತುಗಳು ಹೇಗೆ ಕಾಣ್ತಾ ಇದೆ? ಒತ್ತಿದಾಗಿ ಕಾಣ್ತಾ ಇದೆ. ಭಾರದಿಂದ ಒತ್ತಿದಾಗ ಹೇಗೆ ಅಚ್ಚು ಮೂಡ್ತದಲ್ಲ ಹಾಗೆ ಕಾಣಲಿಕ್ಕೆ ಶುರು ಆಯ್ತಂತೆ. ಅವರಿಗೆ ಇನ್ನೂ ಬೇಜಾರಾಗ್ಲಿಕ್ಕೆ ಶುರು ಆಯಿತು. ಇಷ್ಟೊತ್ತಾದರೆ ಒಟ್ಟಿಗೆ ನಡ್ಕೊಂಡು ಹೋಗೋದು ಸರಿ, ಇನ್ನು ಒತ್ತಿ ಕಾಣಿಸ್ತಾ ಇದೆ, ಬರೀ ಕೃಷ್ಣನ ಮಾತ್ರ ಕಾಣಿಸ್ತಾ ಇದೆ. ಏನು ಮಾಡಿರ್ಬೋದು? ಅತ್ರಾವರೋಪಿತ ಕಾಂತ ಪುಷ್ಪ ಹೇತೋರ್ ಮಹಾತ್ಮನ. ಅವಳನ್ನ ಎತ್ಕೊಂಡಿದ್ದಾನೆ ಕೃಷ್ಣ ಅಂತ ಚಿಂತನೆ ಮಾಡಿದ್ರು. ಕೃಷ್ಣ ಅವಳನ್ನು ಎತ್ಕೊಂಡು ಕರ್ಕೊಂಡು ಹೋದ ಇಲ್ಲಿಂದ ಅಂತೇಳಿ ಗಟ್ಟಿಯಾಗಿ ಒತ್ತಿದ ಪಾದಗಳು ಅವಳ ಪಾದಗಳಿಲ್ಲ ನೋಡಿ. ಅತ್ರ ಅವರೋಪಿತ, ಇಲ್ಲಿಂದ ಎತ್ಕೊಂಡಿದ್ದಾನೆ. ಕಾಂತ ಪುಷ್ಪ ಹೇತೋರ್ ಮಹಾತ್ಮನ. ಓ, ಹಾಗಿದ್ರೆ ಇಲ್ಲಿಂದ ಎತ್ಕೊಂಡು ಅಲ್ಲಿವರೆಗೆ ಹೋಗಿದ್ದಾನೆ, ಅದನ್ನೇ ಚಿಂತನೆ ಮಾಡ್ತಾರೆ. ಕೇಶಪ್ರಸಾದಂ ತೊತ್ರ ಕಾಮಿನ್ಯಾ ಕಾಮಿನಾಕೃತಂ ತಾನಿ ಚೂಡಯತಾ ಕಾಂತ ಮುಪವಿಷ್ಟಮಿಹ ಧ್ರುವಂ. ಆ ಹೂವನ್ನು ಕಿತ್ತುಕೊಂಡು ಇಲ್ಲಿ ಕೂಡಿಸಿಕೊಂಡು ಅವಳಿಗೆ ಕೇಶಾಲಂಕಾರ ಮಾಡಿದ್ದಾನೆ. ಅಂದರೆ ಆ ಪಾದದ ಅರ್ಧ ಚಿಹ್ನೆ ಕಾಣಿಸ್ತಂತೆ. ಹಾಗಾದರೆ ಅಲ್ಲಿ ಕುತ್ಕೊಂಡಿದ್ದಾನೆ, ಅವಳಿಗೆ ಹೂ ಮುಡಿಸಿದ್ದಾನೆ ಕೃಷ್ಣ. ಯಾಂಗೋಪಿ ಮನಯತ್ ಕೃಷ್ಣೋ ವಿಹಾಯಾನ್ಯಾಸ್ತ್ರಿಯೋವನೆ ಸಾಚಮೇನೆ ತದಾತ್ಮಾನಂ ವರಿಷ್ಠಂ ಸರ್ವಯೋಷಿತ. ಇಷ್ಟೆಲ್ಲ ಗೋಪಿಕಾಸ್ತ್ರೀಯರು ನಾವಿದ್ದೇವೆ, ನಮ್ಮನ್ನು ಬಿಟ್ಟು ಅವಳನ್ನು ಕರ್ಕೊಂಡು ಹೋಗ್ಬಿಟ್ನಲ್ಲ ಅಂತ ಇವರೆಲ್ಲ ದುಃಖ ಪಡೆದಿದ್ದಾಗಲೇ ಆ ಗೋಪಿಕಾಸ್ತ್ರೀಯರಿಗೂ ಕೂಡ ಇವಳಿಗೆ ಸ್ವಲ್ಪ ಹೊತ್ತು, ಈ ಗೋಪಿಕಾಸ್ತ್ರೀಯರಿಗೆಲ್ಲರಿಗೂ ಕೂಡ ಸ್ವಲ್ಪ ಹೊತ್ತು ಅವರೊಟ್ಟಿಗೆ ಇದ್ದಿದ್ದಕ್ಕೇನೆ ಅಷ್ಟು ಅಹಂಕಾರ ಬಂತು. ಅಂಥದ್ದು ಕೃಷ್ಣ ಅವಳನ್ನು ಮಾತ್ರ ಕರೆದುಕೊಂಡು ಹೋಗಿ ಅವಳನ್ನು ಎತ್ತಿಕೊಂಡು ಅವಳಿಗೆ ಹೂ ಮುಡಿಸಿದಾಗ ಅವಳಿಗೆ ಇನ್ನೆಷ್ಟು ಅಹಂಕಾರ ಬರಬೇಡ. ಅವಳಿಗೂ ಬಂದಂಥ ಕಡೆಗೆ ಅಹಂಕಾರ. ಅಂದರೆ ಅಹಂಕಾರ ಯಾರನ್ನು ಬಿಡೋದಿಲ್ಲ ರೀ, ಯಾರನ್ನು ಕೂಡ ಅಹಂಕಾರ ಅನ್ನೋದು ಬಿಡೋದಿಲ್ಲ. ಯಾಕೆ? ಒಬ್ಬೊಬ್ಬರಿಗೆ ಒಂದೊಂದು ಕಾಲದಲ್ಲಿ ಅಹಂಕಾರ ಬರ್ತದಂತೆ. ನಾವೇನೋ ಈಗೇನು ಮಾಡದೇ ಇರ್ತಕ್ಕಂಥವ್ರು ಸ್ವಲ್ಪ ಕೆಲಸ ಮಾಡಿದ್ಮೇಲೆ ನೋಡು ನಾ ಇಷ್ಟು ಕೆಲಸ ಮಾಡಿದೆ, ದಿನನಿತ್ಯ ಕೆಲಸ ಮಾಡೋರು ಒಂದು ಕ್ಷಣ ಯಾವತ್ತೂ ದೊಡ್ಡ ಕೆಲಸವನ್ನು ಮಾಡಿದ ಅಂದ್ಕೊಳ್ಳಿ, ಅವನಿಗೆ ಅವತ್ತು ಅಹಂಕಾರ ಬರ್ತದೆ. ಈಗ ಯಾವತ್ತೂ ಓದದೇ ಇರ್ತಕ್ಕಂಥವ್ರು ಒಂದೇ ವರ್ಷ ಚೆನ್ನಾಗಿ ಓದಿ ಚೆನ್ನಾಗಿ ಮಾರ್ಕ್ಸ್ ತೆಗೆದ ಅಂತ ಹೇಳಿದ್ರೆ ಅವನಿಗಾಗಿ ಅಹಂಕಾರ ಬರಲಿಕ್ಕೆ ಶುರು ಆಗ್ತದೆ. ಹಾಗೆ ಮಿಕ್ಕ ಸ್ತ್ರೀಯರಿಗೆ ಅಲ್ಲಿವರೆಗೂ ಅಹಂಕಾರ ಇರಲಿಲ್ಲ, ಅವಳಿಗೆ ಅಹಂಕಾರ ಬರಲಿಲ್ಲ ಅಂತೇಳಿ ಕೃಷ್ಣ ಅವನನ್ನು ಕೂಡಿಸಿಕೊಂಡು ಕರ್ಕೊಂಡು ಹೋದ, ಅವಳಿಗೂ ಕೂಡ ಅಹಂಕಾರ ಬಂತು. ಹಿತ್ವಾ ಗೋಪೀ ಕಾಮಯಾನ ಮಾಮಸೋ ಭಜತೆ ದಿಹ ತಥೋ ಗತ್ವಾ ವರೋದ್ದೇಶಂ ಧೃತ್ವಾ ಕೇಶವಮುಬ್ರವೀತ್. ಆ ಗೋಪಿಕಾ ಸ್ತ್ರೀಗಳು ಅಹಂಕಾರ ಬಂತಲ್ವಾ, ಇನ್ನು ಕೃಷ್ಣನಿಗೆ ತುಂಬ ಸಲಿಗೆ ಬಂತು ಕೃಷ್ಣ ಅಂತ. ಇನ್ನೇನು ಕೃಷ್ಣ ನಮ್ಮೋನೇ ಬಿಡು, ನನ್ನನ್ನು ಕರ್ಕೊಂಡು ಬಂದೇನೆ ಒಪ್ಕೊಂಡೇನೆ ಮಾಡೇನೆ ಅಂತಂದರೆ ಇನ್ನು ಕೃಷ್ಣ ನಮ್ಮೋನೇ, ಇನ್ನು ಅವ್ರಿಗೆಲ್ಲ ಸಿಗಲ್ಲ, ನನ್ನ ಹತ್ರನೇ ಪರ್ಮನೆಂಟು ಅಂತ ಅಂದ್ಕೊಂಡ್ಲಂತೆ. ಪರ್ಮನೆಂಟ್ ಅಂತ ಅಂದ್ಕೊಂಡು ಕೇಳಿಲ್ಲಂತೆ. ನಪಾರ ಏಹಂ ಚಲಿತುಂ ನಯಮಾಂ ಯತ್ರ ತೇ ಮನಃ ಏವ ಮುಕ್ತ ಪ್ರಿಯಾಮಾಹ ಸ್ಕಂಧ ಆರುಖ್ಯತಾಮಿತಿ. ಈಗ ಕೆಲವೊಂದ್ಸಲ ಏನಾಗ್ತದೆ ಅಂತೇಳಿ ಹೇಳಿದ್ರೆ, ಸಾಮಾನ್ಯವಾಗಿ ಅವರಿಗೆಲ್ಲ ಸಾಮರ್ಥ್ಯ ಇರ್ತದೆ, ಕೆಲಸ ಮಾಡಿ ಹೆಂಡತಿಗೆ ಕೆಲಸ ಮಾಡೋ ಸಾಮರ್ಥ್ಯ ಇರ್ತದೆ, ಎಲ್ಲ ಇರ್ತದೆ. ಗಂಡ ಯಾವತ್ತಾದ್ರೂ ಸ್ವಲ್ಪ ಜಾಸ್ತಿ ಪ್ರೀತಿ ತೋರಿಸ್ತಾ ಅಂತೇಳಿ ಹೇಳಿದ್ರೆ ಕೆಲಸವನ್ನು ಮಾಡ್ಲಿಕ್ಕೆ ಬಂದರೂ ಕೂಡ ನೀವು ಒಂದಿನ ಅಡುಗೆ ಮಾಡಿಬಿಡ್ರಿ, ಇವತ್ತೊಂದು ಸುಸ್ತಾಗ್ತಾ ಇದೆ ಅಡುಗೆಯನ್ನು ಮಾಡಿಬಿಡ್ರಿ, ಇವತ್ತೊಂದು ಸ್ವಲ್ಪ ಆ ಮಕ್ಕಳಿಗೆಲ್ಲ ಮಾಡಿಕೊಡ್ರಿ, ನೀವೇ ಮಾಡಿಕೊಡ್ರಿ. ಅಂದರೆ ಆ ಸಲಿಗೆ ಅನ್ನೋದು ಜಾಸ್ತಿ ಆದಾಗ ಏನಾಗ್ತದೆ, ತಮಗೆ ಮಾಡಲಿಕ್ಕೆ ಶಕ್ತಿ ಇದ್ರೂ ಕೂಡ ಮಾಡಲ್ಲ. ಹಾಗೆ ಈ ಗೋಪಿಕಾ ಸ್ತ್ರೀ ಕೂಡ ಅದೇ ಮಾಡಿಲ್ಲಂತೆ. ನಪಾರ ಏಹಂ ಚಲಿತುಂ ಅಂತ ಈಗ ನಡೀಲಿಕ್ಕೆ ಆಗಲ್ಲಪ್ಪ ಕೃಷ್ಣ, ಏನು ಭಾಳ ದೂರ ಏನು ಕರ್ಕೊಂಡು ಬಂದಿಲ್ಲ, ಅಲ್ಲಿಂದ ಅಲ್ಲಿಗೆ ಅದಕ್ಕೆ ಹೇಳಿಲ್ಲ. ನಪಾರ ಏಹಂ ಚಲಿತುಂ ನಯಮಾಂ ಯತ್ರ ತೇ ಮನಃ. ಎತ್ಕೊಂಡು ಹೋಗಿ ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ಬೇಕಂದ್ರೆ ಎತ್ಕೊಂಡು ಹೋಗಪ್ಪ, ನನ್ನ ಕೈ ನಡೆಯೋಕ್ಕಾಗಲ್ಲ. ಏವ ಮುಕ್ತ ಪ್ರಿಯಾಮಹ ಸ್ಕಂಧ ಆರುಖ್ಯತಾಮಿತಿ. ದಯಮಾಡಿ ಇನ್ನು ನನ್ನ ಕೈ ನಡೆಯೋಕ್ಕಾಗಲ್ಲ ಕೃಷ್ಣ, ಎತ್ಕೊಂಡು ಹೋಗ್ಬೇಕು ನೋಡಪ್ಪ, ನೀನು ಹಂಗಂದ್ರೆ ಮಾತ್ರ ಬರ್ತೀನಿ ಅಂತ ನೋಡಿ. ಅನಿಚ್ಛಂತ್ಯೋ ಭಗವತೋ ಮಾರ್ಗಂ ಗೋಪ್ಯೋ ವಿದೂರತಃ ದದಶು ಪ್ರಿಯ ವಿಶ್ಲಿಷ್ಟಾಂ ಮೋಹಿತಾಂ ದುಃಖಿತಾಂ ಸತೀ. ಹಾಗಂದದ್ದೇ ತಡ, ಅವಳು ಕಣ್ಣು ರೆಪ್ಪೆ ಮುಚ್ಚಿ ತೆಗೆಯೋಷ್ಟರಲ್ಲಿ ಕೃಷ್ಣ ಮಾಯ. ಅವ್ರು ಯಾರಿಗಿಲ್ಲ ಅಹಂಕಾರ ಬರಲಿಲ್ಲ ಅಂತ ನಿನ್ನೆ ಕರ್ಕೊಂಡು ಬಂದೆ, ನಿನಗೂ ಅಹಂಕಾರ ಬಂದುಬಿಡ್ತು. ಅಂದರೆ ಅತಿಯಾದ ಸಲಗೆಯನ್ನು ನಾವು ಗಂಡನ ಹತ್ರ ತೊಗೊಳ್ಬಾರ್ದಂತೆ. ಎಷ್ಟೇ ಸಲಿಗೆ ಕೊಟ್ಟರು ಕೂಡ ನಾವು ಜಾಸ್ತಿ ತೊಗೊಳ್ಬಾರ್ದು, ಅವ್ರು ವಾಪಸ್ ಏನು ನಿಮಗೆ ಪಾಠ ಕಲಿಸ್ಬೇಕು ಕಲಿಸ್ತಾರೆ ಅಂತ ಕೃಷ್ಣ ಅತಿಯಾದ ಸಲಿಗೆ ತೊಗೊಂಡಿದ್ದೆ. ಕಣ್ಣು ಮುಚ್ಚಿ ತೆಗೆಯೋಷ್ಟರಲ್ಲಿ ಮಂಗ ಮಾಯ, ಕೃಷ್ಣ ಕಾಣಲೇ ಇಲ್ಲ.
ಆಯಿತಾ. ಮುಂದೆ ಅವಳಿಗೆ ತುಂಬ ದುಃಖ ಆಗಲಿಕ್ಕೆ ಶುರು ಆಯಿತು. ಗತ್ವಾವನಾತ್ಮನಂ ಚಂದ್ರ ಜ್ಯೋತ್ಸ್ನಾ ಯಾವದ್ದಿ ಭಾವ್ಯತೆ ತಮ ಪ್ರವಿಷ್ಟಮಾಲಕ್ಷ್ಯ ತಥೋ ನಿವವೃತ ಸ್ತ್ರೀಯ. ಪಾಪ ಗೋಪಿಕಾ ಸ್ತ್ರೀಯರು ಅವಳೊಟ್ಟಿಗೆ ಕೂಡಿಕೊಂಡು ಅವಳನ್ನೆಲ್ಲ ತುಂಬ ಹೊಗಳಿದ್ರಂತೆ. ನೀನೇ ಪುಣ್ಯವಂತೆ ಅಮ್ಮ, ನೋಡು ಕೃಷ್ಣ ಅಲ್ಲಿಗೆ ಬಿಟ್ಟ, ನಿನ್ನ ಇಲ್ಲಿವರೆಗೆ ಕರ್ಕೊಂಡು ಎತ್ಕೊಂಡು ಮಾಡಿ ನಿನ್ನ ಒಂದು ಅಹಂಕಾರದಿಂದ ಕಳ್ಕೊಂಡೆಲ್ಲ ಹುಚ್ಚಿ ಅಂತಂದ್ರಂತೆ. ಸರಿ, ಅದಾದಮೇಲೆ ಎಲ್ಲಿವರೆಗೂ ಕೂಡ ಬೆಳದಿಂಗಳು ಬೆಳಗ್ತಾ ಇತ್ತೋ ಅಲ್ಲಿವರೆಗೂ ಕಾಡನ್ನೆಲ್ಲ ಹುಡುಕಾಡಿದ್ರಂತೆ ಗೋಪಿಕಾ ಸ್ತ್ರೀಯರು. ಹುಡುಕಾಡಿದಾದ್ಮೇಲೆ ತನ್ಮನಸ್ಕಾಸ್ತದಾಲಾಪ್ತಃ ತದ್ವಿಚೇಷ್ಟಾಸ್ತದಾತ್ಮಿಕಾ ತದ್ಗುಣಾನೇನ ಗಾಯಂತ್ಯೋ ನಾತ್ಮಾಗಾರಾಣಿ ಸಸ್ಮರುಹು. ಅವರು ಹುಡುಕ್ತಾ ಹುಡುಕ್ತಾ ಏನು ಹೇಳ್ತಾ ಇದ್ದಾರೆ? ಕೃಷ್ಣ 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 ಅಂತ ಹುಡುಕ್ತಾ ಇದ್ದಾರೆ. ಅಷ್ಟು ಬಾರಿ ಕೃಷ್ಣನ ಸ್ಮರಣೆ ಮಾಡಿ 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 ಅವರ ದೇಹ, ಮುಖ, ಬಾಯಿ, ಕಿವಿ ಎಲ್ಲವೂ ಕೂಡ ಕೃಷ್ಣಮಯ ಆಗೋಯ್ತಂತೆ. ಇನ್ನೂ ಹುಡುಕ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅವರಿಗೆ. ಇನ್ನು ಎಲ್ಲಪ್ಪ ನನ್ನ ತಂದೆ, ನನ್ನ ಕೃಷ್ಣನ ಹುಡುಕೋದು, ಇನ್ನೆಲ್ಲಿ ಕೃಷ್ಣನ ಹುಡುಕೋದು ಅಂತ ಹೇಳಿ ತಮಗಿನ್ನ ಹುಡುಕ್ಲಿಕ್ಕೆ ಆಗಲೇ ಇಲ್ಲಂತೆ. ಕೃಷ್ಣನ ಹುಡುಕ್ಲಿಕ್ಕೆ ಆಗದೇನೆ ಅವರನ್ನು ಒಂದು ಕಡೆ ಕುತ್ಕೊಂಡ್ಬಿಟ್ರಂತೆ. ಪುನಃ ಪುಲಿನಮಾಗತ್ಯ ಕಾಲಿಂದ್ಯ ಕೃಷ್ಣ ಭಾವನಾ ಸಮವೇತ